कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। जय श्री कृष्णा जय श्री कृष्णा श्री कृष्णा जय श्री कृष्णा। जय लक्ष्मी नरसिंह जय लक्ष्मी नरसिंह लक्ष्मी नरसिंह जय अनंत देव। जय दयाल निताय जय गौर हरि दयाल निताय जय गौर हरि। जय वृंदे देवी जय तुलसी महारानी जय भक्ति देवी जय तुलसी महारानी। जय जय प्रभुपाद जय जय प्रभुपाद। जय जय गुरुदेव जय जय गुरुदेव। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಎಲ್ರಿಗೂ ಹರೇ ಕೃಷ್ಣ. ನಾವು ಇವತ್ತು
ಶ್ರೀಮದ್ ಭಾಗವತಮಿಂದ ಸ್ಕಂದ 1 ಅಧ್ಯಾಯ 13 ವಿಷಯ ಧೃತರಾಷ್ಟ್ರನ ಗೃಹತ್ಯಾಗ. ಇದರಲ್ಲಿ ಶ್ಲೋಕ 45 ಮತ್ತು 46 ಬಗ್ಗೆ ತಿಳುವಳಿಕೆ ಪಡೆಯಲು ಪ್ರಯತ್ನ ಪಡೋಣ. ಮೊದಲನೇದಾಗಿ ಶ್ಲೋಕ 45. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವ ಅನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವ ಅನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ತಸ್ಮಾಜ್ಜಹ್ಯಂಗ ವೈಕಲ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂತೆ ಚ ಮಾಂ ವಿನಾ. ಹರೇ ಕೃಷ್ಣ. ಶಬ್ದಾರ್ಥ: ತಸ್ಮಾತ್ ಆದ್ದರಿಂದ, ಜಹಿ ತ್ಯಜಿಸು, ಅಂಗ ಓ ರಾಜನೇ, ವೈಕ್ಲವ್ಯಂ ಮಾನಸಿಕ ದೌರ್ಬಲ್ಯವನ್ನು, ಅಜ್ಞಾನದಿಂದ, ಕೃತಂ ಉಂಟಾದ, ಆತ್ಮನಃ ನಿನ್ನ, ಕಥಂ ಹೇಗೆ, ತು ಆದರೆ, ಅನಾಥಾಃ ಅಸಹಾಯಕರು, ಕೃಪಣಾಃ ಬಡಜೀವಿಗಳು, ವರ್ತೇರನ್ ಬದುಕಲು ಸಮರ್ಥರಾಗುತ್ತಾರೆ, ತೇ ಅವರು, ಚ ಕೂಡ, ಮಾಂ ನನಗೆ, ನಾ ಅಲ್ಲದೆ. ಅನುವಾದ: ಆದ್ದರಿಂದ
ಆತ್ಮದ ಅಜ್ಞಾನದಿಂದ ಉಂಟಾದ ಆತಂಕವನ್ನು ತ್ಯಜಿಸು. ಈಗ ನೀನು ಅಸಹಾಯಕರಾದ ಆ ಬಡ ಜೀವಿಗಳು ನೀನಿಲ್ಲದೆ ಹೇಗೆ ಇರುವರೆಂದು ಯೋಚಿಸುತ್ತಿರುವೆ. ಭಾವಾರ್ಥ ಶಿಲ ಪ್ರಭುಪಾದರಿಂದ. ಜೈ ಶಿಲ ಪ್ರಭುಪಾದ. ನಾವು ನಮ್ಮ ಬಂಧು ಬಳಗದವರು ಅಸಹಾಯಕರಾಗಿ ನಮ್ಮನ್ನು ಅವಲಂಬಿಸಿದ್ದಾರೆಂದು ಯೋಚಿಸುತ್ತೇವಲ್ಲ, ಅದೆಲ್ಲ ಅಜ್ಞಾನದಿಂದಾಗಿ ಅಷ್ಟೇ. ಸರ್ವಶ್ರೇಷ್ಠ ಭಗವಂತನ ಆಜ್ಞೆಯಿಂದ ಈ ಜಗತ್ತಿನಲ್ಲಿ ತಾನು ಗಳಿಸಿದ ಸ್ಥಾನದ ರೂಪದಲ್ಲಿ ಪ್ರತಿಯೊಂದು ಜೀವ ಜಂತುವು ಸಕಲ ರಕ್ಷಣೆಯನ್ನು ಹೊಂದಿರುತ್ತದೆ. ಭಗವಂತನನ್ನು ಭೂತಭೃತ್ ಅಂದರೆ ಸಕಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವವನೆಂದು ತಿಳಿಯಲಾಗಿದೆ. ತನ್ನ ಕರ್ತವ್ಯಗಳನ್ನು ಮಾತ್ರ ತಾನು ಮಾಡಲೇಬೇಕು. ಸರ್ವಶ್ರೇಷ್ಠ ಭಗವಂತನಲ್ಲದೆ ಬೇರೆ ಯಾರಿಗೂ ರಕ್ಷಣೆ ಕೊಡಲಾರರು. ಈ ಕೆಳಗಿನ ಶ್ಲೋಕದಲ್ಲಿ ಇದನ್ನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಶ್ಲೋಕ 40 ನಾನು ಈಗಲೇ ಓದ್ತೀನಿ, ಅದರ ಅನುವಾದ ಕೂಡ ಈಗಲೇ ಓದ್ಬಿಡ್ತೀನಿ. ಕಾಲಕರ್ಮ ಗುಣಾಧೀನೋ ದೇಹೋ ಅಯಂ ಪಾಂಚಭೌತಿಕಃ ಕಥಂ ಅನ್ಯಾನ್ಸ್ತು ಗೋಪಾಯೇತ್ ಸರ್ಪಗ್ರಸ್ತಃ ಯಥಾಂ ಪರಂ. ಅಂದರೆ ಅನುವಾದ, ಪಂಚಭೂತಗಳಿಂದ ನಿರ್ಮಿತವಾದ ಈ ಐಹಿಕ ಸ್ಥೂಲ ಶರೀರವು ಆಗಲೇ ಶಾಶ್ವತ ಕಾಲ, ಕರ್ಮ ಮತ್ತು ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಹಾಗಿರುವಾಗ ಸರ್ಪದ ದವಡೆಯಲ್ಲಿ ಸಿಲುಕಿರುವ ಅದು ಇತರರನ್ನು ಹೇಗೆ ತಾನೇ ರಕ್ಷಿಸಿತು? ಭಾವಾರ್ಥ ಶಿಲ ಪ್ರಭುಪಾದರಿಂದ. ಜೈ ಶಿಲ ಪ್ರಭುಪಾದ. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪ್ರಚಾರದ ಮೂಲಕ ಜಾಗತಿಕ ಸ್ವಾತಂತ್ರ್ಯಕ್ಕಾಗಿ ನಡೆಸುವ ಆಂದೋಲನಗಳಿಂದ ಯಾರಿಗೂ ಲಾಭವಾಗಲಾರದು. ಏಕೆಂದರೆ ಅವು ಸರ್ವೋನ್ನತ ಶಕ್ತಿಯಿಂದ ನಿಯಂತ್ರಿತವಾಗಿವೆ. ಬದ್ಧನಾದ ಜೀವಿಯು ಐಹಿಕ ನಿಸರ್ಗದ ಪೂರ್ಣ ನಿಯಂತ್ರಣದಲ್ಲಿದ್ದಾನೆ. ಶಾಶ್ವತ ಕಾಲ ಮತ್ತು ವಿಭಿನ್ನ ಗುಣಗಳ ಆದೇಶಾನುಸಾರವಾದ ಕರ್ಮಗಳು ಐಹಿಕ ಪ್ರಕೃತಿಯ ಪ್ರತಿನಿಧಿಗಳು. 3 ಐಹಿಕ ಗುಣಗಳಿವೆ. ಅವುಗಳಿಗೆ ಸತ್ವ, ರಜಸ್ ಮತ್ತು ತಮಸ್ ಎಂದು ಹೆಸರು. ಜೀವಿಯು ಸತ್ವಗುಣದಲ್ಲಿ ನಿಲ್ಲದಿದ್ದಲ್ಲಿ ವಸ್ತು ವಿಷಯಗಳನ್ನು ಇದ್ದ ಹಾಗೆ ಕಾಣಲಾಗದು. ರಜೋಗುಣ, ತಮೋಗುಣದಲ್ಲಿರುವವರಂತೂ ವಸ್ತುಗಳನ್ನು ಇರುವಂತೆಯೇ ಖಂಡಿತ ಕಾಣಲಾರರು. ಆದ್ದರಿಂದ ರಜೋಗುಣ, ತಮೋಗುಣ ಉಳ್ಳವರು ರುಜು ಮಾರ್ಗದಲ್ಲಿ ತಮ್ಮ ಕರ್ಮಗಳನ್ನು ನಡೆಸಲಾರರು. ಸತ್ವಗುಣದಲ್ಲಿರುವ ಮನುಷ್ಯನಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಸಹಾಯವಾಗಬಹುದು. ಹೆಚ್ಚಿನ ಜನರು ರಜೋಗುಣಿಗಳು, ತಮೋಗುಣಿಗಳು ಆಗಿರುತ್ತಾರೆ. ಆದ್ದರಿಂದ ಅವರ ಉಪಾಯಗಳು, ಯೋಜನೆಗಳು ಇತರರಿಗೆ ಯಾವ ಒಳಿತನ್ನು ಮಾಡಲಾರವು. ಈ ಗುಣಗಳಿಗಿಂತ ಮಿಗಿಲಾದದ್ದು ಶಾಶ್ವತ ಕಾಲ. ಈ ಐಹಿಕ ಜಗತ್ತಿನಲ್ಲಿರುವ ಎಲ್ಲದರ ರೂಪವನ್ನು ಬದಲಿಸುವುದರಿಂದ ಅದನ್ನು ಕಾಲವೆಂದು ಕರೆಯಲಾಗಿದೆ. ಒಮ್ಮೆ ನಾವು ಯಾವುದೋ ತಾತ್ಕಾಲಿಕ ಲಾಭವನ್ನು ಉಂಟು ಮಾಡಲು ಸಮರ್ಥರಾದರೂ ಕಾಲಾಂತರದಲ್ಲಿ ಆ ಉತ್ತಮ ಯೋಜನೆಯಲ್ಲಿಗೆ ಆಶಾಭಂಗ ಉಂಟಾಗುವಂತೆ ಕಾಲ ನೋಡಿಕೊಳ್ಳುತ್ತದೆ. ಮಾಡಲು ಸಾಧ್ಯವಾದ ಒಂದೇ ಒಂದು ವಿಷಯವೆಂದರೆ ಶಾಶ್ವತ ಕಾಲದಿಂದ ಹೊರಬರುವುದು ಅಷ್ಟೇ. ಕಾಲವನ್ನು ಕಾಲ ಸರ್ಪಕ್ಕೆ ಹೋಲಿಸಲಾಗಿದೆ. ಅದು ಕಡಿದರೆ ಸಾವು ನಿಶ್ಚಿತವೇ. ಕಾಳಿಂಗ ಕಡಿದವನನ್ನು ಯಾರೂ ಕಾಪಾಡಲಾರರು. ಕಾಳಿಂಗದಂತಹ ಕಾಲದ ಅಥವಾ ಸಮಗ್ರ ಸ್ವರೂಪವಾದ ತ್ರಿಗುಣಗಳ ಹಿಡಿತದಿಂದ ಹೊರಬರುವ ಅತ್ಯುತ್ತಮ ಉಪಾಯವೆಂದರೆ ಭಕ್ತಿಯೋಗ. ಭಗವದ್ಗೀತೆಯು 14ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹಾಗೆಯೇ ಸಲಹೆ ಕೊಟ್ಟಿದೆ. ಜಗತ್ತಿನಾದ್ಯಂತ ಭಕ್ತಿಯೋಗವನ್ನು ಉಪದೇಶಿಸುವ ಕೆಲಸದಲ್ಲಿ ಪ್ರತಿಯೊಬ್ಬನನ್ನು ತೊಡಗಿಸುವುದೇ ಮಾನವ ಕಲ್ಯಾಣ ಕ್ರಿಯೆಗಳ ಅತ್ಯುನ್ನತ ಪರಿಪೂರ್ಣ ಯೋಜನೆಯಾಗಿದೆ. ಏಕೆಂದರೆ ಅದು ಮಾತ್ರ ಮಾಯೆಯ ನಿಯಂತ್ರಣದಿಂದ ಅಥವಾ ಮೇಲೆ ವಿವರಿಸಿದಂತೆ ಕಾಲ, ಕರ್ಮ, ಗುಣಗಳು ಯಾವುದರ ಪ್ರತಿನಿಧಿಗಳಾಗಿವೆಯೋ ಆ ಐಹಿಕ ನಿಸರ್ಗದಿಂದ ಜನರನ್ನು ಕಾಪಾಡಬಹುದಾಗಿದೆ. ಭಗವದ್ಗೀತೆ 14ನೇ ಅಧ್ಯಾಯ 26ನೇ ಶ್ಲೋಕ ನಿರ್ದಿಷ್ಟವಾಗಿ ಇದನ್ನು ದೃಢೀಕರಿಸಿದೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಬುದ್ಧಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮ್ನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾಯ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ರಿಗೂ ಹರೇ ಕೃಷ್ಣ. ಇವತ್ತು ವಿಶೇಷವಾದಂತಹ ದಿನ. ತಿಂಗಳ ಪ್ರಾರಂಭ ಜೂನ್ 1. ಯಾವುದರಿಂದ ಶುರುವಾಯಿತು? ಭಗವಂತನ ಅಭಿಷೇಕ ನೋಡೋದ್ರಿಂದ. ಅಂದರೆ ನಾವೇನು ನಮ್ಮ ಇಂದ್ರಿಯಗಳಿದರಲ್ಲಿ ಒಂದು ಕಣ್ಣು ಕೂಡ ಇದೆ, ಅದಕ್ಕೆ ನಾವು ಒಂದು ಭಗವಂತನ ಸೇವೆಯಲ್ಲಿ ನಾವು ಅದನ್ನು ತೊಡಗಿಸ್ಕೊಂಡ್ವಿ. ಸೊ ಈ ರೀತಿ ಈ ತಿಂಗಳ ಪ್ರಾರಂಭ ಬಹಳ ಉತ್ತಮ ರೀತಿಯಲ್ಲಿ ಆಗಿದೆ. ಅದೇ ರೀತಿ
ಇಲ್ಲಿ ನಾವು ಶ್ರೀಮದ್ ಭಾಗವತಂ ಕೂಡ ನಾವು ಶ್ರವಣ ಮಾಡೋಣ. ಯಾಕೆ ಶ್ರೀಮದ್ ಭಾಗವತಂ ಶ್ರವಣ ಮಾಡಬೇಕು? ಯಾಕೆಂದರೆ ಇದು ಅಮಲ ಪುರಾಣ ಅಂತ ಕರೀತಾರೆ. ವೇದವ್ಯಾಸರು ನಮಗೆಲ್ಲರ ಗೊತ್ತು 18 ಪುರಾಣಗಳನ್ನು ರಚಿಸಿರ್ತಾರೆ. ಅದೇ ಎಲ್ಲ ಪುರಾಣಗಳ ಸಾರ ಅಥವಾ ಎಲ್ಲದರ ಸಾರ ಅವರು ಇಲ್ಲಿಟ್ಟಿದ್ದಾರೆ. ಅದಕ್ಕೆ ಇದು ಅಮಲ ಪುರಾಣ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ಏನಿರುತ್ತೆ ಶ್ರೀಮದ್ ಭಾಗವತಮಲ್ಲಿ ಅಂದರೆ ಭಗವಂತನ ಗುಣಗಾನ, ಭಕ್ತರ ಗುಣಗಾನ ಇರುತ್ತೆ. ಸೊ ಇದರಿಂದಾಗಿ ಇದು ತುಂಬ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಎಲ್ಲಿ ಭಕ್ತರ ಗುಣಗಾನವಾಗುತ್ತೋ ಅಲ್ಲಿ ಭಗವಂತ ನೆಲೆಸ್ತಾರೆ. ಸೊ ಇವತ್ತಿನ ವಿಷಯ ಏನಿದೆ ಧೃತರಾಷ್ಟ್ರನ ಗೃಹತ್ಯಾಗ. ಯಾಕಂದರೆ ಕೆಲವರು ಹೊಸಬ್ರು ಬಂದವರು ಇರ್ತೀರ, ಪ್ರಥಮ ಬಾರಿಗೆ ಇದು ಏನಾಯಿತು, ಯಾರು ಏನು ಹೇಳ್ತಿದ್ದಾರೆ, ಯಾರಿಗೆ ಯಾರು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಾರೆ. ಜಸ್ಟ್ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಏನಾಗಿತ್ತು ಅಂದರೆ ಈ ಮಹಾಭಾರತ ಯುದ್ಧ ಅದು ನಡೆಯೋದಕ್ಕಿಂತ ಮುಂಚೆ ಧೃತರಾಷ್ಟ್ರನ ಮಾತಿನಿಂದ ವಿದುರ ಅವರಿಗೆ ತುಂಬ ನೋವಾಗುತ್ತೆ. ಆ ನೋವಾಗಿ ಅವ್ರಿಗೇನು ಮಾಡ್ತಾರೆ, ಆ ಅರಮನೆ ಅಂದರೆ ಅಲ್ಲಿ ಆ ರಾಜ್ಯವನ್ನು ಬಿಟ್ಟು ಹೊರ ಬಂದಿರ್ತಾರೆ. ಎಲ್ಲಿ ಹೋಗಿರ್ತಾರೆ ಅವರು ಸೀದಾ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಈ ಮಹಾಭಾರತ ಯುದ್ಧ ಮುಗಿದಿರುತ್ತೆ, ಎಲ್ಲ ಕೌರವರ ಹತರಾಗಿರ್ತಾರೆ. ಧೃತರಾಷ್ಟ್ರ ಯುಧಿಷ್ಠಿರನ ಆಶ್ರಯದಲ್ಲಿ ಬದುಕ್ತಾ ಇರ್ತಾನೆ. ಇದನ್ನು ಇಲ್ಲಿ ವಿದುರ ಎಲ್ಲ ಕಡೆ ಸಂಪೂರ್ಣವಾಗಿ ಏನು ಮಾಡ್ತಾರೆ, ತೀರ್ಥಯಾತ್ರೆ ಮಾಡಿಕೊಂಡು ಅವರಿಗೆ ಬಂದಾಗ ವಿಷಯ ಎಲ್ಲ ಗೊತ್ತಾಗುತ್ತೆ. ವಿದುರ ಯಾಕೆ ವಾಪಸ್ ಬರ್ತಾರೆ ಅಂದರೆ ಈಗ ಪಾಂಡವರ ಅಧಿಕಾರ ಇದೆ, ಹಾಗಾಗಿ ಯುಧಿಷ್ಠಿರ ಮಹಾರಾಜ ಅಲ್ಲಿದ್ದಾರೆ, ಅವರು ತನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ನನಗೆ ಯಾವುದೇ ಕಷ್ಟ ಇರೋದಿಲ್ಲ ಅಂತ ವಿದುರ ವಾಪಸ್ ಬರ್ತಾರೆ. ಹೌದಲ್ವಾ? ಹೌದಾ? ಹೇಳಿ, ಯಾಕೆ ವಾಪಸ್ ಬರ್ತಾರೆ? ಕರೆಕ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಮ್ಮೆ ನಾವು ಏನು ಹೇಳ್ತೀವಿ ಅದರಲ್ಲೇ ಫ್ಲೋ ಹೋಗ್ತೀವಿ, ನಾವು ಒಂಚೂರು ಆಲೋಚನೆಯೂ ಮಾಡೋದಿಲ್ಲ. ಅವರು ಹಿಂದಿರುಗಿ ಬರುವ ಕಾರಣ ಏನು ಅಂದರೆ ಅವರಿಗೆ ಶ್ರೇಷ್ಠವಾದ ಸಂಪತ್ತು ದೊರಕಿರುತ್ತೆ. ಏನದು? ಆಧ್ಯಾತ್ಮಿಕ ಜ್ಞಾನ. ಅವರು ಮೊದಲೇ ತುಂಬ ಶ್ರೇಷ್ಠ ವಿದ್ವಾನ್, ಆದರೂ ಯಾವಾಗ ತೀರ್ಥಯಾತ್ರೆ ಮಾಡ್ತಾರೆ ಇನ್ನಷ್ಟು ಜ್ಞಾನ ಸಿಗುತ್ತೆ. ಈ ಉನ್ನತವಾದ ಜ್ಞಾನ ಅಲ್ಲೊಬ್ಬರು ಇದ್ದಾರೆ, ನನ್ನ ಅಣ್ಣ ಇದ್ದಾರೆ, ಅವರಿಗೂ ಕೂಡ ಕೊಡಬೇಕು, ಅವರ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶದಿಂದ ವಿದುರ ವಾಪಸ್ ಬರ್ತಾರೆ ವಿನಃ ಯಾವುದೇ ಆದ ಅಲ್ಲಿರುವಂತಹ ಭೌತಿಕ ಸುಖವನ್ನು ಅನುಭವಿಸಬೇಕು ಆ ಉದ್ದೇಶದಿಂದ ಅವ್ರು ವಾಪಸ್ ಬರೋದಿಲ್ಲ. ಅವ್ರು ಬಂದವರೇ ಧೃತರಾಷ್ಟ್ರನಿಗೆ ವಿಧ ವಿಧವಾಗಿ ಹೇಳ್ತಾರೆ. ಕಡೆಗೆ ಅದು ವರ್ಕ್ ಮಾಡುತ್ತೆ. ಯಾಕೆಂದರೆ ಯಾವಾಗ ಒಬ್ಬ ಒಳ್ಳೆಯ ವ್ಯಕ್ತಿಯ ಬಾಯಿಂದ ಒಳ್ಳೆಯ ವಿಷಯಗಳು ಬರ್ತವೋ ಅದು ಮನಸ್ಸಿಗೆ ನಾಡ್ತವಂತೆ. ಅದೇ ರೀತಿ ಧೃತರಾಷ್ಟ್ರನ ಮನ ಪರಿವರ್ತನೆ ಆಗಿರುತ್ತೆ. ಅವರು ರಾತ್ರೋರಾತ್ರಿ ಅರಮನೆಯನ್ನು ಬಿಟ್ಟು ಹೊರ ಹೋಗಿರ್ತಾರೆ. ತನ್ನ ವೈಫ್ ಗಾಂಧಾರಿ ಜೊತೆ ಅವರು ಹೊರಗೆ ಹೋಗಿರ್ತಾರೆ, ವಿದುರನ್ನು ಹೋಗಿರ್ತಾರೆ. ಬೆಳಿಗ್ಗೆ ಬಂದಾಗ ಅಂದರೆ ಹೇಳ್ತಾರೆ ಹಿಂದಿನ ಶ್ಲೋಕಗಳಲ್ಲಿ ಒಬ್ಬ ಶ್ರೇಷ್ಠವಾದ ರಾಜ ಅಥವಾ ಶ್ರೇಷ್ಠವಾದ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂದರೆ ಯುಧಿಷ್ಠಿರ ಮಹಾರಾಜರ ಉದಾಹರಣೆ ಕೊಡ್ತಾರೆ. ಅವರು ಯಾವ ರೀತಿ ಅವರ ದಿನಚರಿ ಇತ್ತು ಅಂತ. ಅವರು ಬೆಳಿಗ್ಗೆ ಬಂದರೆ ಎದ್ದರೆ ತಮ್ಮ ಹಿರಿಯರ ಆಶೀರ್ವಾದ ತಗೊಂಡು ಆಮೇಲೆ ತಮ್ಮ ಏನಿದ್ರು ರಾಜ ಕೆಲಸಗಳನ್ನು ಮುಂದುವರಿಸ್ತಾ ಇದ್ರು. ಅದೇ ರೀತಿ ಅವರು ಆಶೀರ್ವಾದ ತಗೊಳ್ಳೋಕೆ ಅಂತ ಅಲ್ಲಿ ಬಂದು ನೋಡ್ತಾರೆ, ಅವರ ದೊಡ್ಡಪ್ಪ ದೊಡ್ಡಮ್ಮ ಇವ್ರು ಯಾರು ಕಾಣಿಸ್ತಾ ಇಲ್ಲ, ಈ ಕಡೆ ವಿದುರರು ಕಾಣಿಸ್ತಾ ಇಲ್ಲ. ಅವರಿಗೆ ತುಂಬ ದುಃಖ ಆಗಿರುತ್ತೆ. ಆ ಕ್ಷಣದಲ್ಲಿ ಅಲ್ಲಿಗೆ ಬಂದಂತಹ ನಾರದ ಮಹರ್ಷಿಗಳು ಇದೆಲ್ಲ ಉಪದೇಶವನ್ನು ಯುಧಿಷ್ಠಿರ ಮಹಾರಾಜನಿಗೆ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಮೊದಲ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಆದ್ದರಿಂದ ಆತ್ಮದ ಅಜ್ಞಾನದಿಂದ ಉಂಟಾದ ಆತಂಕವನ್ನು ತ್ಯಜಿಸು. ಈಗ ನೀನು ಅಸಹಾಯಕರಾದ ಆ ಬಡ ಜೀವಿಗಳು ನೀನಿಲ್ಲದೆ ಹೇಗೆ ಇರುವನೆಂದು ಯೋಚಿಸುತ್ತಿರುವೆ. ಸೊ ಈ ರೀತಿ ನೀನು ಆಲೋಚನೆ ಮಾಡ್ತಾ ಇದೆಯಾ ಅಂತ ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಏನಿದೆ ಅಂತ ನಾವು ಹುಡುಕ್ತಾ ಹೋದರೆ ಮೂಲ ಒಂದೇ. ಏನದು? ಅಜ್ಞಾನ. ನಮಗಿರುವಂತಹ ಅಜ್ಞಾನನೇ ನಮ್ಮ ಎಲ್ಲ ದುಃಖಗಳಿಗೆ ಕಾರಣ. ಅದನ್ನು ಇಲ್ಲಿ ನಾರದ ಮಹರ್ಷಿ ಮತ್ತೆ ಯುಧಿಷ್ಠಿರ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜರು ಅವರು ಎಷ್ಟು ದೊಡ್ಡ ಭಗವಂತನ ಭಕ್ತರು. ಆದರೆ ನಾವಿಲ್ಲಿ ತಿಳ್ಕೋಬೇಕು, ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾ ಇಲ್ಲ, ಇದನ್ನು ಅವರು ಹೇಳ್ತಾ ಇರೋದು ನಮಗೆ, ನಮ್ಮ ಉದ್ಧಾರಕ್ಕಾಗಿ ಅದನ್ನು ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು? ಆತಂಕ ತ್ಯಜಿಸು ಅಂದರೆ ಅಜ್ಞಾನ. ಅಜ್ಞಾನ ಅಂದರೆ ಯಾವ ಥರ? ಅಜ್ಞಾನ ಅಂದರೆ ಯಾವ ಥರ ಅಂದರೆ ನಾನು ಆತ್ಮ ಅಲ್ಲ, ನಾನು ಈ ಶರೀರ ಅಂತ ತಿಳ್ಕೊಂಡಿರೋದೇ ನಮ್ಮಲ್ಲಿರುವಂಥ ದೊಡ್ಡ ಅಜ್ಞಾನ. ಯಾಕೆಂದರೆ ನಾವು ಎಲ್ಲಿವರೆಗೆ ಈ ಆತ್ಮ ಅನ್ನೋದನ್ನು ಅದರ ಬಗ್ಗೆ ನಮಗೆ ಆ ಕಲ್ಪನೆ ಬರೋದಿಲ್ವೋ, ಥಿಂಕಿಂಗ್ ಬರೋದಿಲ್ವೋ, ಅದುವರೆಗೆ ನಾವು ಏನಿದ್ರೂ ಕೂಡ ನನ್ನ ಕೈ, ನನ್ನ ಮೂಗು, ನನ್ನ ಬಾಯಿ, ಈ ದೇಹ ಇದು ನಾನು ಇಷ್ಟೇ ನಮ್ಮದು ಆಲೋಚನೆ ಇರುತ್ತೆ. ಅದರಿಂದ ಏನಿರ್ತಾರೆ, ಇವರು ನನ್ನ ಹೆಂಡತಿ, ಇವರು ನನ್ನ ತಂದೆ ತಾಯಿ, ಇವರು ನನ್ನ ಮಕ್ಕಳು, ಅವರಿಗೇನಾದ್ರೆ ನಮ್ಮಲ್ಲಿ ಆದಷ್ಟು ದುಃಖ, ಅದೆಷ್ಟೋ ದುಃಖ. ಯಾಕೆ?
ನಾವೆಲ್ಲರೂ ಈ ದೇಹಕ್ಕೆ, ಅಂದರೆ ಈ ಆತ್ಮ ಅಲ್ಲ, ಈ ದೇಹನೇ ಇದು ಪರ್ಮನೆಂಟ್ ಅಂತ ಅಂದ್ಕೊಡ್ತೀವಿ. ಅದೆಷ್ಟೋ ಬಾರಿ ಹೇಳ್ತಾರೆ, ಇವನ್ ಯಕ್ಷ ಪ್ರಶ್ನೆ ಮಾಡಿದಾಗ ಈ ಜಗತ್ತಿನಲ್ಲಿ ಅತ್ಯಂತ ಒಂದು ಅದ್ಭುತವಾದ ವಿಷಯ ಏನು ಅಂದರೆ, ಅಲ್ಲಿ ಒಬ್ಬ ಸತ್ತಿರ್ತಾನೆ, ನಾವು ಅವನ ಅಂತಿಮ ಸಂಸ್ಕಾರಕ್ಕೆ ಹೋಗ್ತೀವಿ, ಅಯ್ಯೋ ಪಾಪ ಸತ್ತೋದ್ನಲ್ಲ ಅಂತ ಹೇಳ್ತೀವಿ. ಆದರೆ ನಾನು ನಾಳೆ ಒಂದು ದಿನ ಸಾಯ್ತೀವಿ ಅನ್ನೋದು ವಿಷಯ ನಮ್ಮ ಆಲೋಚನೆಗೆ ಬರೋದೇ ಇಲ್ಲ. ಇಂಥ ದೊಡ್ಡ ಅಜ್ಞಾನದಲ್ಲಿ ನಾವು ಮುಳುಗಿರ್ತೀವಿ. ಅದೇ ರೀತಿಯಾಗಿ ಧೃತರಾಷ್ಟ್ರನು ಕೂಡ ಆಗಿದ್ದ. ಅವನು ಹುಟ್ಟು ಕಣ್ಣಿನಿಂದ ಕುರುಡನಾಗಿದ್ರೂ ಕೂಡ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ. ಒಂದು ವೇಳೆ ಅವನು ಆಧ್ಯಾತ್ಮಿಕವಾಗಿ ಕುರುಡನಾಗಿಲ್ಲ ಅಂದರೆ ಇಡೀ ಕುರುಕ್ಷೇತ್ರ ಯುದ್ಧ ಏನಿದೆ ಅದೇ ನಡೀತಿರ್ಲಿಲ್ಲ. ಯಾಕಂದರೆ ಅವನು ತನ್ನ ಮಗನಿಗೆ ಬುದ್ಧಿ ಹೇಳ್ಬೋದಾಗಿತ್ತು, ಅವನನ್ನು ಅಥವಾ ಏನಾದರೂ ಅವನನ್ನು ಹೊರಗಡೆ ಹಾಕ್ಬೋದಾಗಿತ್ತು, ಅಥವಾ ಅವನು ಹುಟ್ಟಿದಾಗಲೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆದರೆ ಅದು ಯಾವುದನ್ನು ಮಾಡಿಲ್ಲ. ಅವನಿಗೆ ವಿಪರೀತವಾದಂಥ ಪ್ರೀತಿ ಇದೆಲ್ಲವೂ ಅವನನ್ನು ಆವರಿಸಿಕೊಂಡಿತ್ತು. ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಇದಕ್ಕೆ ಹೇಳ್ತಾರೆ, ಅಂದರೆ ಯಾಕೆ ನಾವು ಇಷ್ಟೊಂದು ಕಷ್ಟಪಡ್ತೀವಿ, ಯಾಕೆ ಈ ಪ್ರೀತಿ ಇದೆಲ್ಲ ನಮ್ಮನ್ನಿಲ್ಲಿ ಕಟ್ಟಿ ಹಾಕ್ತೇವೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಹೇಳಿದ್ರು, ಅಂದರೆ ನೀನೇನು ಆಲೋಚನೆ ಮಾಡ್ತಾ ಇದೀಯಾ, ನೀನು ರಾಜ, ಅವರು ವೃದ್ಧ, ಯಾರು ಧೃತರಾಷ್ಟ್ರ, ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಗಾಂಧಾರಿ, ಇವರು ವೃದ್ಧರು. ಪಾಪ ಇದುವರೆಗೆ ನನ್ನ ಆಶ್ರಯದಲ್ಲಿದ್ದರು, ಚೆನ್ನಾಗಿ ಟೈಮ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಮಾಡ್ಕೊಂಡಿದ್ರು, ಅಥವಾ ಆ ರೀತಿ ಅವರ ನಡೀತಾ ಇತ್ತು, ಅವ್ರಿಗೇನು ತೊಂದರೆ ಇಲ್ಲದ ಥರ ನಾನು ನೋಡ್ಕೊಂಡಿದ್ದೆ. ಇನ್ನು ಅವರಿಗೆ ವಯಸ್ಸಾಗಿದೆ, ಪಾಪ ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ, ಅವ್ರು ಹೇಗೆ ಬದುಕಿರ್ತಾರೆ ಅನ್ನೋದನ್ನು ನೀನು ಆಲೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನಮಗೆ ಕನಕದಾಸರು ಒಂದು ಕೀರ್ತನೆಯಲ್ಲಿ ತುಂಬ ಹಿಂದೆನೇ ಹೇಳಿದರು. ನಾವು ಏನಾದ್ರು ತಿಳ್ಕೊಂಡ್ರೆ ಎಲ್ಲವೂ ನನ್ನಿಂದ ಆಗ್ತಾ ಇದೆ, ನನ್ನ ತಂದೆ ತಾಯಿಗಳನ್ನು ನಾನು ನೋಡ್ಕೋತಿದ್ದೀನಿ, ನನ್ನ ಮಕ್ಕಳನ್ನು ನಾನು ನೋಡ್ಕೋತಿದ್ದೀನಿ ಅಂದರೆ ಅದು ನಿಜವಾಗ್ಲಿ ತಪ್ಪು ಅಂತ ನಮಗೆ ದಾಸರು ಹೇಳ್ತಾರೆ. ಏನೋ ಭಗವಂತ ನಮಗೆ ಶಕ್ತಿ ಕೊಟ್ಟು ಅವನ ಇಚ್ಛಾನುರೂಪ ನಮ್ಮಿಂದ ಮಾಡಿಸ್ಬೋದೆ. ನಾವು ಕೇವಲ ಈ ಸಿನಿಮಾ ಬರುತ್ತಲ್ಲ, ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳಿದಾಗೆ ಆ ಪಾತ್ರಗಳು ಮಾಡಬೇಕು, ಇಲ್ಲ ಅವನು ಕಟ್ ಅಂತಾನೆ ಇದನ್ನೇನಿಂದ ಅಲ್ಲಿಂದ ತೆಗೆದು ಹಾಕ್ತಾನೆ, ಆ ಸೀನನ್ನು ಅಲ್ಲಿಂದ ತೆಗೆದು ಹಾಕ್ತಾನೆ. ಹಾಗಾಗಿ ಏನು ಡೈರೆಕ್ಟರ್ ಹೇಳ್ತಾನೆ ಅದನ್ನು ಮಾತ್ರ ಪಾತ್ರಗಳು ಮಾಡಬೇಕಾಗುತ್ತೆ. ಅದೇ ರೀತಿ ಭಗವಂತ ಡೈರೆಕ್ಟರ್, ಅವ್ರು ಏನು ಹೇಳಿದ್ರು ನಾವು ಜಸ್ಟ್ ಪಾತ್ರಗಳು. ಅವರು ಹೇಳಿದ್ರೆ ಭಗವಂತನ ಇಚ್ಛೆ ಇದ್ದರೆ ಅದು ನಡೆಯುತ್ತೆ. ಇದನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು. ತುಂಬ ಶ್ರೇಷ್ಠವಾದಂಥ ಒಂದು ಕೀರ್ತನೆ ಅದು, ಅವರು ಕನಕದಾಸರು ರಚಿಸಿರುವಂಥದ್ದು. ಅದು ಏನಿದೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿರಕ್ಕೆ ಸಂದೇಹ ಬೇಡ. ಕಲ್ಲಿನಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ತಂದೀಯುವರು ಯಾರೋ, ಬಲ್ಲಿದನು ಕಾಗಿ ನೆಲೆ ಆದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಎಷ್ಟು ಅದ್ಭುತವಾಗಿ ದಾಸರು ನಮಗೆ ಆವಾಗಲೇ ತಿಳಿಸಿಕೊಟ್ಟಿದ್ರು. ಯಾಕೆಂದರೆ ದಾಸ ಪರಂಪರೆನೇ ಏನು ಮಾಡ್ತಾ ಇದೆ, ಈ ಶ್ರೀಮದ್ ಭಾಗವತಂ ಇರಲಿ, ಭಗವದ್ಗೀತಾ ಆಗಿರಲಿ, ಇದರ ಸಾರ ನಾವು ಕೂತ್ಕೊಂಡು ಹೇಳಿದ್ರೆ ಅದನ್ನು ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಅರೆ ಜನರಿಗೆ ನಾಟುವ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸರಳವಾಗಿ ಕೀರ್ತನೆಗಳನ್ನು ರಚಿಸಿ ಅವರೆಲ್ಲ ನಮ್ಗೆ ಕೊಟ್ಟಿದ್ರು. ನಾವು ಯಾವುದೋ ಕಾಂಪಿಟೇಷನ್ಲಿ ಇದು ಹಾಡ್ತೀವಿ, ಅದು ಏನೋ ಫಂಕ್ಷನ್ ನಡಿಬೇಕಾದ್ರೆ ಈ ಕೀರ್ತನೆ ನಡೀತಾ ಇರುತ್ತೆ. ಅರೆ ನಾನು ಕೂಡ ಯಾವಾಗ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಕಾಂಟ್ಯಾಕ್ಟ್ಗೆ ಬಂದು ಆಮೇಲೆ ಈ ಕೀರ್ತನೆಗಳನ್ನು ಕೇಳಿದಾಗ ಅಬ್ಬಾ ಅದು ಏನು ಅರ್ಥ, ಅದರಲ್ಲಿ ಏನು ಅರ್ಥ ಅಡಗಿದೆ ಅನ್ನೋದು ತಿಳಿತಾ ಇದೆ. ಅಂದರೆ ಅದು ಅಷ್ಟು ಸಂತೋಷ. ಯಾಕೆಂದರೆ ನಾವು ಏನೋ ಇಲ್ಲಿ ಶ್ರೀಮದ್ ಭಾಗವತಂ ಹೇಳಿದಾಗ ಲೋಕಲ್ ಜನರಿಗೆ ಅಂದ್ಕೊಳ್ಳೋದು ಇವರು ಎಲ್ಲಿದ್ದು ಏನೋ ಹೇಳ್ತಾ ಇದ್ದಾರೆ. ಆದರೆ ನಾವು ಯಾವಾಗ ದಾಸರ ಕೀರ್ತನೆಗಳನ್ನು ರೆಫರ್ ಮಾಡ್ತೀವೋ ಚಿಕ್ಕಂದಿನಿಂದ ನಡೀತಾ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಅದು ನಡೀತಾ ಇತ್ತು, ಎಲ್ಲರೂ ಸೇರಿ ಭಜನೆ ಮಾಡ್ತಾ ಇದ್ರು. ಇವಾಗಂತ ಅದು ಹೋಗಿದೆ, ಯಾವಾಗ ಈ ಮೊಬೈಲ್ ಬಂತು, ಟಿ ವಿ ಬಂತು, ಅದೆಲ್ಲ ಕಾಣೆಯಾಗಿದೆ. ಬಟ್ ಅದೊಂದು ತುಂಬ ಚೆನ್ನಾಗಿರುವಂಥ ಸಮಯದ ನಮ್ಗೆ ಇವಾಗಲೂ ಕೂಡ ನೆನಪಿದೆ. ನಮ್ಮ ಮಾವ, ಚಿಕ್ಕಪ್ಪ ಇವರೆಲ್ಲ ಒಟ್ಟಿಗೆ ಕೂತು ತಾಳ ಹಿಡ್ಕೊಂಡು ಭಗವಂತನ ನಾಮ ಜಪ ಮಾಡ್ತಾ ಇದ್ರು, ಕೀರ್ತನೆಗಳನ್ನು ಹಾಡ್ತಾ ಇದ್ರು. ಆವಾಗ ಈ ಎಲ್ಲ ಕೀರ್ತನೆಗಳನ್ನ ಹಾಡ್ತಾ ಇದ್ರು. ಯಾವ್ದಾದ್ರು ಸತ್ಯನಾರಾಯಣ ಪೂಜೆ ಅಥವಾ ಎಲ್ಲೋ ಏನೋ ನಡೀತಾ ಇದೆ ಅಂದರೆ ಈ ಎಲ್ಲ ಹಾಡುಗಳು ನಾವು ಕೇಳಿಸ್ತಾ ಇರ್ತೀವಿ. ಅರೆ ನಮ್ಮಲ್ಲಿ ಒಂದೇ ಒಂದು ಅಭಾವ, ಏನದು, ಸಮಯ ಇಲ್ಲ. ಅಂದರೆ ನಾವು ತಿಳ್ಕೊಂಡಿದ್ದೀವಿ ದಿನಕ್ಕೆ 24 ಗಂಟೆ ಇದೆ, ಟೈಮ್ ಇಲ್ಲ ಪ್ರಭು, ಟೈಮ್ ಇಲ್ಲ. ಏನು ಟೈಮ್ ಎಲ್ಲಿ ಹೋಗುತ್ತೆ?
ಅದು ಆಚೆ ಈಚೆ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರು ಹೋಮ್ವರ್ಕ್ ಮಾಡಬೇಕು, ಪಾಪ ಸ್ಕೂಲಿಂದ ಬಂದಮೇಲೆ ಟ್ಯೂಷನ್ ಹೋಗಬೇಕು, ಅವ್ರಿಗೆ ಎಷ್ಟೊಂದು ಕಷ್ಟ. ಅಲ್ಲಿಂದ ಬಂದಮೇಲೆ ಅದನ್ನು ಸ್ವಲ್ಪ ರಿಹರ್ಸಲ್ ಮಾಡಬೇಕು, ಆಮೇಲೆ ಅವ್ರು ಸ್ವಲ್ಪ ಏನೋ ಕಾರ್ಟೂನ್ ನೋಡ್ತಾರೆ. ಇದು ಮಕ್ಕಳ ಕತೆ. ಆದರೆ ಮನೆಯಲ್ಲಿರೋ ತಾಯಿ ಅವರು ಗೃಹಿಣಿ ಆಗಿದ್ದರೆ ಎಲ್ರಿಗೂ ಅವರಿಗೆ ತಿಂಡಿ ರೆಡಿ ಮಾಡಿ ಕೊಡಬೇಕು, ಅವರಿಗೆ ಅದೆಲ್ಲ ಮಾಡಿಬಿಡ್ರೆ ಸುಸ್ತಾಗಿ ಹೋಗುತ್ತೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಏನೋ ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡಲಿಕ್ಕೆ ಸ್ವಲ್ಪ ಒಂದೆರಡು ಸೀರಿಯಲ್ ನೋಡಬೇಕು. ಇದೆಲ್ಲ ನಡೀತಾ ಇರುತ್ತೆ. ಮತ್ತು ರಾತ್ರಿ ಇದು ಎಲ್ಲ ಆಹಾರ ಅಂದರೆ ಪ್ರಸಾದ ಅದೆಲ್ಲ ಮಾಡಿಕೊಡ್ಬೇಕು, ಇದು ನಡೀತೆ. ಇನ್ನು ಗೃಹಸ್ಥರು ಹೊರಗಡೆ ಹೋಗಿ ಕೆಲಸ ಮಾಡೋರು ಬೆಳಿಗ್ಗೆ ಬೇಗನೆ ಹೋಗಬೇಕು, ಹೋಗಿ ಬಂದು ತುಂಬ ಸುಸ್ತಾಗಿರುತ್ತೆ. ನಾನು ಸ್ವಲ್ಪ ಆರಾಮ್ ಮಾಡಬೇಕು, ಏನು ಮಾಡಬೇಕು, ಸ್ವಲ್ಪ ಮೊಬೈಲಲ್ಲಿ ಆಚೆ ಈಚೆ ರೀಲ್ಸ್ ನೋಡಬೇಕು, 5 ನಿಮಿಷ ನೋಡಬೇಕಾದ ರೀಲ್ಸ್ 1 hour ಆಗಿಬಿಡುತ್ತೆ, ನಮ್ಮ ಟೈಮ್ ಹೋಗಿಬಿಡುತ್ತೆ. ಪ್ರತಿಯೊಂದು ಸೂರ್ಯಾಸ್ತದ ಜೊತೆಗೆ ನಾವು ನಮ್ಮ ಆಯಸ್ಸನ್ನು ಕಳ್ಕೊಳ್ತಾ ಇರ್ತೀವಿ, ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ನಾವು ಬೇರೆಯವ್ರನ್ನ ನೋಡಿ ಅಯ್ಯೋ ಅವ್ರಿಗೆ ಅಷ್ಟು ವಯಸ್ಸಾಗಿತ್ತಾ, ಅವ್ರಿಗೆ ಅಷ್ಟು ವಯಸ್ಸಾಗೈತಾ ಅಂತ ಹೇಳ್ತೀವಿ. ನಮ್ಮನ್ನು ನಾವು ನೋಡ್ಕೊಂಡು ನಮ್ಗೆ ಇಷ್ಟು ವಯಸ್ಸಾಯ್ತಾ ಅಂತ ನಾವು ಯಾವತ್ತೂ ಹೇಳ್ಕೊಳ್ಳೋದೇ ಇಲ್ಲ. ಸೊ ಈ ಥರ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಇದರ ಅರ್ಥ ನೋಡಿದರೆ ನಮ್ಗೆಲ್ರಿಗೂ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಆಯ್ತಲ್ವಾ? ಅಂದರೆ ಸಾರ ಏನು ಅಂದರೆ, ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಅವನದ್ದೇ ಆದ ಪ್ಲ್ಯಾನ್ ಇದೆ. ಅವನು ಅದನ್ನು ಖಂಡಿತ ಸಲಹ್ತಾನೆ. ಉದಾಹರಣೆಗೆ ಯಾರಾದೊಬ್ಬರು ಒಂದು ಆನೆ ತಗೊಂಡ್ಬಂದರೆ ಆನೆ ತಗೊಳ್ಳೋಕ್ಕೆ ಸುಲಭ ಇರುತ್ತೆ, ಅವನನ್ನು ಸಾಕಬೇಕು ಅಂದರೆ ಎಷ್ಟು ಆಹಾರ ಕೊಡಬೇಡ ಆ ದಿನಕ್ಕೆ. ನಾವು ಅಂದ್ಕೊಳ್ಳೋಣ, ನಾವು ಒಂದು ಆನೆ ಸಾಕಬೇಕಾದ್ರೆ ನಮಗೆಷ್ಟು ಕಷ್ಟ ಇದೆ. ಆದರೆ ಕಾಡಲ್ಲಿ ಎಷ್ಟೋ ಸಾವಿರಾರು ಆನೆ ಇದೆಯಲ್ಲ, ಆನೆಗಳು ಬದುಕ್ತಾ ಇವೆ. ಹಾಗಾದರೆ ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಅಂದರೆ ಭಗವಂತ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅದರಿಂದ ತಳ್ಳನಿಸದಿರು ಕಂಡ್ಯ. ನಾವು ಏನೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ತಲ್ಲಣಕ್ಕೊಳಗಬಾರದು, ಅಂದರೆ ಆತಂಕಕ್ಕೊಳಗಾಗಬಾರ್ದು. ಯಾವಾಗ ಈ ಆತಂಕ ಬರುತ್ತೆ? ನಾನು 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 ಅಂದಾಗ ಖಂಡಿತ ಆತಂಕ ಬಂದೇ ಬರುತ್ತೆ. ಅವನು ಅಂದಾಗ, ಅಂದರೆ ಭಗವಂತ ಇದ್ದಾನೆ ಅಂದಾಗ ಈ ಆತಂಕ ಬರುತ್ತಾ? ಬರುತ್ತೆ. ಭಗವಂತ ಇದ್ದಾನೆ ಅಂತ ಗೊತ್ತು, ಆದರೆ ಅವನು ಧೈರ್ಯ ಇಲ್ಲ ನಮಗೆ, ಅಂದರೆ ಪೂರ್ತಿ ನಂಬಿಕೆ ಇಲ್ಲ. ಅವನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ, ನಮ್ಮನ್ನು ಸಲಹತಾನೆ ಅಂತ ಪೂರ್ತಿ ನಂಬಿಕೆ ಇಲ್ಲ. ಹಾಗಾಗಿ ಸ್ವಲ್ಪ ಆತಂಕ ಇರುತ್ತೆ. ಆದರೆ ಯಾವಾಗ ನಾವು ಸಂಪೂರ್ಣ ಶರಣಾಗತಿ ತಗೋತೇವೋ ಭಗವಂತನಿಗೆ, ಆವಾಗ ಈ ಆತಂಕ ಖಂಡಿತ ನಮ್ಮಿಂದ ಹೊರಟು ಹೋಗುತ್ತೆ. ಏನು ಹೇಳ್ತಾರೆ ಇಲ್ಲಿ, ಬೆಟ್ಟದಾದಲ್ಲಿ ಹುಟ್ಟಿದ ವೃಕ್ಷಕ್ಕೆ. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಲ್ವಾ, ಓ ಎಷ್ಟು ದೊಡ್ಡ ಬೆಟ್ಟ. ನಾನು ನಿನ್ನೆ ಟ್ರೈನಲ್ಲಿ ಬರ್ತಾ ಇದ್ದೆ, ಎಲ್ಲರೂ ಹೀಗೆ ವಿಡಿಯೋ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಬೆಟ್ಟ ಕಾಣ್ತಾ ಇತ್ತು, ಅದರಲ್ಲಿ ಮೋಡಗಳು ಕಾಣ್ತಾ ಇತ್ತು. ಇವಾಗ ಮಳೆಗಾಲ, ಮಳೆ ಬರುತ್ತೆ, ಅದಕ್ಕೆ ನೀರು ಬರುತ್ತೆ. ಆದರೆ ಬಾಕಿ ಟೈಮಲ್ಲಿ ಆ ಎತ್ತರದಲ್ಲಿರೋ ಮರ ಹಸಿರಾಗಿ ಇರುತ್ತಲ್ಲ, ಯಾರು ಅದಕ್ಕೆ ನೀರು ಹಾಕ್ತಾರೆ? ಅಂದರೆ ಭಗವಂತ ಸೃಷ್ಟಿ ಮಾಡಿದನಂದ್ರೆ ಅದರ ರಕ್ಷಣೆಯನ್ನು ಮಾಡ್ತಾನೆ. ಈ ರೀತಿ ಸುಲಭವಾಗಿ ದಾಸರು ನಮಗೆ ಉದಾಹರಣೆಯನ್ನು ಕೊಡ್ತಾ ಇರ್ತಾರೆ. ಆಮೇಲೆ ಏನು ಹೇಳ್ತಾರೆ, ಅಡವಿ ಒಳಗಾಡುವ ಮೃಗ ಪಕ್ಷಿಗಳು. ಆವಾಗಲೇ ನಾವು ಹೇಳಿದ ಆನೆ ಉದಾಹರಣೆ. ಇನ್ನು ಪಕ್ಷಿಗಳು ಹಾಗೆ ಅಲ್ವಾ? ನಮ್ಮನ್ನು ನೋಡಿದರೆ ಪಕ್ಷಿಗಳು ಎಷ್ಟೋ ಆರಾಮಾಗಿ ಬದುಕ್ತವೆ. ಯಾಕೆ? ಅವುಗಳಿಗೆ ಅವತ್ತಿದ್ದು ಸಿಕ್ಕಿದ್ರೆ ಸಾಕು, ನಾಳೆದು ತಂದಿಡೋ ಅಂಥ ಕಾನ್ಸೆಪ್ಟ್ ಅವುಗಳಿಗಿಲ್ಲ. ಅವತ್ತು ಹೋಗ್ತವೆ, ಹಿಡ್ಕೊಂಡ್ಬರ್ತವೆ. ಅಲ್ಲಿ ಅವರಿಗೆ ಗೂಡಲ್ಲಿ ಯಾರು ಕಾಯ್ತಾ ಇರ್ತಾರೆ? ಪಕ್ಷಿಗಳಿಗೆ ಅವರ ಮರಿಗಳು ಕಾಯ್ತಾ ಇರ್ತಾರೆ, ಅವರಿಗೋಸ್ಕರ ಹಿಡ್ಕೊಂಡ್ಬರ್ತಾರೆ, ಅದನ್ನು ಕೊಡ್ತಾರೆ. ಹೀಗಾಗಿ ಈ ರೀತಿಯಾಗಿ ಮೃಗ ಪಕ್ಷಿಗಳಿಗೆಲ್ಲ ಭಗವಂತ ಅಡಿಗಡಿಗೆ ಆಹಾರವನ್ನು ಕೊಡ್ತಾನೆ. ಆಮೇಲೆ ಕಲ್ಲಿನಲ್ಲಿ ಹುಟ್ಟಿದ ಕಪ್ಪೆಗೆ, ಅದು ನಾವು ನೋಡ್ತೀವಿ, ಆ ಜಕಣಾಚಾರಿ ಅಂತ ಒಂದು ಪಿಕ್ಚರ್ ಬಂದಾಗ ಅವನು ಕಲ್ಲು ಹೊಡಿಬೇಕಾದ್ರೆ ಅಲ್ಲೊಂದು ಕಪ್ಪೆ ಹೊರಗಡೆ ಬರುತ್ತೆ. ಹಾಗಾದರೆ ಕಲ್ಲು ಅಲ್ಲೂ ಒಳಗಡೆ ಕಪ್ಪೆ ಇದೆ, ಆದರೂ ಅದು ಜೀವಂತ ಆಗಿದೆ. ಹೇಗೆ ಸಾಧ್ಯ? ನಮ್ಮಿಂದ ಆ ಕಪ್ಪೆಗೆ ಏನಾದ್ರು ಆಹಾರ ಕೊಡೋಕ್ಕಾಗುತ್ತಾ? ಕಲ್ಲೊಳಗಡೆ ಆದರೂ ಜೀವಂತ ಆಗಿದೆ. ಅಂದರೆ ಇದೆಲ್ಲದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ನಮ್ಮನ್ನು ಸಲಹುವವನು ಅವನೊಬ್ಬನೇ, ಅವನೇ ಆ ಭಗವಂತ. ಅವನನ್ನು ಬಿಟ್ಟು ನೀವು ಏನೇ ಪ್ಲ್ಯಾನ್ ಮಾಡಿ, ಎಷ್ಟೇ ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಯಾವತ್ತೂ ವರ್ಕ್ ಆಗಲ್ಲ. ನಮ್ಮಲ್ಲಿ ಏನು ಮಾಡ್ಬೋದು? ಒಂದು ನಾವು ಪ್ರಯತ್ನ ಪಡ್ಬೋದು, ಇನ್ನೊಂದು ನಾವು ಕಂಪ್ಲೀಟ್ ಆಶ್ರಯವನ್ನು ಪಡ್ಕೋಬೋದು. ಉದಾಹರಣೆಗೆ ಈ ಮಂಗನ ಮರಿ ಇರುತ್ತಲ್ಲ, ಅದು ತಾಯಿ ಯಾವಾಗಲೂ ಇಲ್ಲಿ ಕಟ್ಕೊಂಡು ಓಡ್ತಾ ಇರುತ್ತೆ. ಸ್ವಲ್ಪ ದೊಡ್ಡದಾದ ತಕ್ಷಣ ಅದೇನು ಮಾಡುತ್ತೆ? ತಾನೇ ತನ್ನ ಆಹಾರ ಹುಡ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ, ಏಳುತ್ತೆ ಬೀಳುತ್ತೆ, ಬಟ್ ಪ್ರಯತ್ನ ಮಾಡುತ್ತೆ, ಅದಕ್ಕೆ ಆಹಾರ ಸಿಗುತ್ತೆ. ಇನ್ನು ನಾವು ಬೆಕ್ಕು ಮರಿ ನೋಡಿದಾಗ ಬೆಕ್ಕು ಮರಿ ಕಾಯ್ತಾ ಇರುತ್ತೆ, ನನ್ನ ಅಮ್ಮ ಬಂತಾಳೆ, ನಮಗೆ ಹಾಲು ಕೊಡ್ತಾಳೆ, ಏನೋ ತರ್ತಾಳೆ. ಸೊ ಈ ರೀತಿ ಅದೇನು ಮಾಡ್ತಾರೆ? ಕಂಪ್ಲೀಟಾಗಿ ತನ್ನ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಈ ರೀತಿ ಇದೆ. ಒಂದು ಕಡೆ ನಾವೇನು ನೋಡ್ತಾ ಇದ್ವಿ? ಪ್ರಯತ್ನ ನೋಡ್ತಾ ಇದ್ವಿ. ಇನ್ನೊಂದು ಕಡೆ ಏನು ನೋಡಿದ್ದೀವಿ? ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಿದೆ. ಸೊ ನಾವು ಇದರಲ್ಲಿ ಯಾವುದನ್ನು ಫಾಲೋ ಮಾಡಬೇಕು?
ಪ್ರಯತ್ನ. ಮತ್ತೆ ಬೇರೆ ಯಾರಾದರೂ ಹೇಳ್ತೀರಾ? ಪ್ರಯತ್ನ. ಡಿಪೆಂಡೆನ್ಸಿ ಬೇಡವಾ? ಅವಲಂಬನೆ. ಇದರಲ್ಲಿ ಅಂದರೆ ಇದು ಯಾಕೆ ಹೇಳಿದ್ನಿ ಅಂದರೆ, ಎಲ್ಲದರಲ್ಲೂ ಒಂದೊಂದು ಒಳ್ಳೆ ವಿಷಯಗಳು ಇರ್ತವಂತೆ. ಆ ವಿಷಯಗಳನ್ನು ನಾವು ತಗೋಬೇಕು. ಫಸ್ಟ್ ಇದರಲ್ಲಿ ನಾವು ನೋಡಿದ್ರೆ ಪ್ರಯತ್ನ. ಭಗವಂತನನ್ನು ಪಡಿಬೇಕು ಅಂದರೆ ನಾವು ಭಕ್ತಿ ಯೋಗ ಮಾಡಲೇಬೇಕು. ಬೇರೆ ಯಾವುದೇ ಉಪಾಯ ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದೆ ನಾನು ಸುಮ್ಮನೆ ಕೂತ್ಕೊಂಡು ಹಾಗೆ ಭಗವಂತನ ಕೃಪೆ ದೊರೆಯುತ್ತಂದ್ರೆ ಅವ್ನು ಯಾವುದೋ ಸಿದ್ಧ ಪುರುಷ ಆಗಿರಬೇಕು, ಆ ರೀತಿ ಕೃಪೆ ಸಿಗಬೇಕು. ಅವರು ಹಾಕಿ ಕೂತ್ಕೊಳ್ಳಲ್ಲ. ಅವ್ರಿಗೆ ಸಿಕ್ಕಿದ ಕೃಪೆನ ಅವ್ರು ಹಂಚ್ತಾ ಇರ್ತಾರೆ ಅಲ್ವಾ? ಇದೇ ನಾವು ನೋಡೋದು. ಒಬ್ಬ ಯೋಗಿ, ಒಬ್ಬ ವೈಷ್ಣವ ನನ್ನ ವ್ಯತ್ಯಾಸ ಏನು ಅಂತ ನೋಡಿದರೆ, ಯೋಗಿ ತನಗೋಸ್ಕರ ಅಲ್ಲಿ ಸಾಧನೆ ಮಾಡ್ತಾ ಇರ್ತಾನೆ. ಆದರೆ ಒಬ್ಬ ವೈಷ್ಣವನಾದವನು ಏನು ಮಾಡ್ತಾನೆ, ಸಿಗುವಂತಹ ಈ ಜ್ಞಾನ ಉಳಿದ ಆತ್ಮಗಳಿಗೂ ಸಿಗಲಿ ಅಂತ ಅವನು ಯಾವತ್ತೂ ಹಂಬಲಿಸ್ತಾ ಇರ್ತಾನೆ. ಇದು ಒಬ್ಬ ವೈಷ್ಣವ ಮತ್ತು ಒಬ್ಬ ಯೋಗಿಯ ಇರುವಂತಹ ಡಿಫರೆನ್ಸ್. ಸೊ ಇದೇ ರೀತಿ ನಾವು ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ಬೇಕಂತೆ. ನಮಗೆ ಎಷ್ಟೇ ಕಷ್ಟಪಟ್ಟರು ಭಗವಂತ ನೀನೇ ನಮ್ಮ ರಕ್ಷಕ, ನನ್ನನ್ನು ಏನಾದರೂ ಮಾಡು, ಇವತ್ತಿಗೆ ನನ್ನ ಉಸಿರು ಕೊನೆಯಾದರೂ ಪರವಾಗಿಲ್ಲ, ಅಥವಾ ನೀನು ಬಂದು ರಕ್ಷಣೆ ಮಾಡಿದರೂ ಪರವಾಗಿಲ್ಲ, ಅದು ನಿನ್ನ ಇಚ್ಛೆ ಭಗವಂತ. ನಿನ್ನ ಇಚ್ಛೆ ಹೇಗಿದೆಯೋ ಹಾಗೆ ನಡೆಯಲಿ. ಈ ಮನೋಸ್ಥಿತಿ ನಮಗೆ ಬಂತು ಅಂದರೆ ನಮಗೆ ತುಂಬ ದೊಡ್ಡದಾದ ಶೋಕ ಯಾವಾಗ ಆಗುತ್ತೆ, ನಮಗೆ ತುಂಬ ಪ್ರೀತಿ ಪಾತ್ರರಾದವರು ಅವರು ದೇಹ ತ್ಯಾಗ ಮಾಡಿದಾಗ ನಮಗೆ ತುಂಬ ನೋವಾಗುತ್ತಲ್ಲ, ಆಗುತ್ತೆ. ಯಾಕೆಂದ್ರೆ ನಾವು ಅವರ ಒಡದಲ್ಲಿ ಅವ್ರ ಜೊತೆ ಎಷ್ಟೋ ವರ್ಷಗಳಿಂದ ನಾವು ಬೆರೆತಿರ್ತೀವಿ. ಆ ನೋವು ಖಂಡಿತವಾಗ್ಲೂ ಆಗುತ್ತೆ. ಆದರೆ ಆ ನೋವು, ಆ ಶೋಕ ನಮಗೆ ಶಮನ ಆಗಬೇಕಂದ್ರೆ ಉಪಾಯ ಒಂದೇ. ಅಂದರೆ ನಾವು ಅನ್ಕೊಳ್ಳೋದಲ್ಲ, ನಿಜವಾಗಿ ಏನಿದೆ, ನಾವೆಲ್ಲರೂ ಇಲ್ಲಿರುವವರು, ಈ ಪ್ರಪಂಚದಲ್ಲಿ ಇರುವವರೆಲ್ಲ ಕೂಡ ಶಾಶ್ವತವಾಗಿದ್ದೀವ? ನಾವು ಇಲ್ಲ, ತಾತ್ಕಾಲಿಕವಾಗಿದ್ದೀವಿ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಯಾರದ್ದೋ ಅಣ್ಣ ಆಗಿರ್ಬೋದು ಅಲ್ವಾ? ನಮ್ಮ ಅಜ್ಞಾನ ಎಷ್ಟರ ಮಟ್ಟಿಗಿದೆ ಅಂದರೆ ಅದೆಲ್ಲ ನಮಗೆ ನೆನಪಿಲ್ಲ. ಈ ಎಲ್ಲ ನೆನಪಿರೋದು ಒಬ್ಬರಿಗೆ ಮಾತ್ರ. ಯಾರಿಗೆ? ಭಗವಂತನಿಗೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನೀನಾಗ್ಲಿ ಅಥವಾ ಈ ಇಡೀ ರಣರಂಗದಲ್ಲಿ ನೆರೆದಿರುವಂತಹ ಯೋಧರಾಗ್ಲಿ, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಭೀಷ್ಮ ಗುರುಗಳು, ಇವರು ಇಲ್ಲದೆ ಇರುವಂತಹ ಕಾಲವೇ ಇರಲಿಲ್ಲ, ಅಥವಾ ನೀನಾಗ್ಲಿ ಇಲ್ಲದೆ ಇರುವಂತಹ ಕಾಲವೇ ಇರಲಿಲ್ಲ. ಅಂದರೆ ನೀವೆಲ್ಲರೂ ಕೂಡ ಇದ್ರಿ. ವ್ಯತ್ಯಾಸ ಒಂದೇ, ನನಗೆಲ್ಲ ನೆನಪಿದೆ, ನಿನಗೆ ಮಾತ್ರ ಅದು ನೆನಪಿಲ್ಲ. ಹಾಗಾಗಿ ಈ ಅಜ್ಞಾನ ನಮಗೆ ತುಂಬಾ ಏನು ಮಾಡ್ತದೆ ಅಂದರೆ ಕಷ್ಟದಲ್ಲಿ ಸಿಲುಕಿಸ್ತೆ. ಭಗವಂತ ನಮಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಒಂದು ಕಡೆ ನಮಗೆ ನೆನಪಿನ ಶಕ್ತಿ ಕೊಟ್ಟರೆ, ಇನ್ನೊಂದು ಕಡೆ ಮರೆವನ್ನು ಕೂಡ ಕೊಟ್ಟಿದ್ದಾನೆ. ಆ ಮರೆವನ್ನೋದು ಎಷ್ಟು ದೊಡ್ಡ ವರದಾನ ಅಂದರೆ ನಮಗೆ ಶೋಕ ಸಮಯದಲ್ಲಿ ಗೊತ್ತಾಗುತ್ತೆ. ಯಾವುದೋ ಒಬ್ಬರು ದೇಹ ಬಿಟ್ಟಾಗ ಅವರ ಗಂಡ ಆಗಲಿ ಹೆಂಡತಿ ಆಗಲಿ ಅದು ಎಷ್ಟು ಶೋಕದಲ್ಲಿ ಇರ್ತಾರೆ ಅಂದರೆ, ಅವರ ಆಲೋಚನೆ ಏನು ಅಂದರೆ, ಇವರನ್ನು ಬಿಟ್ಟು ನಾನಿರೋಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಅವರಲ್ಲಿ ಶೋಕ ಇರುತ್ತೆ ಅಲ್ವಾ? ನಾವು ನೋಡ್ತೀವಿ. ಅಂದರೆ ಅವರ ಪಡೋ ಆ ರೋದನೆ ನೋಡಿ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಅಂದರೆ ಇವರಿನ್ನು ನಮಗೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ, ಇವರಿನ್ನು ಬದುಕೋಕ್ಕೆ ಸಾಧ್ಯನಾ? ಅವರನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಆದರೆ ಕಾಲ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ಅದೆಷ್ಟು ಪವರ್ಫುಲ್ ಅಂದರೆ ಎಲ್ಲವನ್ನೂ ನುಂಗಿ ಆಗುತ್ತಂತೆ. ಅದೇ ರೀತಿ ನಮಗೂ ಕೂಡ ಆ ಮರೆವು ಅನ್ನೋದು ಭಗವಂತ ಕೊಟ್ಟಿದ್ದಾರೆ. ಸ್ಲೋಲಿ ಏನು ಮಾಡ್ತೀವಿ ನಾವು, ನಮ್ದು ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರು ಯಾರಾದರೂ ಮಕ್ಕಳಿದ್ರೆ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅವರು ಸ್ಲೋಲಿ ತಮ್ಮ ಈ ಶೋಕವನ್ನು ಮರೆಯುತ್ತಾರೆ. ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅವರು ಮುಳುಗಿ ಹೋಗ್ತಾರೆ. ಸೊ ಈ ರೀತಿಯಾಗಿ ಆ ಶೋಕ ಕೂಡ ಪರ್ಮನೆಂಟ್ ಆಗಿರೋದಿಲ್ಲ, ಇದನ್ನು ನಾವು ಮರೀತೀವಿ. ಆದರೆ ಅದೇ ಜ್ಞಾನವನ್ನು ನಾವು ಮೊದಲೇ ಪಡ್ಕೊಂಡಿದ್ರೆ ತುಂಬ ಸಹಾಯ ಆಗುತ್ತಲ್ಲ. ಅವರು ದೇಹ ಬಿಟ್ಟರು ಅಂದರೆ ಭಗವಂತ ಅವರಿಗೆ ಇಷ್ಟೇ ಆಯಸ್ಸು ಕೊಟ್ಟಿದ್ರು. ಅದೇ ನಾವೇನು ಮಾಡಬಹುದಿತ್ತು? ನಮಗೆ ಈ ಜ್ಞಾನ ಸಿಕ್ಕಿದೆ, ಆತ್ಮ ಸಾಕ್ಷಾತ್ಕಾರದ ಜ್ಞಾನ ನಮ್ಗೆ ಸಿಕ್ಕಿದೆ, ನಾವು ಒಂದು ಕೆಲಸ ಮಾಡ್ಬೋದಾಗಿತ್ತು. ಅವರು ಜೀವಂತ ಇರಬೇಕಾದ್ರೆ ಅವರಿಗೆ ಈ ಜ್ಞಾನವನ್ನು ನಾವು ಕೊಡ್ಬೋದಾಗಿತ್ತು ಅಲ್ವಾ? ನಮಗೆ ಸಾವಿನ ಸಮಯದಲ್ಲಿ ದುಃಖ ಯಾಕೆ ಆಗುತ್ತೆ? ಅತೀವವಾದಂಥ ದುಃಖ. ಯಾಕಂದ್ರೆ ನಾವು ಈ ದೇಹಕ್ಕೆ ಅಂಟಿಕೊಂಡಿರ್ತೀವಿ ಅಲ್ವಾ? ಅತೀವ ನೋವು ಪಡ್ತೀವಿ. ಇದೆಲ್ಲವೂ ಕೂಡ ನಡೆಯುತ್ತೆ. ಅರೆ ಆ ಆತ್ಮ ಹೊರಟೋದ ತಕ್ಷಣ ಯಾವುದಾದ್ರು ನೆನಪಿರುತ್ತಾ? ಇಲ್ಲ. ಆ ಆತ್ಮ ಅಲ್ಲಿಂದ ಹೊರಟೋಗುತ್ತೆ, ಅದೇನೋ ಸೂಕ್ಷ್ಮ ಶರೀರದ ಜೊತೆ ಹೋಗುತ್ತೆ. ಕೊನೆ ಗಳಿಗೆಯಲ್ಲಿ ಅವನಿಗೆ ಏನು ಜ್ಞಾನ ಇದೆಯೋ ಅಥವಾ ಯಾವುದರ ಬಗ್ಗೆ ಅವನು ಆಲೋಚನೆ ಮಾಡಿದನೋ ಅದು ಅವನ ಜೊತೆ ಬರುತ್ತೆ. ಅದೇ ರೀತಿಯಾದಂಥ ಇನ್ನೊಂದು ಶರೀರ ಅವನಿಗೆ ಸಿಕ್ಕುತ್ತೆ. ಅಲ್ಲದೆ ಅವನು ಭಗವಂತನದ್ದೇ ಧ್ಯಾನ ಮಾಡಿದ್ದೆ ಆದರೆ ಅವನು ಭಗವಂತನ ಧಾಮಕ್ಕೆ
ಮರಳಿ ಹೋಗ್ತಾನೆ. ಸೊ ತುಂಬ ಸಿಂಪಲ್ ಆಗಿದೆ, ಎಲ್ಲವೂ ಕೂಡ ತುಂಬ ಸಿಂಪಲ್ ಆಗಿದೆ. ಮತ್ತು ಪ್ರಭುಪಾದ ಯಾವತ್ತೂ ಒಂದು ಮಾತು ಹೇಳ್ತಾರೆ, ಯಾವುದಾದ್ರು ವಸ್ತು ತುಂಬ ಸಿಂಪಲ್ ಆಗಿದ್ದರೆ ನಾವೇನು ಮಾಡ್ತೀವಿ, ಅದನ್ನು ಫಾಲೋ ಮಾಡೋದೇ ಇಲ್ಲ ಅಂತೆ ಅಲ್ವಾ. ಪ್ರಭುಪಾದರು ನಮಗೆ ತುಂಬ ಸಿಂಪಲ್ ಆಗಿ ಹೇಳಿದರು, ಚಾಂಟ್ 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 ಅಂತ. ಆದರೆ ಹೆಚ್ಚಿನ ಜನರು ಕಾಂಟ್ ಹೇಳ್ತಾನೆ ಬಿಟ್ಬಿಟ್ರು. ಅರೆ ಅದೃಷ್ಟವಂತರು, ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಾವು ಆ ಭಗವಂತನ ನಾಮದ ಜಪವನ್ನು ಮಾಡ್ತಾ ಇದ್ದೀವಿ. ದಾಸರು ಕೂಡ ಅದನ್ನೇ ಹೇಳ್ತಾರೆ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಎಲ್ಲವೂ ಗೊತ್ತು ನಮ್ಗೆ, ಎಲ್ಲವನ್ನೂ ಕೇಳಿರ್ತೀವಿ, ಅರೆ ಅದ್ರ ಬಗ್ಗೆ ಗಮನನೇ ವಹಿಸಿರೋದಿಲ್ಲ ಅಲ್ವಾ. ಸಣ್ಣಂದಿನಿಂದ ಎಲ್ಲ ವಿಚಾರಗಳು ಸುತ್ತಮುತ್ತ ಹರಿದಾಡ್ತಾ ಇವೆ. ನಾವು ಅದೃಷ್ಟವಂತರು, ಯಾಕೆಂದ್ರೆ ಅದೆಷ್ಟೋ ದಾಸವರೇಣ್ಯರು ಈ ನಾಡಿನಲ್ಲಿ ನಮಗೆ ಸಿಕ್ಕಿದ್ರು, ನಮ್ಮದೇ ಭಾಷೆಯಲ್ಲಿ ಕೀರ್ತನೆಗಳನ್ನು ರಚಿಸಿದ್ರು. ಆ ಕೀರ್ತನೆಗಳನ್ನು ನಾವು ಹಾಡ್ತಾ ಇದ್ವಿ. ಏನು ಹೇಳಿದ್ರು ಭಗವಂತನಿಗೆ ನಾವು ಏನು ಮಾಡಬೇಕು, ನಾವು ದಾಸನಾಗಬೇಕು ಅಷ್ಟೇ. ದಾಸನಾದಾಗ ಏನು ಮಾಡ್ತಾರೆ, ಸಮಾಜದಲ್ಲಿ ಬೇಕಾಗಿಲ್ಲ ನಮಗೆ ಸ್ಥಾನ, ಆದರೆ ಭಗವಂತನ ದೃಷ್ಟಿಯಲ್ಲಿ ನಮಗೆ ವಿಶೇಷವಾದಂಥ ಸ್ಥಾನ ದೊರಕುತ್ತೆ. ಅದೇ ಕೀರ್ತನೆ ಹಾಡಿದಾರಲ್ಲ, ದಾಸನಾಗು ನೀನು ವಿಶೇಷನಾಗು ಅಂತ ಹೇಳೋದು. ಅದರಲ್ಲೂ ಹೇಳ್ತಾರೆ ಭಾಗವತಂ ಸಾರ, 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ಇದು ನಾನಲ್ಲ, ಇದು ತಾನಲ್ಲ, ಇದು ತನದಲ್ಲ, ಆಸೆ ತರವಲ್ಲ, ದಾಸನಾಗು ವಿಶೇಷನಾಗು. ಈ ಶರೀರ ತಾನಲ್ಲ ತನದಲ್ಲ ಅಂತ ದಾಸರು ಹೇಳಿ ನಮಗೆ ಹೊರಟೋದು. ಆದರೂ ಇವಾಗಲೂ ಕೂಡ ಕೆಲವೊಮ್ಮೆ ನಾವು ಹಾಡುಗಳನ್ನ ಹಾಡಿದಾಗ ಯಾರದ್ದೋ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂದರೆ ಖಂಡಿತವಾಗ್ಲೂ ಅದು ನಮಗೆ ವರ್ಕ್ ಮಾಡುತ್ತೆ ಅಲ್ವಾ. ಇದೆಲ್ಲವೂ ಕೂಡ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇಷ್ಟೆಲ್ಲ ವಿಷಯಗಳನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಯುಧಿಷ್ಠಿರ ಮಹಾರಾಜರಿಗೆ ನಾರದ ಮಹರ್ಷಿ ಹೇಳಿದರು, ಮರ್ತು ಬಿಡು, ನೀನು ಅವರಿಗೋಸ್ಕರ ಮಾಡ್ತಾ ಇದ್ದೀಯ, ನೀನು ಅವರನ್ನು ರಕ್ಷಣೆ ಮಾಡ್ತಾ ಇದ್ದೀಯ. ಇಲ್ಲ, ಖಂಡಿತ ಆ ವಿಷಯನೇ ಅಲ್ಲ. ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡ್ತಾರೆ, ನಮ್ಗೆ ಯಾರಾದರೂ ರಕ್ಷಿಪರು ಅಂದರೆ ಅವರೊಬ್ಬರೇ, ಯಾರು ಭಗವಂತ. ಅವನು ನಮಗೆ ರಕ್ಷಣೆ ಮಾಡ್ತಾನಂದರೆ ನಮ್ಮನ್ನು ಯಾರಿಂದಲೂ ಸಾಯಿಸೋಕ್ಕಾಗಲ್ಲ. ಅವನು ರಕ್ಷಣೆ ನಮಗೆ ಮುಗೀತು ಅಂದರೆ ನಮ್ಮನ್ನು ಯಾರಿಂದಲೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಭಗವಂತ ಮತ್ತು ಅರ್ಜುನರ ನಡುವೆ ಒಂದು ಕಡೆ ಒಂದು ವಿಷಯ ಅಂದರೆ, ನೀವು ಇದರ ಸಾರ ತಿಳ್ಕೊಂಡ್ರೆ ಸಾಕು. ಸಾರ ಏನಿರುತ್ತೆ ಅಂದರೆ, ಒಂದು ಕತೆ ಇರುತ್ತೆ. ಕತೆ ಏನು ಅಂದರೆ, ಅರ್ಜುನ ಮತ್ತು ಕೃಷ್ಣ ಒಟ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ ಭಿಕ್ಷೆ ಬೇಡ್ತಾ ಒಬ್ಬ ಬಡ ಬ್ರಾಹ್ಮಣ ಅಲ್ಲಿ ಬರ್ತಾನೆ. ಭಿಕ್ಷೆ ಬೇಡುವ ಬ್ರಾಹ್ಮಣ ಅಂದರೆ ನಿಜವಾದ ಬ್ರಾಹ್ಮಣ ಏನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ರೆ ಅಂದರೆ, ಅವನ ಜೀವನ ಯಾವ ಥರ ಮಾಡಬೇಕು, ಅವನು ಭಿಕ್ಷೆ ಬೇಡಿ ಅವನ ಜೀವನ ಮಾಡಬೇಕು. ಅದಲ್ಲದೆ ಅವನು ತನ್ನ ಜ್ಞಾನ ಏನಿದೆ ಆ ಜ್ಞಾನವನ್ನು ಜನರಿಗೆ ಹಂಚಬೇಕು. ಇದು ಒಬ್ಬ ನಿಜವಾದ ಬ್ರಾಹ್ಮಣ ಮಾಡಬೇಕಾಗಿರುವಂತಹ ಕರ್ತವ್ಯ. ಸೊ ಅದೇ ರೀತಿಯಾಗಿ ಆ ಬ್ರಾಹ್ಮಣ ಭಿಕ್ಷಾಟನೆ ಮಾಡ್ತಾ ಬರ್ತಾರೆ. ಅರ್ಜುನನಲ್ಲಿ ಭಿಕ್ಷೆ ಬೇಡ್ತಾನೆ. ತಕ್ಷಣ ಅರ್ಜುನ ಏನು ಮಾಡ್ತಾನೆ, 2 ಮೂಟೆ ಸ್ವರ್ಣದ ನಾಣ್ಯವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟುಬಿಡ್ತಾನೆ. ಬ್ರಾಹ್ಮಣ ತುಂಬ ಖುಷಿಯಾಗಿ ಆ 2 ಮೂಟೆ ಬಂಗಾರ ತಗೊಂಡು ಹೋಗ್ತಾ ಇರ್ತಾನೆ ಮನೆಗೆ. ಅಷ್ಟೊತ್ತಿಗೆ ಒಬ್ಬ ನೋಡ್ದ, ಇವನು ತುಂಬ ಮುಗ್ಧ ಈ ಬ್ರಾಹ್ಮಣ. ಆ ಬ್ರಾಹ್ಮಣನನ್ನು ನೋಡಿದಂತಹ ಒಬ್ಬ ಮೋಸಗಾರ ಆಲೋಚನೆ ಮಾಡ್ತಾನೆ, ನಾನು ಇವನಿಗೆ ಈಗ ಮೋಸ ಮಾಡಿ ಆ ನಾಣ್ಯಗಳನ್ನು ಲಪ್ತಾಯಿಸ್ಕೊಳ್ತಾನೆ ಅಂತ ಬರ್ತಾನೆ. ಆ ಬ್ರಾಹ್ಮಣನಿಗೆ ಮೋಸ ಮಾಡಿ ಆ 2 ಚೀಲ ಸ್ವರ್ಣವನ್ನು ಎತ್ಕೊಂಡು ಹೋಗ್ಬಿಟ್ಟ. ಪಾಪ ಬ್ರಾಹ್ಮಣ ತುಂಬ ಮುಗ್ಧ, ಅವನು ತುಂಬ ಬಡ ಬ್ರಾಹ್ಮಣ. ಏನೋ ಇದು ನನ್ನ ಅದೃಷ್ಟದಲ್ಲಿ ಇವತ್ತಿರಲಿಲ್ಲ ಅಂತ ಮನೆಗೆ ಹೋಗಿ ಮಲ್ಕೊಳ್ತಾನೆ. ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಅವನು ಭಿಕ್ಷಾಟನೆ ಮಾಡ್ತಾನೆ. ಮತ್ತೆ ಬರ್ತಾನೆ ಅರ್ಜುನ ಮತ್ತೆ ಕೃಷ್ಣ ಅವರೆದುರಿಗೆ ಬರ್ತಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಅರ್ಜುನನಿಗೆ ನಿನ್ನೆ ತಾನೇ 2 ಮೂಟೆ ಬಂಗಾರ ಕೊಟ್ಟೆ ನಾನು ಅವನಿಗೆ, ಇವನು ಮತ್ತೆ ಬಂದಿದ್ದಾನಲ್ಲ, ಏನು ಇವನಿಗೆ ಇಷ್ಟೊಂದು ಲೋಭನ ಇವನಲ್ಲಿ ಅಂತ ಆಲೋಚನೆ ಮಾಡಿ ಮತ್ತೆ ವಿಚಾರಿಸಿದಾಗ ಅವನಿಗೆ ನಿಜ ವಿಷಯ ಗೊತ್ತಾಗುತ್ತೆ. ಇಲ್ಲ ಪಾಪ ಯಾರೋ ಮೋಸ ಮಾಡಿ ಇವನಿಂದ ಆ ಸ್ವರ್ಣ ಬಂಗಾರವನ್ನು ಕದ್ಕೊಂಡು ಹೋಗಿದ್ದಾನೆ ಅಂತ. ಅವಾಗ ಅವ್ರು ಏನು ಮಾಡ್ತಾರೆ, ಅರ್ಜುನ ಒಂದು ವ್ಯಾಲ್ಯೂಯೇಬಲ್ ಡೈಮಂಡ್ ವಜ್ರ ಇದೆಯಲ್ಲ, ವಜ್ರ ಅದನ್ನು ಕೊಡ್ತಾರೆ ಆ ಬ್ರಾಹ್ಮಣನಿಗೆ. ತಗೊಂಡೋಗು, ಇದರಿಂದ ನಿನ್ನ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ. ಸರಿ ಅಂತ ಆ ಬ್ರಾಹ್ಮಣ ವಜ್ರ ತಗೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾದರೂ ನಮ್ಮ ಹತ್ರ ವಿಶೇಷವಾಗಿ ಹಣ ಅಥವಾ ಬಂತು ಅಂದರೆ ನಮಗೆ ಏನಾಗುತ್ತೆ, ಫಸ್ಟ್ ನಾವೇನು ಮಾಡ್ತೀವಿ, ಅದನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಬೇರೆಯವರ ದೃಷ್ಟಿ ಇದರ ಮೇಲೆ ಬೀಳಬಾರ್ದು, ಇದನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ನಮ್ಮ ಪ್ರಶ್ನೆ ಬರುತ್ತಲ್ವ ನಮಗೆ. ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ, ಕಷ್ಟನೇ ನಿದ್ರೆ ಬರೋದು.
ಅದೇ ರೀತಿ ಈ ಬ್ರಾಹ್ಮಣ ಏನು ಮಾಡ್ತಾನೆ, ಮನೆಯೆಲ್ಲ ನೋಡ್ತಾನೆ, ಏನಿರುತ್ತೆ ಪಾಪ ಬಡ ಬ್ರಾಹ್ಮಣ ಅವನು, ಒಂದು ಹಳೇ ಮಡಕೆ ನೋಡ್ತಾನೆ, ಅರೆ ಇದೇ ಸರಿಯಾಗಿರೋದು ಅಂತ ಆ ಹಳೇ ಮಡಕೆ ಒಳಗೆ ಆ ವಜ್ರ ಇಟ್ಟು ಮುಚ್ಚಿಬಿಡ್ತಾನೆ, ಮಲಗಿಬಿಡ್ತಾನೆ. ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಆ ಮಡಕೆ ಒಳಗೆ ಹೋಗಿ ಕೈ ಹಾಕ್ತಾನೆ, ಇಲ್ಲ, ವಜ್ರ ಇಲ್ಲ, ಕಾಣೆ ಆಗಿದೆ. ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಹೆಂಡತಿ ಕರೀತಾನೆ, ಏನಾಯ್ತು, ನಾನು ಇಟ್ಟಿದ್ದೀನಲ್ಲ ಆ ವಜ್ರ, ಎಲ್ಲೋಯ್ತು? ಹೆಂಡತಿ ಹೇಳ್ತಾಳೆ, ನಾನು ದಿನ ನೀರು ತರೋ ಆ ಮಣ್ಣಿನ ಪಾತ್ರೆ ಇವತ್ತು ಒಡೆದೋಯ್ತು, ಅದಕ್ಕೆ ಈ ಹಳೆ ಪಾತ್ರೆ ತಗೊಂಡೋದೆ, ಅದ್ರಲ್ಲಿ ನೀರು ತಗೊಂಡ್ಬಂದೆ, ಅವಾಗ ನೀರು ತುಂಬಿಸ್ಬೇಕಾದ್ರೆ ಏನೋ ಅದರಲ್ಲಿ ಬಿದ್ದೋಯ್ತು, ನಾನು ಗಮನ ಕೊಟ್ಟಿಲ್ಲ, ಹಾಗೆ ನೀರು ತಗೊಂಡ್ಬಂದೆ ಅಂತ ಹೇಳ್ತಾರೆ. ಅಯ್ಯೋ ಅಂತ ಮತ್ತೆ ತಲೆ ಕೈ ಇಟ್ಕೋತಾರೆ, ಇದೇನಾಗೋಯ್ತು ಅದೇ. ಮತ್ತೆ ಅವನಿಗೆ ಬೇಜಾರಾಗುತ್ತೆ. ಬೇಜಾರಾಗಿ ಅವನೇನು ಮಾಡ್ತಾನೆ, ಮತ್ತೆ ಭಿಕ್ಷಾಟನೆಗೆ ಹೊರಡ್ತಾನೆ. ಮತ್ತೆ ಬಂದ ಭಿಕ್ಷಾಟನೆ, ಅದೇ ಅರ್ಜುನ ಅದೇ ಕೃಷ್ಣ. ಆವಾಗ ಇದನ್ನೆಲ್ಲ ಕೇಳಿದಂತಹ ಅರ್ಜುನನಿಗೆ ಏನೋ ಪಾಪ, ಇವನಿಗೆ ಅದೃಷ್ಟನೇ ಇಲ್ಲ ಬಿಡು, ಇದೇ ಅವನ ಅದೃಷ್ಟ, ಇವನು ಮೋಸ್ಟ್ಲಿ ಈ ಏನು ಹೇಳ್ತಾರೆ ಬಡತನದಲ್ಲೇ ಬದುಕಬೇಕು, ಬಿಟ್ಬಿಡೋಣ, ಯಾಕೆ ಇವನಿಗೆ ನಾನು ಮತ್ತೆ ಕೊಡ್ಬೇಕಂತ ಅವನು ಸುಮ್ಮನಾಗ್ತಾನೆ. ಅರೆ ಕೃಷ್ಣ ನಸುನಾಗ್ತಾನೆ, 2 ಪೈಸಾ ಅಂದರೆ ಆಗಿನ ಕಾಲ 2 ಪೈಸಾ, ಜಸ್ಟ್ 2 ಪೈಸಾ ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಏನು ಮಾಡಿ 2 ಪೈಸಾ. ಆವಾಗ ಇದನ್ನು ನೋಡಿದಂಥ ಅರ್ಜುನ ಕೇಳ್ತಾನೆ, ಭಗವಂತ ಪರಮ ಪುರುಷ, ಲಕ್ಷ್ಮೀ ಸಹಸ್ರ ಶತಸಂಭ್ರಮ ಸೇವೆ ಮಾಡಂ, ಅಷ್ಟೊಂದು ಲಕ್ಷ್ಮಿಗಳ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ನೀನು, ನಾನೇ ಅವನಿಗೆ 2 ಚೀಲ ಬಂಗಾರದ ನಾಣ್ಯ ಕೊಟ್ಟಿದ್ದೆ, ಆ ಬೆಳೆ ಬಾಳು ವಜ್ರ ಕೊಟ್ಟಿದ್ದೆ, ನೀನು ನೋಡಿದ್ರೆ 2 ಪೈಸಾ ಕೊಡ್ತೀಯಲ್ಲ ಭಗವಂತ ಅಂತ ಹೇಳ್ತಾರೆ. ಅದಕ್ಕೆ ಇವನು ಏನು ಹೇಳ್ತಾನೆ, ತಾಳಪ್ಪ ತಾಳು, ತಲ್ಲಣಿಸದಿರು, ಸ್ವಲ್ಪ ವೆಯ್ಟ್ ಮಾಡು, ಪಿಕ್ಚರ್ ಅವಿ ಬಾಕಿಯೇ, ಸ್ವಲ್ಪ ವೆಯ್ಟ್ ಮಾಡಿ ನೋಡು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ ಅರ್ಜುನ. ಏನಾಯಿತು, ಇಲ್ಲಿ ಪಿಕ್ಚರ್ ಇವಾಗ ಸ್ಟಾರ್ಟ್ ಆಗುತ್ತೆ. ಈ 2 ಪೈಸಾ ಸಿಕ್ಕಿದೆ, ಆದರೆ ಅವನಿಗೆ ಇಲ್ಲ, ಯಾಕೆಂದರೆ ಬ್ರಾಹ್ಮಣರಾದರೆ ಬೇಡಬೇಕು, ಅದೇನು ಭಿಕ್ಷೆ ಸಿಗುತ್ತೋ ಅದನ್ನು ಅದರಲ್ಲಿ ಅವರು ಬದುಕಬೇಕು, ಅದನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಒಬ್ಬ ಬೆಸ್ತ ಒಂದು ಮೀನು ಹಿಡಿದಿದ್ದಾನೆ, ದೊಡ್ಡ ಮೀನು ಹಿಡಿದಿದ್ದಾನೆ, ಪಾಪ ಅದು ಒದ್ದಾಡ್ತಾ ಇದೆ. ಅವಾಗ ಬ್ರಾಹ್ಮಣನಿಗೆ ಕರುಣೆ ಉಕ್ಕೇರುತ್ತೆ. ಒಬ್ಬ ನಿಜವಾದ ಬ್ರಾಹ್ಮಣನಿಗೆ ಇದು ಒಂದು ಗುಣ, ಕರುಣೆ. ಪರಜೀವಿಗಳ ಮೇಲೆ ಅವನು ಕರುಣೆ ತೋರಬೇಕು, ಅದರ ಉದ್ಧಾರ ಮಾಡಬೇಕು. ಯಾವ ರೀತಿ, ಇದು ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿದೆ ಜೀವಿ ಅಂದರೆ ಅದನ್ನು ಅವನು ಪಾರು ಮಾಡಬೇಕು. ನಾವು ಹಾಗೆ ಅಲ್ವಾ, ಕಷ್ಟದಲ್ಲಿ ಸಿಲುಕಿರೋ ಜೀವಿಗಳು ಕೂಡ ನಾವೇ. ಹಾಗಾಗಿ ಬ್ರಾಹ್ಮಣರು ಏನು ಮಾಡಬೇಕಾಗಿತ್ತು, ನಮಗೆ ಅವರು ಭಗವಂತ ಜ್ಞಾನವನ್ನು ಕೊಡಬೇಕಾಗಿತ್ತು. ಇಲ್ಲಿ ಈ ಬ್ರಾಹ್ಮಣ ಆ ಮೀನನ್ನು ನೋಡ್ತಾನೆ, ಈ 2 ಪೈಸೆಯಿಂದ ನನಗೇನು ಆಗ್ಲಿಕ್ಕಿಲ್ಲ. ಅರೆ ಪಾಪ, ಅವನೇನು ಮಾಡ್ತಾನೆ, ಆ ಬೆಸ್ತನ ಹತ್ರ ಹೋಗಿ 2 ಪೈಸಾ ನಾನು ಕೊಟ್ಟರೆ ನೀನು ಆ ಮೀನು ನನ್ಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಇವನು ಯಾರು 2 ಪೈಸಾ ಕೊಡ್ತಾ ಇದ್ದಾನಲ್ಲ ಅಂತ, ಪರವಾಗಿಲ್ಲ ಬರೋದು ಬರಲಿ ಅಂತ ಅವನೇನು ಮಾಡ್ತಾನೆ, ಆ 2 ಪೈಸೆಗೆ ಆ ಮೀನು ತಗೋತಾನೆ. ಈ ಬ್ರಾಹ್ಮಣ ಆ ಮೀನನ್ನು ತಗೊಂಬಿಟ್ಟು ಮತ್ತೆ ಆ ನೀರಿಗೆ ಬಿಡಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಆ ಮೀನು ಬಾಯಿ ತೆರೆಯುತ್ತೆ. ಬಾಯಿ ತೆರೆದಾಗ ಅದರ ಒಳಗಡೆ ಆ ವಜ್ರ ಅವನು ಕಳ್ಕೊಂಡಿದ್ನಲ್ಲ ಅದಲ್ಲಿ ಇದೆ. ಆ ವಜ್ರ ತಗೊಂಡ್ಬಿಟ್ಟು ಆ ಮೀನನ್ನು ನೀರಿಗೆ ಬಿಡ್ತಾನೆ. ಖುಷಿ ತಡೆಯಕ್ಕೆ ಆಗ್ತಾ ಇಲ್ಲ, ನನಗೆ ಸಿಕ್ಬಿಡ್ತು ಅಂತ ಜೋರಾಗಿ ಬೊಬ್ಬೆ ಹೊಡಿತಾನೆ ಅಲ್ವಾ. ಅಷ್ಟೊತ್ತಿಗೆ ಏನಾಗಿದೆ, ಇವನು ಸಿಕ್ಬಿಡ್ತು ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ಆ ಕಳ್ಳ ಇದ್ದಾನಲ್ಲ 2 ಗೋಣಿ ಹಿಡ್ಕೋನು, ಅವನಲ್ಲಿ ಪಾಸ್ ಆಗ್ತಾ ಇದ್ದ. ಅವನ ಹತ್ರ ಇತ್ತು ಆವಾಗಲೇ, ಅವನೆಲ್ಲ ಬೇರೆಯವರಿಗೆ ಮಾರಾಟ ಮಾಡಿ ಆ ರೀತಿ ಅವನ ಆಲೋಚನೆ ಪ್ಲಾನಿಂಗ್ ಇತ್ತು. ಅರೆ ಇವನು ಸಿಕ್ಬಿಡ್ತು ಅಂತ ಹಾರಾಡಿ ನೋಡಿದ್ರೆ ಅವನಿಗೇನು ಅನ್ಕೊಂಡ, ಅಯ್ಯೋ ಇವನು ನನ್ನನ್ನು ಕಂಡು ಹಿಡಿದು ಬಿಟ್ಟ, ಇನ್ನು ರಾಜನ ಹತ್ರ ಹೋಗಿ ನನ್ನ ಕಂಪ್ಲೇಂಟ್ ಮಾಡ್ತಾನೆ, ಇನ್ನು ಬೇಡ, ಅದು ದೊಡ್ಡ ಕಷ್ಟ, ಇದನ್ನು ಇವನಿಗೆ ಈಗಲೇ ಕೊಟ್ಬಿಡ್ತೀನಿ ಅಂತ 2 ಚೀಲ ನಾಣ್ಯವನ್ನು ಬ್ರಾಹ್ಮಣನಿಗೆ ಕೊಡ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನೇನೋ ನಿಮ್ಮನಿಗೆ ಮೋಸ ಮಾಡಿ ಇಟ್ಕೊಂಡು ಹೋದೆ. ಬ್ರಾಹ್ಮಣ ಕ್ಷಮಾಜೀವಿ, ಕ್ಷಮಿಸಿಬಿಡ್ತಾರೆ. ಅಂದರೆ ಇಲ್ಲಿ ಅರ್ಜುನ ಅಷ್ಟೆಲ್ಲ ಕೊಟ್ಟ, ಯಾವುದೂ ಉಳಿಲಿಲ್ಲ. ಭಗವಂತ 2 ಪೈಸಾ ಕೊಟ್ಟ, ಎಲ್ಲನೂ ಅವನಿಗೆ ಸಿಕ್ಕಿಬಿಡ್ತು. ಏನರ್ಥ ಮಾಡ್ಕೋಬೇಡು, ಯಾರು ಏನು ಕೊಟ್ಟರು ಕೂಡ ಈ ಮೆಟೀರಿಯಲ್ ವರ್ಲ್ಡಲ್ಲಿ ಶಾಶ್ವತನೇ ಅಲ್ಲ. ನಾವು ಎಷ್ಟೋ ಒಂದು ದೇವತೆಗಳ ಆರಾಧನೆ ಮಾಡ್ಬೋದು, ಅದಕ್ಕೆ ಕ್ಷಿಪ್ರವಾಗಿ ಅವರು ಫಲ ಕೊಡ್ತಾರೆ ಅಂತಾನೆ ಅಲ್ವಾ ನಾವು ದೇವತೆಗಳ ಆರಾಧನೆ ಮಾಡೋದು. ಅದು ಏನಾಗುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಯಾಕೆಂದರೆ ಆ ಫಲ ಅದನ್ನು ಕೊಡ್ತಾ ಇರುವ ದೇವತೆಗಳೇ ಶಾಶ್ವತ ಅಲ್ಲ. ಭಗವಂತ ಹೇಳ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲನೂ ನನ್ನೊಳಗೆ ಸೇರಿಕೊಳ್ಳುತ್ತೆ, ದೇವತೆಗಳು ಕೂಡ ನನ್ನೊಳಗೆ ಸೇರಿಕೊಳ್ತಾರೆ. ಅಂದರೆ ಅವರು ಕೊಟ್ಟಿರೋ ವರಗಳು ಎಷ್ಟು ಶಾಶ್ವತ. ಹಾಗಾಗಿ ಒಂದು ವಿಷಯ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಇಷ್ಟೇ, ಏನು ಕೊಟ್ಟರು, ಭಗವಂತ ಏನು ಕೊಟ್ರು ಅದು ಶಾಶ್ವತ, ಬೇರೆ ಯಾರು ಕೊಟ್ರು ಅದು ಶಾಶ್ವತ ಅಲ್ಲ. ಭಗವಂತ ಮಾತ್ರ ನಮ್ಮ ರಕ್ಷಣೆ ಮಾಡ್ಬೋದು, ಅದನ್ನು ಬಿಟ್ಟರೆ ಬೇರೆ ಯಾರು ಕೂಡ ನಮ್ಮ ರಕ್ಷಣೆಯನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ನಾರದ ಮಹರ್ಷಿಗಳು ಏನು ಹೇಳ್ತಾರೆ, ಪಂಚಭೂತಗಳಿಂದ ನಿರ್ಮಿತವಾದ ಈ ಐಹಿಕ ಸ್ಥೂಲ ಶರೀರವು ಆಗಲೇ ಶಾಶ್ವತ ಕಾಲ, ಕರ್ಮ ಮತ್ತು ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಹಾಗಿರುವಾಗ ಸರ್ಪದ ದವಡೆಯಲ್ಲಿ ಸಿಲುಕಿರುವ ಅದು ಇತರರನ್ನು ಹೇಗೆ ತಾನೇ ರಕ್ಷಿಸಿತು? ಏನು ಹೇಳ್ತಾ ಇದ್ದಾರೆ? ಪಂಚಭೂತಗಳಿಂದ ನಮ್ಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತು. ಇವನ್ ನಮ್ಮ ಸನಾತನ ಧರ್ಮದಲ್ಲಿ ಯಾರಾದರೂ ಅವರು ದೇಹ ಬಿಟ್ಟಾಗ ಪಂಚಭೂತದಲ್ಲೇ ವಿಲೀನ ಆಗುತ್ತಲ್ಲ, ಈ ಪಂಚಭೂತಗಳಿಂದ ಆದ ಶರೀರ ಅದು ಯಾವುದೋ ಒಂದು ರೀತಿಯಲ್ಲಿ ಆಗಿ ಹೋಗುತ್ತೆ, ಪಂಚಭೂತಗಳಲ್ಲಿ ಮತ್ತೆ ಅದು ವಿಲೀನ ಆಗುತ್ತೆ. ಸೊ ಈ ರೀತಿಯಾದ ವ್ಯವಸ್ಥೆ ಇದೆ. ಸೊ ಹಾಗಾದರೆ ನಾವು ಈ ಐಹಿಕ ಬಂಧನದಲ್ಲಿ ಯಾಕೆ ಸಿಲುಕು ಹಾಕಿಕೊಂಡಿದ್ದೇವೆ ಅನ್ನೋದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ? ಕಾಲ ಇಲ್ಲಿ ಒಂದೇ ಶಾಶ್ವತ ಕಾಲ, ಮತ್ತೆ ನಾವು ಮಾಡಿದಂತಹ ಕರ್ಮ. ನಮಗೆ ಕಷ್ಟ ಬಂದ ತಕ್ಷಣ ಭಗವಂತ ನಿನಗೆ ಅಷ್ಟು ಸೇವೆ ಮಾಡಿದೆ, ನಾನು ಡೈಲಿ ಬಂದು ನಿನ್ನ ಮಂದಿರ ಮಾರ್ಜನ ಮಾಡಿದೆ, ನಿನಗೆ ಸೇವೆ ಮಾಡಿ, ಆದರೂ ನನಗೆ ನೀ ಕಾಲು ನೋವು ಕೊಟ್ಟೆ, ಈ ಮಂಡಿ ನೋವು ಕೊಟ್ಟೆ, ನಾನು ಹೇಗೆ ಮಾಡಲಿ ನಿನ್ನ ಸೇವೆ ಅಲ್ವಾ? ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ನಾವೇನು ಸೇವೆಗಾಗಿ ಭಗವಂತನಲ್ಲಿ ಹೇಳ್ತಾ ಇದ್ದೀವಿ, ಕೇಳ್ಕೊತಿದ್ದೀವಿ. ಖಂಡಿತ ಕೇಳ್ಕೊಳ್ಳೇಬೇಕು. ಯಾಕೆಂದರೆ ದಾಸರು ಹೇಳ್ತಾರಲ್ವ ಒಂದು ಕಡೆ, ಬೇಡಿದರೆ ಯಾರನ್ನು ಬೇಡಬೇಕಂತೆ? ನನ್ನೊಡೆಯನ ಬೇಡುವೇನು ಅಲ್ವಾ? ಈ ರೀತಿ ಬೇಡಿದರೆ ಅವನನ್ನೇ ಬೇಡ್ಕೋಬೇಕು. ಏನು ಬೇಡ್ಕೋಬೇಕು? ಒಳ್ಳೆ ಆರೋಗ್ಯ ಕೊಡಪ್ಪ. ಶ್ರೀಲ ಪ್ರಭುಪಾದರು ಕೂಡ ನಮಗೆ ಒಂದೇ ಮಾತು ಹೇಳ್ತಾರೆ, ನಿಮಗೆ ಏಕಾದಶಿ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಕಷ್ಟ ಆಯಿತು ಅಂದರೆ ಏನಾದರೂ ಫ್ರೂಟ್ಸ್ ತಗೊಳ್ಳಿ. ಯಾಕೆ ಆಪ್ಷನ್ ಕೊಟ್ಟಿದ್ದಾರೆ? ಅರೆ ಪ್ರಚಾರ ಮಾಡಿ. ಅಲ್ಲಿ ಭಕ್ತರು ಏನು ಮಾಡ್ತಾ ಇದ್ರು, ಏಕಾದಶಿ ದಿವಸ ಉಪವಾಸ, ಸ್ವಲ್ಪ ಕಷ್ಟ ಆಗ್ತಿದೆ, ಹೊರಗಡೆ ಹೋಗಬೇಕು, ಬಿಸಿಲಿನಲ್ಲಿ ಓಡಾಡಬೇಕು, ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಕಷ್ಟ ಆಗ್ತಿದೆ ಪ್ರಭುಪಾದ್. ಇಲ್ಲ ಅವಾಗೇನು ಹೇಳ್ತಾರೆ? ಏನಾದ್ರು ತಗೋ, ಫ್ರೂಟ್ಸ್ ಆದ್ರೂ ತಗೊಳ್ಳಿ. ಅದೇ ಪ್ರಚಾರ ಮಾಡೋದನ್ನು ನಿಲ್ಲಿಸ್ಬೇಡಿ. ಅದೇ ರೀತಿ ನಮ್ಮ ಶರೀರ ಎಬೋ 80 ಹೇಳ್ತಾರೆ, ಶಾಸ್ತ್ರದಲ್ಲೇ ಅದಕ್ಕೆ ಅಲೌಡ್ ಇದೆ. ಅವರು ಏಕಾದಶಿ ಮಾಡಬೇಕಾಗಿಲ್ಲ, ಸಾಧ್ಯವಾದರೆ ಅವ್ರು ಮಾಡ್ಬೋದು. ಅದೇ ಎಬೋ 80, ಯಾಕೆಂದರೆ ನಮ್ಮ ಶರೀರ ನಮ್ಮ ಜೊತೆ ಕೊಡೋಲ್ಲಲ್ವಾ, ನಾವು ಉಪವಾಸ ಮಾಡೋಕ್ಕೆ ಸಾಧ್ಯನಾ ಆ ಏಜಲ್ಲಿ? ಕಷ್ಟ ಆಗಿಬಿಡುತ್ತೆ. ಅವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ ಆದರೆ ನಾನು ಮಾಡ್ತಾ ಇಲ್ಲ ಅಲ್ಲ, ನಮ್ಮಲ್ಲಿ ನಿಜವಾಗಿ ಶಕ್ತಿ ಇಲ್ಲ. ಆವಾಗ ಭಗವಂತ ಎಲ್ಲದಕ್ಕೂ ಒಂದು ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದ್ದಾನೆ. ಅದರಿಂದ ನಾವು ಸೇವೆ ಮಾಡ್ಬೇಕಾದ್ರೆ ಆ ಸೇವೆ ಮಾಡೋಕ್ಕೆ ನೀನು ನನಗೆ ಒಳ್ಳೆ ಆರೋಗ್ಯ ಕೊಡು ಅಂತ ನಾವು ಬೇಡ್ಕೋಬೋದು. ಅದನ್ನು ಬಿಟ್ಟರೆ ನಾನು ನಿಮ್ಮ ಸೇವೆ ಮಾಡಿದ್ದೇನೆ ನಿಮ್ಗೆ ಒಳ್ಳೆ ಐಶ್ವರ್ಯ ಕೊಡು ಅಂದರೆ ಅದು ತಪ್ಪಾಗುತ್ತೆ. ಐಶ್ವರ್ಯ ಬರಬೇಕಾದ್ರೂ ಸ್ಯಾಂಕ್ಷನ್ ನಾವು ಹೇಳ್ತೀವಿ, ಕುಬೇರ ಅಲ್ಲಿ ಇರ್ತಾರೆ, ಕುಬೇರನನ್ನು ಮೆಚ್ಚಿಸಿದ್ರೆ ಮನೆ ಕಟ್ಟಿದರೆ ಇದು ಕುಬೇರ ಮೂಲೆ, ಅಲ್ಲೊಂದು ಬೀರೋ ಇಟ್ಟಾರಲ್ಲಿ ಸ್ವಲ್ಪ ಹಣ ಇದ್ದರೆ ಖಂಡಿತ ಹಣ ವೃದ್ಧಿ ಆಗುತ್ತೆ ಅಲ್ವಾ? ಎಷ್ಟೊಂದು ನಾವು ಅನ್ಕೋತೀವಿ. ಹಾಗಾದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಏನಾಗಬೇಕಿರ್ಬೇಕಿತ್ತು? ಕುಬೇರರಾಗಿರ್ಬೇಕಿತ್ತಲ್ಲ. ಯಾರು ಕೂಡ ಕಷ್ಟ, ಯಾಕಂದರೆ ಒಂದು ಕುಬೇರ ಮೂಲದಲ್ಲಿ ಹಣ ಇಟ್ಟಿತ್ತು ಅಂದರೆ ಅದರಿಂದ ಎಲ್ರಿಗೂ ಹಣ ಬರುತ್ತೆ ಅಂದರೆ ಸುಲಭ ಅಲ್ವಾ ವಿಧಾನ? ಯಾಕೆ ಮಾಡಬೇಕು ಭಗವಂತನ ಭಕ್ತಿ? ಯಾಕೆ ಆ ಪೂಜೆ ಮಾಡಬೇಕು? ಯಾಕೆ ಈ ಹೋಮ ಮಾಡಬೇಕು? ಎಷ್ಟೊಂದು ಕಷ್ಟ ಯಾಕೆ ಇದೆಲ್ಲ? ಇದೆಲ್ಲ ಸುಲಭದಲ್ಲಿ ಆಗ್ಬೋದಿತ್ತು, ಇಲ್ಲ ಅದೆಲ್ಲ ಆಗೋಲ್ಲ. ಯಾಕೆಂದರೆ ಕುಬೇರನು ನಮ್ಗೆ ಹಣ ಕೊಡಬೇಕಂದ್ರೆ ಅಲ್ಲಿ ಮೇಲಿಂದ ಒಂದು ಸ್ಯಾಂಕ್ಷನ್ ಬಂದ್ರೇ ಅವರು ನಮಗೆ ಸ್ಯಾಂಕ್ಷನ್ ಅಂದರೆ ಹಣ ಕೊಡೋಕ್ಕಾಗುತ್ತೆ. ಆ ಮೇಯ್ನ್ ಅಥಾರಿಟಿ ಅಲ್ಲಿ ಸ್ಯಾಂಕ್ಷನ್ ಮಾಡಿಲ್ಲ ಅಂದರೆ ಕುಬೇರನು ಏನು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಮಗೇನಾದ್ರು ಭಗವಂತ ಐಶ್ವರ್ಯ ಕೊಟ್ಟಿದ್ದಾನೆ, ನಮ್ಗೇನಾದ್ರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಕೋಟಿಗಟ್ಟಲೆ ಕೊಟ್ಟರು ಕೂಡ ಸಿಗದಂಥದ್ದು ಏನಂದರೆ ಒಳ್ಳೆ ಆರೋಗ್ಯ ಅಂತ. ನಮ್ಗೆ ಹೀಗೆ ನಾವು ಅನ್ಕೋತೀವಿ, ನಾವು ಆರೋಗ್ಯವಾಗಿದ್ದರೆ ಅದರ ಕಡೆ ಗಮನನೇ ಇಲ್ಲ. ಆರೋಗ್ಯವಾಗಿದ್ದಾಗ ದುಡಿಬೇಕು, ಸಂಪಾದನೆ ಮಾಡಬೇಕು, ಅಷ್ಟು ಕೂಡಿಡಬೇಕು, ಯಾಕೆ ನಮ್ಮ ಮಕ್ಕಳಿಗೋಸ್ಕರ ಸಂಪಾದನೆ ಮಾಡಬೇಕು. ಗೃಹಸ್ಥ ಜೀವನದಲ್ಲಿ ಎಂಟ್ರ್ ಆದಾಗ ತುಂಬ ಕಷ್ಟ ಆಗಿಬಿಡುತ್ತಲ್ವಾ? ಯಾಕೆಂದರೆ ಮಕ್ಕಳು ಹುಡ್ತಾರೆ, ಮಕ್ಕಳ ಪಾಲನೆ ಪೋಷಣೆ ಮಾಡಬೇಕು. ಅದರಲ್ಲಿ ಅವ್ರ ಆಲೋಚನೆ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಆಲೋಚನೆ ಏನಿದೆ ಅಂದರೆ, ನನ್ನ ಅಪ್ಪ ಅಮ್ಮ ನನಗೆ ಅಷ್ಟೊಂದು ಸುಖ ಕೊಟ್ಟಿಲ್ಲ ಅಂದರೆ ನಾರ್ಮಲ್ ಥಿಂಕಿಂಗ್ 90% ಜನ ಇದೇ ರೀತಿ ಥಿಂಕ್ ಮಾಡೋದು. ಅರೆ ನನ್ನ ಮಕ್ಕಳಿಗೆ ಹಾಗಾಗಬಾರ್ದು, ಅವರಿಗೆ ಎಲ್ಲ ರೀತಿಯ ಸುಖ ನಾನು ಕೊಡಬೇಕು. ನಾವು ಆವಾಗಲೇ ಹೇಳಿದಂಥ ಅಜ್ಞಾನ ಅಷ್ಟೊಂದು ತುಂಬಿಕೊಂಡಿದೆ. ಯಾಕೆ? ನಮ್ಮ ತಂದೆ ತಾಯಿ ನಮ್ಮನ್ನು ಏನು ಮಾಡಿದ್ರು? ನಮಗೆ ಶಿಕ್ಷಣ ಕೊಟ್ಟರು. ಈ ಜಗತ್ತಿನಲ್ಲಿ ಒಬ್ಬ ಸುದೃಢವಾದಂಥ ವ್ಯಕ್ತಿಯನ್ನು ಮಾಡಿದ್ರು. ಮೊನ್ನೆ ನರಸಿಂಹ ಚತುರ್ದಶಿ ದಿವಸ ನಾವು ಅದನ್ನೇ ಹೇಳ್ತಾ ಇದ್ವಿ. ನಮಗೆ ಎಲ್ಲ ಕೊಟ್ಟರು, ಶಿಕ್ಷಣ ಕೊಟ್ಟರು, ಸುದೃಢ ಮಾಡಿದರು, ಅಷ್ಟು ಸಾಕು. ನೀವು ಅದನ್ನು ಎಲ್ಲನೂ ಕೊಟ್ಟು ಅವನಿಗೆ ಬೇಕಾದ ಆಸ್ತಿ ನೀವು ಮಾಡಿಟ್ಟು ಹೋಗಿ ನಿಮ್ಮ ಇಡೀ ಜೀವನ ಅದರಲ್ಲಿ ವ್ಯರ್ಥ ಮಾಡಿಬಿಟ್ರೆ, ಭಗವಂತನ ಸೇವೆಯಲ್ಲಿ ನೀವು ತೊಡಗಲೇ ಇಲ್ಲ ಅಂದರೆ ಏನಾಯಿತು? ಅವನು
ಹೇಗೆ ಬೆಳೀತಾನೆ ಆ ಮಗು? ಬೆಳೀತಾ ಬೆಳೀತಾ ಅವನಿಗೆ ಒಂದೇ, ನಿಮ್ಮಪ್ಪ ಮಾಡಿಟ್ಟಿದ್ದಾರೆ. ಅವನು ಕಷ್ಟಪಡೋದಿಲ್ಲ, ಅವನಿಗೆ ಅವನದೇ ಆದ ವಿವೇಚನೆ ಇಲ್ಲ. ಯಾವಾಗ ಅವನದೇ ಆದ ಅವನಿಗೆ ವಿವೇಚನೆ ಇಲ್ಲವೋ ಕೂಡಿಟ್ಟಿದ್ದನ್ನೆಲ್ಲ ಅವನು ಕಳ್ಕೊಂಡ್ಬಿಡ್ತಾನೆ. ಬೇರೆ ಯಾರೋ ಅವನಿಗೆ ಮೋಸ ಮಾಡಿ ಅದೆಲ್ಲವನ್ನು ಪಡ್ಕೊಬಿಡ್ತಾರೆ. ಇದಿಷ್ಟು ನಾವು ಆಲೋಚನೆ ಮಾಡಬೇಕು. ಎಷ್ಟು ಬೇಕು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ. ಯಾಕಂದರೆ ಧನದ ಅವಶ್ಯಕತೆ ಇದೆ. ಯಾವಾಗ ನಾವು ಹೇಳ್ತೀವಿ ವರ್ಷಕ್ಕೊಂದು ನಾವು ಯಾತ್ರೆ ಮಾಡ್ತಿದ್ದೀವಿ, ಕಾರ್ತಿಕ್ ಯಾತ್ರೆ ಮಾಡ್ತಾ ಇದ್ದೀವಿ, ಪಾಣಿಹಟ್ಟಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಬನ್ನಿ. ಬರಬೇಕಂದ್ರೆ ಅಲ್ಲೊಂದು ಕಂಡೀಷನ್ ಇರುತ್ತಲ್ಲ, ಪಾಣಿಹಟ್ಟಿ ಬಿಡ್ಬೇಕಾದ್ರೆ 800 ರೂಪಾಯಿ ಕೊಡಿ, ಅಲ್ಲಿ ಯಾತ್ರೆ ಬರ್ಬೇಕಾದ್ರೆ 20,000 ಕೊಡಿ ಅಂತೀವಿ ನಾವು. ಅಂದರೆ ನಾವು ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಕೆಲವೊಮ್ಮೆ ನಮಗೆ ಹಣದ ಅವಶ್ಯಕತೆ ಇದೆ. ಅದೇ ಎಷ್ಟು ಬೇಕೋ ಅಷ್ಟು ಹಣ ಮಾತ್ರ ನಾವು ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ನಮಗೆ ಬೇಕಾಗಿಲ್ಲ. ಯಾಕಂದರೆ ನೀವು ಏನು ಮಾಡ್ತಾ ಇದ್ದೀರಾ, ಜಾಸ್ತಿ ಹಣ ಬೇಕು ಅಂದರೆ ನಾವು ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ. ಈ ಮಾನವ ಜೀವನ ಇರುವುದು ಯಾಕೆ? ದಾಸರು ಹೇಳಿದ್ದಾರೆ, ಒಬ್ಬ ಪಶು ಪಕ್ಷಿಗೆ ನಾನು ಶ್ರೀಮದ್ ಭಾಗವತಂ ಗಂಟೆಗಟ್ಟಲೆ ಕೂತ್ಕೊಂಡು ಹೇಳಿದ್ರು ಅದಕ್ಕೆ ಅರ್ಥ ಆಗುತ್ತಾ? ಇಲ್ಲ. ಆ ಸಾಮರ್ಥ್ಯ ಅದಕ್ಕೆ ಭಗವಂತ ಕೊಟ್ಟಿಲ್ಲ. ಅದರ ಉದ್ಧಾರ ಹೇಗಾಗುತ್ತೆ? ನಾವು ಭಗವಂತನ ಪ್ರಸಾದ ಅದಕ್ಕೆ ಕೊಟ್ಟರೆ ಅದರ ಉದ್ಧಾರ ಆಗುತ್ತೆ. ಅಥವಾ ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಿದರೆ, ಉದಾಹರಣೆಗೆ ನಾವು ನೋಡ್ತೀವಿ ಪಾದಯಾತ್ರೆ ಡಿವೋಟಿಸ್ ಲೋಕನಾಥ ಸ್ವಾಮಿ ಮಹಾರಾಜರದ್ದು ಯಾರಾದರೂ ಫಾಲೋ ಮಾಡ್ತೀರಿ ಅಂದರೆ ಅವರಲ್ಲಿ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ಬೇಕಾದ್ರೆ ಆ ಎತ್ತುಗಳಿವೆ ಅಲ್ಲ, ದೊಡ್ಡ ಕೊಂಬಿರೋ ಎತ್ತುಗಳಿದೆ, ಅದು ನೋಡೋಕ್ಕೆ ತುಂಬ ಆಕರ್ಷಕವಾಗಿರುತ್ತೆ. ಅವುಗಳು ಆ ಗೌರ್ನಿ ತಾಯಿ ಆಗಿರಲಿ ಅಥವಾ ಪುಸ್ತಕ ಅಂತ ಹೇಳಿದ್ರೆ ಶ್ರೇಷ್ಠವಾದಂಥ ಗ್ರಂಥ ಭಾಗವತಂ ಭಗವದ್ಗೀತೆ ಇದನ್ನು ಹೊತ್ತುಕೊಂಡು ಅವುಗಳು ಹೋಗ್ತವೆ. ಈ ರೀತಿಯಾಗಿ ಅವುಗಳ ಉದ್ಧಾರ ಆಗುತ್ತೆ. ಅದನ್ನು ಬಿಟ್ಟು ನಾನು ಶ್ರೀಮದ್ ಭಾಗವತಮ್ಮಗಳಿಗೆ ಹೇಳಿದರೆ, ಭಗವದ್ಗೀತೆ ಹೇಳಿದರೆ ಅವರಿಗೆ ಅದರ ಉದ್ಧಾರ ಆಗಲ್ಲ. ಯಾಕೆಂದರೆ ಅರ್ಥ ಮಾಡಿಕೊಳ್ಳೋ ಶಕ್ತಿ, ವಿವೇಚನೆ ಒಬ್ಬ ಮನುಷ್ಯನಿಗೆ ಮಾತ್ರ ಭಗವಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡ್ಕೋಬಾರ್ದು. ಕೆಲವೊಮ್ಮೆ ಬೋರ್ ಆಗುತ್ತಲ್ಲ, ಶ್ರೀಮದ್ ಭಾಗವತಂ ಪ್ರವಚನ ಕೇಳ್ತಾ ಕೇಳ್ತಾ ನಿದ್ದೆ ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪ್ರಯತ್ನ ಪಡೋಣ, ಅದನ್ನು ಮತ್ತೆ ಮತ್ತೆ ಕೇಳೋಣ. ಏನಾದರೂ ಒಂದು ಕತೆ ಇರುತ್ತೆ, ಕತೆ ಹೇಳ್ತಾರೆ, ಕಥೆನೂ ಇರಲಿ, ಅದರ ಜೊತೆ ಆ ಸಾರಾನೂ ಇರಲಿ. ಯಾಕೆಂದರೆ ಏನು ಹೇಳ್ತಾರೆ, ಸದಾಸೇವ್ಯ ಶ್ರೀಮದ್ ಭಾಗವತಿ ಕಥಾ ಯಸ್ಯಾತ್ ಶ್ರವಣ ಮಾತ್ರೇನ ಹರಿಶ್ಚಿತ್ತ ಸಮಾಶ್ರಯೇತ್. ಏನು ಹೇಳಿದ್ರು? ಸದಾ ಸೇವನೆ ಮಾಡು. ಏನನ್ನು? ಶ್ರೀಮದ್ ಭಾಗವತಿ ಕಥಾ, ಶ್ರೀಮದ್ ಭಾಗವತದ ಶ್ರವಣ ಮಾಡು. ಇಷ್ಟು ಮಾಡಿದ ಮೇಲೆ ಏನಾಗುತ್ತೆ? ಯಸ್ಯಾತ್ ಶ್ರವಣ ಮಾತ್ರೇನ, ಕೇವಲ ಭಗವಂತನ ಆ ಕಥೆ ಏನಿದೆ ಶ್ರೀಮದ್ ಭಾಗವತಂ ಶ್ರವಣ ಮಾಡೋದರಿಂದ ಏನಾಯಿತು? ಹರಿಶ್ಚಿತ್ತ ಶ್ರಮಾಶ್ರಯೇದ್. ಅಂದರೆ ಇಷ್ಟೊತ್ತು ನಾವು ಕೇಳ್ತಾ ಇರ್ಬೇಕಾದ್ರೆ ಭಗವಂತ ಮತ್ತೆ ಮತ್ತೆ ನಮ್ಮ ಡಿಸ್ಕಷನಲ್ಲಿ ಬಂದೇ ಬರ್ತಾರಲ್ವ, ಆ ಭಗವಂತ ನಮ್ಮ ಚಿತ್ತದಲ್ಲಿ ನೆಲೆಯಾಗ್ತಾರೆ. ಇದು ಮಹಿಮೆ. ಶ್ರೀಮದ್ ಭಾಗವತಂ ನಾವು ಯಾಕೆ ಓದಬೇಕನ್ನೋದು ಅದನ್ನು ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗ್ ಇಲ್ಲಿ ಏನಿದೆ ಅಂದರೆ ಶಾಶ್ವತವಾದಂತಹ ಕಾಲ. ನಾವು ಹೇಳ್ತೀವಿ ಕಾಲ ಎಲ್ಲವನ್ನು ನುಂಗಿ ಹಾಕಿತ್ತು. ಏನಿದು ಕಾಲ? ಭಯಂ. ಏನಿದು ಭಯ? ಮೃತ್ಯು. ನಮ್ಗನ್ನು ಅಲ್ವಾ, ನಾವು ಹುಟ್ಟಿದ ಮೇಲೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಒಂದೇ ವ್ಯತ್ಯಾಸ, ಮೆಡಿಸಿನ್ ತಗೋತೀವಿ ಮೆಡಿಕಲ್ ಶಾಪಲ್ಲಿ, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ, ಪ್ರಿಂಟ್ ಹಾಕಿದ್ದಾರೆ. ನಮಗೆ ನಮ್ಮ ತಂದೆ ತಾಯಿ ಕೃಪೆಯಿಂದ ಅಥವಾ ನಮ್ಮ ಸಂಬಂಧಿಕರ ಕೃಪೆಯಿಂದ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಗೊತ್ತು, ಇನ್ನೊಂದು ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ. ತುಂಬ ರಿಸ್ಕ್ ಅದು. ಯಾವಾಗ ನಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ ನಾವು ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ನಾಳೆ ಮತ್ತೆ ಕ್ಷಣ ಮತ್ತೊಂದು ಉಸಿರು ನಾನು ತಗೋತೀನಿ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ನಮ್ಗೆ ಏನಾಗುತ್ತೆ, ಭಯ ತರುತ್ತಲ್ಲ ಕೆಲವೊಮ್ಮೆ. ನೆಕ್ಸ್ಟ್ ಕ್ಷಣ ನಾನು ಬದುಕ್ತೀನಿ ಇಲ್ವೋ ಭಯ ಬರುತ್ತೆ. ಅಂದರೆ ಇಲ್ಲಿ ಕಾಲ ನಮಗೆ ಭಯ ಹುಟ್ಟಿಸಿದ್ರೆ ಅಭಯ ಎಲ್ಲಿ ಸಿಗುತ್ತೆ? ಅಭಯ ಚರಣಾರವಿಂದರೆ ಅಂತ ಹೇಳಿದಾರಲ್ಲ ನಮಗೆ. ಅಂದರೆ ಅಭಯ ಸಿಗೋದು ಒಂದೇ ಭಗವಂತನ ಪಾದ ಕಮಲಗಳಲ್ಲಿ. ಹಾಗಾಗಿ ಇಲ್ಲಿ ಪರ್ಪಟಲ್ಲಿ ಶಿಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ನೀನು ಆ ಕಾಲದ ಹಿಡಿತದಿಂದ ಹೊರಗೆ ಬಾ. ಶಿಲ ಪ್ರಭುಪಾದರು ಅದನ್ನೇ ಹೇಳ್ತಾ ಇರೋದು. ಒಂದೇ ದಾರಿ, ಸಾಧ್ಯನೇ ಇಲ್ಲ. ಬೇರೆ ಏನು ಮಾಡಿದ್ರು ಮತ್ತೆ ಹುಟ್ಟಬೇಕು. ಅದು ನಿನ್ನ ಅದೃಷ್ಟ. ಮತ್ತೆ ಮನುಷ್ಯ ಯೋನಿಯಲ್ಲಿ ಹುಟ್ಟಿದ್ರೆ ಅದೃಷ್ಟ, ಇಲ್ಲಾರೆ ದುರಾದೃಷ್ಟ. ತುಂಬ ಅಟ್ಯಾಚ್ ಆಗಿದ್ರೆ ಯಾವುದೇ ವಿಷಯಕ್ಕೂ ಹೇಳೋಕ್ಕಾಗಲ್ಲ. ಗಂಡನಿಗೆ ಹೆಂಡತಿ ತುಂಬ ಅಟ್ಯಾಚ್ ಆಗಿದ್ರೆ ಏನಾಗುತ್ತೆ?
ಅವಳಿಗೆ ಮತ್ತೆ ಪುರುಷನ ದೇಹ ಸಿಗುತ್ತಂತೆ. ಹೆಂಡತಿಗೆ ಗಂಡ ತುಂಬ ಅಟ್ಯಾಚ್ ಆಗಿದ್ರೆ, ಆಸಕ್ತನಾಗಿದ್ರೆ ಅವನಿಗೆ ಮತ್ತೆ ಹೆಣ್ಣಿನ ಶರೀರ ಸಿಗುತ್ತೆ. ಆದರೆ ಅದು ಗ್ಯಾರಂಟಿ ಇಲ್ಲ. ಅವನು ಒಳ್ಳೆ ಕೆಲಸ ಮಾಡಿದರೆ ಪಕ್ಕ ಮನುಷ್ಯ ಜನ್ಮ ಸಿಗುತ್ತೆ. ಉದಾಹರಣೆಗೆ ನಾವು ಹಿಂದಿನ ಕಾಲದಲ್ಲಿ ಕೇಳ್ತೀವಲ್ವಾ, ಈ 84 ಲಕ್ಷ ಜೀವಯೋನಿ ದಾಟಿ ಬರಬೇಕಾದ್ರೆ ಅದಕ್ಕಿಂತ ಪ್ರಯರ್ ಏನಾಗಿರ್ತೀವಿ ಅಂದರೆ, ಯಾವ ಜನ್ಮದಲ್ಲಿ ಇರ್ತೀವಿ? ಶ್ರೇಷ್ಠ. ನಾವು ಪ್ರಾಣಿಗಳಿಗೆ ಹೇಳಿದಾಗ ಒಂದು ಶ್ರೇಷ್ಠ ಜನ್ಮ ಯಾವುದಂತ ಹೇಳ್ತೀವಿ ನಾವು? ಗೋವಿನ ಜನ್ಮ, ಆಕಳಿನ ಜನ್ಮ ಅಂತ ಹೇಳ್ತೀವಿ. ಆಕಳಿನ ನಂತರ ನಾವು ಬಂದ್ಬಿಡ್ತೀವಿ ಮನುಷ್ಯ ಜನ್ಮಕ್ಕೆ ಕಾಲಿಡ್ತೀವಿ. ಯಾಕೆ? ಯಾಕೆಂದರೆ ಆ ಆಕಳು ಕೊಡುವಂಥ ಹಾಲು ಭಗವಂತನ ಸೇವೆಯಲ್ಲಿ ಯೂಸ್ ಆಗುತ್ತೆ. ಆ ಗೋ ಮೂತ್ರ ಎಲ್ಲವನ್ನು ಶುದ್ಧಿ ಮಾಡಬೇಕಂದ್ರೆ ನಮ್ಗೆ ಹೇಳ್ತಾರಲ್ಲ ಭಟ್ರು, ಏನು ತನ್ನಿ ಅವ್ರ ಲಿಸ್ಟಲ್ಲಿ, ಪೂಜಾ ಲಿಸ್ಟಲ್ಲಿ ಏನಿರುತ್ತೆ? ಗೋಮೂತ್ರ, ಗೋಮಯ, ಅಷ್ಟೊಂದು ಶ್ರೇಷ್ಠ. ಅದಕ್ಕೋಸ್ಕರ ಅದರ ನಂತರ ಅದಕ್ಕೆ ಶ್ರೇಷ್ಠವಾದಂಥ ಮಾನವ ಜನ್ಮ ಸಿಗುತ್ತೆ, ಮನುಷ್ಯ ಜನ್ಮ ಸಿಗುತ್ತೆ. ಹಾಗಾಗಿ ನಾವು ಅದನ್ನು ವೇಸ್ಟ್ ಮಾಡ್ಕೋಬಾರ್ದು, ಅಷ್ಟೇ ಉದ್ದೇಶ, ಅಷ್ಟೇ. ಶಿಲಾ ಪ್ರಭುಪಾದರು ನಮಗೆ ಹೇಳಿರೋದಂತೂ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ವೇಸ್ಟ್ ಮಾಡ್ಕೋಬಾರ್ದು. ವೇಸ್ಟ್ ನಾವು ಯಾವ ರೀತಿ ಮಾಡ್ಕೋತಿದ್ದೀವಿ? ಯಾರಾದರೂ ಹೇಳಿದ್ರೆ ನಮಗೆ, ನಮ್ಮ ಪರಿಚಯದವರು ಬನ್ನಿ ಭಾಗವತಂ ಕ್ಲಾಸ್ ಆಗುತ್ತೆ, ಇಲ್ಲ ಪ್ರಸಾದ ಟೈಮ್ ಬರ್ತೀನಿ ಆದರೂ ನಾವೇನು ಹೇಳಬೇಕು? ಪರವಾಗಿಲ್ಲ ಆವಾಗಾದರೂ ಬನ್ನಿ. ಯಾಕೆ? ಭಗವಂತನ ಪ್ರಸಾದ ತಗೊಂಡು ಒಂದಲ್ಲ, ಯಾಕೆಂದರೆ ಅಷ್ಟೊಂದು ಪವರ್ಫುಲ್ ಅಲ್ವಾ ಭಗವಂತನ ಪ್ರಸಾದ ಕೂಡ ಪವರ್ಫುಲ್. ಒಂದಲ್ಲ ಒಂದು ದಿವಸ ಖಂಡಿತ ಬಂದೇ ಬರ್ತಾರೆ, ಸ್ವಲ್ಪ ಚೇಂಜಸ್ ಬಂದೇ ಬರುತ್ತೆ. ಯಾವ ರೀತಿ ಆ ಒಂದು ಸ್ಟೋರಿ ಇರುತ್ತಲ್ಲ, ಒಬ್ಬ ತಾತ ಒಬ್ಬ ತನ್ನ ಮೊಮ್ಮಗನಿಗೆ ಏನು ಹೇಳ್ತಾನೆ ಅಂದರೆ, ಆ ಮೊಮ್ಮಗನ ಕ್ವಶನ್ ತಾತನಿಗೆ, ಇಲ್ಲ ನೀವು ಇಷ್ಟೊಂದು ನನಗೆ ಭಗವದ್ಗೀತೆ ಹೇಳ್ತಾ ಇದ್ದೀರಾ ನನಗೇನು ಚೇಂಜಸ್ ಗೊತ್ತಾಗ್ತಾನೆ ಇಲ್ಲ ಅಂತ. ಅವಾಗ ತಾತ ಮೊಮ್ಮಗನಿಗೆ ಏನು ಹೇಳ್ತಾನೆ? ಪರವಾಗಿಲ್ಲ, ಬಿಟ್ಬಿಡು, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ. ಅಲ್ಲಿ ಇದ್ರ ಮೇಲೆ, ಅಟ್ಟದ ಮೇಲೆ ಒಂದು ಹಳೆ ಕಪ್ಪು ಹಿಡಿದಂಥ ಒಂದು ಪಾತ್ರೆ ಇದೆ, ನೀನೊಂದು ಕೆಲಸ ಮಾಡು, ದಿನ ಅದರಿಂದ ನೀರು ಹೊತ್ಕೊಂಡು ಬಾ ಅಂತ ಹೇಳ್ತಾರೆ. ಅವನದ್ರಿಂದ ದಿನ ನೀರು ಹೊತ್ಕೊಂಡು ಬರ್ತಾನೆ. ಇದೆಲ್ಲ ಆಯಿತು. ಸುಮಾರು ದಿನ ಆದಮೇಲೆ ಅವನು ಮತ್ತೆ ಅದೇ ಪ್ರಶ್ನೆ ಕೇಳ್ತಾನೆ, ತಾತ ನೀನು ಹೇಳಿದಾಗೆ ನಾನು ದಿನ ನೀರು ಎತ್ಕೊಂಡು ಬಂದೆ, ಅರೆ ಏನಾಯಿತು ಅಂತ ಹೇಳ್ತಾನೆ. ಅರೆ ನೀನು ಅದಕ್ಕೆ ಉತ್ತರ ಕೊಟ್ಟಿಲ್ಲ, ನಾನು ಇಷ್ಟು ಸಮಯ ಭಗವದ್ಗೀತೆ ಕೇಳ್ತಾನೆ ಇದ್ದೇನೆ, ನನಗೆ ಎಫೆಕ್ಟ್ ಮಾಡೇ ಇಲ್ಲ. ಇಲ್ಲ, ಎಫೆಕ್ಟ್ ಆಗಿದೆ, ಖಂಡಿತವಾಗಿ ಅಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಅವನು ಹೇಳ್ತಾನೆ, ಆ ಪಾತ್ರೆ ನೋಡು ನೀನು ಅಂತಾನೆ ಒಂದ್ಸರಿ. ಆವಾಗ ಮೊಮ್ಮಗ ಪಾತ್ರೆ ನೋಡ್ತಾನೆ, ಏನಿದೆ? ಅವನು ಅಟ್ಟದ ಮೇಲಿಂದ ತೆಗಿಬೇಕಾದ್ರೆ ಕಪ್ಪಾಗಿದ್ದ ಆ ಪಾತ್ರೆ, ಆದರೆ ಡೈಲಿ ನೀರು ತುಂಬಿಸಿ ಅದರ ಕೊಳೆ ಹೋಗ್ತಾನೆ ಇತ್ತು. ಇವಾಗ ಅದು ಹೊಳೆತಾ ಇದೆ ಪಾತ್ರೆ. ಇದೇ ರೀತಿ ಕಷ್ಟ ಆಗುತ್ತೆ. ಯಾಕಂದರೆ ಆವಾಗಲೇ ಹೇಳಿದ್ವಲ್ಲ, ಈ ಮೆಟೀರಿಯಲ್ ಇದು ನಮ್ಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ಬಿಡೋದಿಲ್ಲ. ಆದರೂ ಆವಾಗಲೇ ಹೇಳಿದ್ವಿ, ಏನು ಸತತವಾದಂಥ ಪ್ರಯತ್ನ ಬೇಕು ನಮಗೆ ಅಲ್ವಾ? ಆ ಪ್ರಯತ್ನ ಮಾಡಿದ್ರೇನೆ ನಮ್ಮ ಉದ್ಧಾರ ಖಂಡಿತ ಆಗುತ್ತೆ. ಒಂದಲ್ಲ ಒಂದು ದಿನ ಒಳಗಡೆಯಿಂದ ಭಗವಂತ ನಮಗೆ, ಅಥವಾ ಯಾರೋ ಭಕ್ತರ ಆಶೀರ್ವಾದ, ಇಲ್ಲಿ ನಾವು ಹೇಳ್ತೀವಲ್ಲ, ನಾವು ಯಾವತ್ತೂ ಅದನ್ನು ಮತ್ತೆ ನಾವು ಹೇಳ್ತಾನೆ ಇರ್ತೀವಿ. ಏನು ಹೇಳ್ತೀವಿ? ಬನ್ನಿ ಶ್ರೀಮದ್ ಭಾಗವತಂ ಕ್ಲಾಸ್ಗೆ ಬನ್ನಿ. ಉಪಯೋಗ ಏನಿರುತ್ತೆ? ಇಲ್ಲಿ ನಾವ್ಯಾರೋ ಕ್ಲಾಸ್ ಕೊಡ್ತೀವಿ ಅಂತಲ್ಲ, ನಮ್ಮ ಅದೃಷ್ಟವಶಾತ್ ಯಾರೋ ಮಹಾರಾಜರುಗಳು ಬರ್ತಾರೆ, ಅವರ ದರ್ಶನ ಮಾತ್ರದಿಂದ ನಮ್ಮ ಉದ್ಧಾರ ಆಗುತ್ತೆ ಅಲ್ವಾ? ಅವರು ಹೇಳೋ ಮಾತುಗಳು ಅದು ನಮಗೆ ನಾಟ್ತವಲ್ಲ, ಅದರಿಂದಾಗಲೂ ನಮ್ಮ ಉದ್ಧಾರ ಆಗುತ್ತೆ. ಹಾಗೆ ಬಂದು ಸಂಘ ಮಾಡಬೇಕು. ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗಿರ್ತಾರೆ, ಅವರು ಬಂದಿರ್ತಾರೆ, ಅವರನ್ನೆಲ್ಲ ನಾವು ನೋಡಿರ್ತೀವಿ, ಆ ಫಲ ನಮಗೂ ಸಿಗುತ್ತೆ. ಸುಲಭವಾದ ಮಾರ್ಗ ಇದೆ. ನಾವು ಆವಾಗಲೇ ಹೇಳಿದ್ವಿ, ಯಾವ್ದಾದ್ರು ಸುಲಭದಲ್ಲಿ ಸಿಕ್ಕಿದ್ರೆ ಬಿಟ್ಬಿಡ್ತೀವಿ. ನಾವು ಯಾರಿಗಾದ್ರು ಸುಲಭದಲ್ಲಿ, ಅವನಿಗೆ ಭಗವದ್ಗೀತೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಕೊಟ್ಟಿತ್ತು ಅಂದರೆ, ದೊಡ್ಡ ಫಂಕ್ಷನ್ ನಾವು ಅಂದರೆ ಕಣ್ಣಾರೆ ನೋಡಿರುವಂಥದ್ದು, ದೊಡ್ಡ ಫಂಕ್ಷನ್ ಮಾಡಿದ್ರು ಯಾರು, ಎಲ್ರಿಗೂ ಒಂದೊಂದು ಭಗವದ್ಗೀತೆ ಕೊಟ್ಟರು. ಇವನು ಹೋಗಿ ಭಗವದ್ಗೀತೆ ತಗೊಂಡ, ಹೇಳೋಕ್ಕಾಗಿಲ್ಲ ಅವನಿಗೆ ನನಗೆ ಬೇಡ ಅಂತ, ತಗೊಂಡ ಆಚೆ ಈಚೆ ನೋಡ್ತಾನೆ, ಯಾರು ನೋಡಿಲ್ಲ ಅಂತ ಒಂದು ಚೇರ್ ಮೇಲೆ ಇಟ್ಟು ಹೋಗ್ಬಿಟ್ಟ. ಅಂದರೆ ಸುಲಭದಲ್ಲಿ ಏನು ಸಿಕ್ಕಿದ್ರು ಅದರ ಫಲ ಅವರಿಗೆ ಅರ್ಥ ಆಗಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಭಗವದ್ಗೀತೆ ಅದಕ್ಕೆ ಒಂದು ಮಿನಿಮಲ್ ಚಾರ್ಜ್ ಇರ್ತಾರೆ. ಯಾಕೆ ಗೊತ್ತಾ? ನಾನು ಅಷ್ಟು ಕೆಲವೊಂದು ಇರ್ತಾರೆ ಅಂಥವ್ರು, ನಾನು 350 ರೂಪಾಯಿ ಕೊಟ್ಟಿದ್ದೀನಿ, 350 ರೂಪಾಯಿ ಕೊಟ್ಟಿದ್ದೀನಿ, ನಾನು ವೇಸ್ಟ್ ಮಾಡಬಾರ್ದು, ಹಾಗಾದ್ರೆ ಸ್ವಲ್ಪ ಓಪನ್ ಮಾಡಿ ನೋಡೋಣ, ಅಷ್ಟು ಸಾಕು ಅಲ್ವಾ? ಇನ್ನು ಕೆಲವರು ಏನು ಮಾಡ್ತಾರೆ, ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಖಂಡಿತ ಮಾಡಬೇಕು, ಯಾಕಂದರೆ ಇದು ಶ್ರೇಷ್ಠವಾದಂಥ ಜ್ಞಾನ. ಅದೇ ಒಂದಲ್ಲ ಒಂದು ದಿವಸ ಭಗವಂತ ಅವ್ರಿಗೆ ಎಷ್ಟು ಕಷ್ಟದಲ್ಲಿ ಆಗ್ತಾನೆ ಅಂದರೆ, ನನಗೆ ತಲೆಯಲ್ಲಿ ಆಲೋಚನೆ ಬರುತ್ತೆ, ಯಾವುದೋ ಕ್ಲಾಸಲ್ಲಿ ಕೇಳಿದ್ದೀನಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದು ಕಡೆಯಲ್ಲಿದೆ ಅಂತೆ. ಆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋರು ಹೇಳ್ತಾ ಇದ್ರಲ್ರಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ಇದೆ, ಹಾಗಾದರೆ ನನ್ನ ಈ ಸಮಸ್ಯೆಗೂ ಕೂಡ ಖಂಡಿತ ಪರಿಹಾರ ಇದೆ ಅಲ್ವಾ ಅಂತ ಅವನು ಖಂಡಿತ ಒಂದಲ್ಲ ಒಂದಿನ ನೋಡ್ತಾನೆ. ಅದೊಂದು ಟೈಮ್ ಬಾಂಬ್ ಅಂತ ಶಿಲಾ ಪ್ರಭುಪಾದರು ಹೇಳ್ತಾರೆ. ನಮ್ಮ ಕೆಲಸ ಏನು? ಆ ಬಾಂಬನ್ನು ಅವ್ರ ಮನೇಲಿ ಪ್ಲಾಂಟ್ ಮಾಡೋದು.
ಅಷ್ಟೇ. ಏನಾದರೂ ಮಾಡಿ ಆ ಬಾಂಬನ್ನು ಅವ್ರ ಮನೆ ತಲುಪಿಸೋದು. ಬ್ಲಾಸ್ಟ್ ಒಂದಲ್ಲ ಒಂದು ದಿವಸ ಅದು ಹಾಗೇ ಆಗುತ್ತೆ. ಅದು ಬ್ಲಾಸ್ಟ್ ಆದಾಗ ಅವ್ನು ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ. ಇದಿಷ್ಟೇ ನಮ್ಮ ಕೆಲಸ. ಏನು ನಾವು ಮಾಡ್ತೀವಿ ಅಂದ್ರೂ ಕೂಡ ಅದು ಗುರುಗಳು ನಮಗೆ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸು ಅಥವಾ ನಮ್ಮ ಗುರು ಪರಂಪರೆ ನಮಗೆ ಮಾಡಿಸ್ತಾ ಇದೆ. ಇಷ್ಟು ನಾವು ಮನಸ್ಸಲ್ಲಿಟ್ಟು ಮಾಡಿದರೆ ಅದು ಖಂಡಿತ ಅದು ಸಫಲ ಆಗುತ್ತೆ. ಇದನ್ನು ನಾನೇ ಕೂಡ ಅನುಭವಿಸಿದ್ದೀನಿ ಕೂಡ. ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬೇಕಾದ್ರೆ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಉಡುಪಿಯಲ್ಲಿ ನಡೆದಂಥ ಘಟನೆ. ಏನು ಮಾಡೋದು, ಏನು ಯಾಕೆ ಹೀಗೆ ಆಗ್ತಿದೆ, ಏನು ನನ್ನಿಂದ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ವಾ, ನಾನು ಇಷ್ಟೆಲ್ಲ ಓದಿ ಏನು ಪ್ರಯೋಜನ ಇದೆ ಅಂದರೆ ನಾನು 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 ಅಂತಲ್ಲಿ ಹಾರಾಡ್ತಾ ಇತ್ತು. ಅರೆ ನಾವು ಆ ಕ್ಷೇತ್ರದಲ್ಲಿ ಇದ್ದೀವಲ್ಲ, ಏನೋ ಭಗವಂತನ ಆಶೀರ್ವಾದ, ಅಲ್ಲಿ ಎಷ್ಟೋ ಭಕ್ತರು ಅವರ ಕೃಪೆ, ಆಲೋಚನೆ ಬರುತ್ತೆ, ಇಲ್ಲ ನಮ್ಮ ಸೀನಿಯರ್ಸ್ ನಮ್ಗೆ ಏನು ಹೇಳಿದ್ರು, ನಾನು ಅಂದರೆ ಆಗಲ್ಲ, ಖಂಡಿತ ಸಾಧ್ಯ ಇಲ್ಲ, ನಿಮ್ಮ ಗುರುಗಳನ್ನು ನೆನಪಿಸ್ಕೊಳ್ಳಿ, ಶಿಲಾ ಪ್ರಭುಪಾದರನ್ನು ನೆನಪಿಸ್ಕೊಳ್ಳಿ, ಖಂಡಿತ ಬುಕ್ ಡಿಸ್ಟ್ರಿಬ್ಯೂಷನ್ ಆಗೇ ಆಗುತ್ತೆ. ಅಂದರೆ ಅಷ್ಟೇ ನೆನೆಸ್ಕೊಂಡೆ, ಆಗೋಯ್ತಲ್ವಾ. ಅಷ್ಟೇ 2-3 ಬುಕ್ ಇಮಿಡಿಯೇಟ್ ಹಾಗೆ ಬಂದರು. ನಾನೇನು ಹೇಳೋಕ್ಕೆ ಇಲ್ಲ, ಬಂದರು ಈಗ ನೋಡು ಭಗವದ್ಗೀತನಂತ ಕಣ್ಣಿಗೆ ಓದ್ಕೊಂಡ್ರು, ತಗೊಂಡು ಹೋಗ್ಬಿಟ್ರು. ಇನ್ನೊಬ್ಬರು ಬಂದರು, ನೀವು ಶ್ರೇಷ್ಠವಾದಂಥ ಕೆಲಸ ಮಾಡ್ತಾ ಇದ್ದೀರಾ, ಇಸ್ಕಾನ್ ಏನಿದೆ ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಎಷ್ಟೋ ಜನ ಎಜುಕೇಟೆಡ್ ಇದ್ದೀರಾ, ಎಷ್ಟೋ ಜನ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಆ ವರ್ಕಿಂಗ್ ಅವರ್ಸಲ್ಲಿ ನೀವು ಹೊರಗಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀರಾ, ನನ್ನ ಕಡೆಯಿಂದ ಇದೊಂದು ಕಿರುಕಾಣಿಕೆ ಅಂತ 1500 ರೂಪಾಯಿ ಕೈ ಕೊಟ್ಟು ಹೋದರು. ಅಂದರೆ ನಾವು ಲೆಕ್ಕ ಆಗಿದೆ. ಹಾಗಾದರೆ ಇನ್ನು ಯಾರಾದರೂ ಬಂದರೆ ಪಾಪ ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅವ್ರ ಹಣ ಇಲ್ಲ ಅಂದರೆ ನಾನು ಇಷ್ಟು ಬುಕ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಈ ರೀತಿ. ಹಾಗೆ ಆಯಿತು. ಅಷ್ಟೊತ್ತಿಗೆ ವಿಠಲನ ಭಕ್ತರು, ವಾಕ್ರೀಸ್ ಅಂತೀವಲ್ಲ ನಾವು, ವಾಕ್ರಿ ಅಲ್ವಾ, ವಾಕ್ರಿ ಅಂತೀವಿ ನಾವು, ವಾರ್ಕರೀಸ್. ನಾವು ಮಹಾರಾಷ್ಟ್ರದ ಕಡೆಗೆ ಹೋದರೆ ತುಂಬಾ ಅವರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆ ಮಾಡ್ತಾರೆ ವಿಠಲನ ದರ್ಶನಕ್ಕೆ. ಅದಂತರ ಅಲ್ಲಿ ಹೋಗಿ ಅಟೆಂಡೆನ್ಸ್ ಕೊಡಲೇಬೇಕಂತೆ ಅವರು, ಇಲ್ಲ ನಾವು ಸತ್ತೋದ ಅಂತ ಲೆಕ್ಕ ಅಂತೆ. ಆ ಥರ ಅವರು ವಾರ್ಕರಿ ಮಾಡ್ತಾರೆ. ಅವರು ಎಷ್ಟು ಪ್ಯೂರ್ ಅಂದರೆ ತುಂಬ ಪ್ಯೂರ್ ಆಗಿರ್ತಾರೆ, ತುಂಬ ಮುಗ್ಧರು ಅವರು. ಅವರಿಗೆ ವಿಠಲ ವಿಠಲ ಬಿಟ್ಟರೆ ಬೇರೆ ಏನು ಬರೋದಿಲ್ಲ ಅವರಿಗೆ. ಅಂಥ ವಾರ್ಕರಿ ಮಾಡೋ ಒಬ್ಬರು ವಯಸ್ಸಾದವರಿದ್ದರು. ಪಾಪ ನಾನು ಅವರಿಗೆ ಕೇಳಿದೆ, ನಿಮಗೆ ಭಗವದ್ಗೀತೆ ಓದ್ತೀರಾ? ಅವರು ಓದ್ತೀನಿ, ಆದರೆ ಒಂದೇ ಒಂದು ನಿಮಿಷ ಅಂದರು. ಎಷ್ಟು ಅಮೌಂಟ್ ಅಂತ ಕೇಳಿ ನಾನು ಹೇಳಿದೆ, ಆವಾಗ 250 ರೂಪೀಸ್ ಇತ್ತು, ಬಟ್ 200 ರೂಪೀಸ್ಗೆ ನಾವು ಕೊಡ್ಬೋದಾಗಿತ್ತು. ಸರಿ 200 ರೂಪೀಸ್. ಪಾಪ ಆ ತಾತ ಒಂದು ಗಂಟು ತೆಗೆದ್ರು. ಆ ಗಂಟು ತೆಗೆದು ಹಣ ಲೆಕ್ಕ ಹಾಕೋಕ್ಕೆ ಶುರು ಮಾಡಿದರು. ನನಗೆ ಅವರ ಟೋಪಿ, ಸಾಮಾನ್ಯವಾಗಿ ನಾವು ನೋಡಿದ್ರೆ ಅವರ ಒಂದು ಆ ಟೋಪಿ ಇರುತ್ತೆ, ವೈಟ್ ಕಲರ್ ಟೋಪಿ ಇರುತ್ತೆ, ಮತ್ತು ಒಂದು ತಿಲಕ, ಅದೊಂದು ವಿಶೇಷ ಒಂದು ನಾಮ ಹಾಕಿರ್ತಾರೆ ಅವರು. ನಂಗೆ ಗೊತ್ತಾಯ್ತು ಇವರು ವಾಹಕರಿ ಅಂತ. ಇಲ್ಲ, ಏನು ಬೇಕಾಗಿಲ್ಲ ಅಂದರೆ ಭಗವಂತ ನೋಡಿ ಅವರಿಗೋಸ್ಕರ ವ್ಯವಸ್ಥೆ ಮಾಡಿಬಿಟ್ಟ. ಅದು ಯಾರೋ ಒಬ್ಬರು ಬಂದರು, ಆ 1500 ರೂಪಾಯಿ ಕೊಟ್ಟರು, ಶಾಸ್ತ್ರದಾನ ಮಾಡೋದ್ರು. ಅಂದರೆ ಅವರು ಮಾಡಿದಂತಹ ಯಾವುದು ಅಂದರೆ ವೇಸ್ಟ್ ಆಗಿಲ್ಲ. ನಾವು ಯಾವತ್ತು ಭಗವಂತನಿಗೋಸ್ಕರ ಏನನ್ನು ಮಾಡಿದ್ರು ವೇಸ್ಟ್ ಆಗಲ್ಲ. ಅವರು 1500 ಕೊಟ್ಟರು, ಅದು ಏನಾಯಿತು, ಅವರ ಇದರಿಂದಾಗಿ ಒಬ್ಬರಿಗೆ ಭಗವದ್ಗೀತೆ ಒಬ್ಬರಿಗೆ ಹೋಯಿತು. ಅದು ಭಗವಂತನ ಸೇವೆ ಮಾಡುವಂಥ, ವಿಠಲನ ಸೇವೆ ಮಾಡುವಂಥ ಆ ವ್ಯಕ್ತಿಗೆ ಆ ಭಗವದ್ಗೀತೆ ದೊರೆಯಿತು. ಈ ಥರ ಏನು ಮಾಡಿದ್ರು ಇದು ನಾನು ಮಾಡಿದ್ದಲ್ಲ, ಭಗವಂತ ನನ್ನಿಂದ ಮಾಡಿಸ್ತಾನೆ. ಯಾವ ಸಮಯದಲ್ಲಿ ಏನಾಗಬೇಕು ಅದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಈ ದೃಢವಾದ ನಂಬಿಕೆ, ಅಚಲವಾದ ನಂಬಿಕೆ ನಾವು ನೋಡಿದ್ವಲ್ಲ, ಪ್ರಹ್ಲಾದ್ ಮಹಾರಾಜರ ಉದಾಹರಣೆ ತಗೊಂಡಾಗ ಏನಿದೆ, ದೃಢವಾದ ನಂಬಿಕೆ. ಆಲೋಚನೆ ಮಾಡೋಕ್ಕೆ ಸಾಧ್ಯನಾ? ಅದು ಎತ್ತರವಾದ ಬೆಟ್ಟದಿಂದ ತಳ್ಳೋದಂತೆ. ಆದರೂ ಪ್ರಹ್ಲಾದ್ ಮಹಾರಾಜಿಗೆ ಏನು ಎಳ್ಳಷ್ಟು ಮಾತ್ರ ಭಯ ಇಲ್ಲ. ಹಾವಿಂದ ಕಡಿಸೋದು, ಅಯ್ಯೋ ಎಷ್ಟೆಲ್ಲ ಅವರಿಗೆ ಆನೆ ಕಾಲಿನಿಂದ ತುಳಿಸೋದು, ಏನೆಲ್ಲ ಅಲ್ವಾ. ಇದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ನಮಗಂಥ ಕಷ್ಟಗಳಂತೂ ಇಲ್ಲ. ಪ್ರಹ್ಲಾದ್ ಮಹಾರಾಜರ ಉದಾಹರಣೆ ನೋಡಿದ್ರೆ ನಮ್ಮಲ್ಲಿ ಬರುವಂಥದ್ದು ಜುಜ್ಬಿ ಕಷ್ಟಗಳು ನಮಗೆ ಅಷ್ಟೇ ಜೀವನದಲ್ಲಿ. ಅದು ಯಾಕಂದರೆ ನಾವು ಈ ಅತಿಯಾಗಿ ಈ ದೇಹ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಆ ದೃಢವಾದ ನಂಬಿಕೆ, ಅಚಲವಾದ ನಂಬಿಕೆ ಪ್ರಹ್ಲಾದ ಮಹಾರಾಜರನ್ನು ಕಾಪಾಡಿತು. ಪ್ರಹ್ಲಾದ್ ಮಹಾರಾಜರು ನಮಗೆ ಅವರು ಶ್ರೇಷ್ಠವಾದ ವ್ಯಕ್ತಿ. ಅವ್ರೇನು ಹೇಳಿದ್ರು, ಆ 5ನೇ ವರ್ಷ ಪ್ರಾಯದಲ್ಲೇ ಮಕ್ಕಳಿಗೆ ಈ ಜ್ಞಾನವನ್ನು ಕೊಡಿ, ಯಾಕಂದರೆ ಇದರಿಂದ ಅವರಿಗೆ ಮುಂದೆ ಕಷ್ಟಪಡಲ್ಲ. ಯಾಕಂದರೆ ನಾವು ಭಗವದ್ಜ್ಞಾನವನ್ನು ನಾವು ಮೊದಲೇ ಕೊಟ್ಟಿದ್ರೆ, ನಾನು ಆತ್ಮ, ಈ ಶರೀರ ಅಲ್ಲ ಅಂದರೆ ಅವನು ತನ್ನ ಸಂಸಾರದಲ್ಲಿ ಅವನಿಗೆ ಅಷ್ಟೊಂದು ಅಟ್ಯಾಚ್ಮೆಂಟೇ ಬರ್ತಾ ಇರಲಿಲ್ಲ. ಅವನು ಯಾವ ಥರ, ಅದು ಹೇಳ್ತಾರೆ, ಯಾವ ಥರ ಸಂಸಾರದಲ್ಲಿ ನಾವು ಜೀವನ ಮಾಡಬೇಕು ಅಂದರೆ, ಆ ತಾವರೆ ಎಲೆ ಇರುತ್ತಲ್ಲ, ಆ ತಾವರೆ ಎಲೆ ಮೇಲೆ ಆ ಡ್ರಾಪ್ ಇರುತ್ತೆ, ನೀರಿನ ಡ್ರಾಪು ಅದಿದೆ. ತಾವರೆ ಎಲೆ ಮೇಲೆ ಆ ನೀರಿನ ಡ್ರಾಪ್ ಇದೆ, ಅದು ಅದಕ್ಕೆ ಅಂಟ್ಕೊಳ್ಳಿಲ್ಲ. ಆ ಎಲೆ ಸ್ವಲ್ಪ ಅಲುಗಾಡಿದ್ರೆ ಅದು ಆಚೆ ಓಡಾಡುತ್ತೆ, ಈಚೆ ಬಿದ್ದು ಬಿಡುತ್ತೆ. ಆ ಥರ ನಾವು ಸಂಸಾರದಲ್ಲಿ ಜೀವನ ಮಾಡಬೇಕಾದ್ರೆ. ಹೇಳೋದು ಸುಲಭ,
ಪ್ರಭು ಏನು ಹೇಳಿಬಿಡ್ತಾರೆ. ಪಾಲನೆ ಮಾಡೋದು ಕಷ್ಟ ಅಲ್ವಾ? ಎಷ್ಟೊಂದು ಕಷ್ಟ. ಈ ರೀತಿ ಜೀವನ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ಗುರು ಹಿರಿಯರ ಆಶೀರ್ವಾದ ಬೇಕು. ಆವಾಗಲೇ ಹೇಳಿದಂತೆ ಮತ್ತೆ ಆ ಪ್ರಯತ್ನ, ಭಗವಂತನ ಮೇಲೆ ನಿರ್ಭರತೆ ಬೇಕು. ಇದಿದ್ರೆ ಕೆಲವೊಮ್ಮೆ ಕಂಪ್ಲೀಟ್ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ. ಎಷ್ಟೋ ಸರ್ತಿ ಭಕ್ತಿ ಜೀವನದಲ್ಲಿ ನಾವು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟು 1 ವಾರ 2 ವಾರ ನಾವು ಟೆಂಪಲಿಗೆ ಬಂದಿಲ್ಲ, ಶ್ರೀಮದ್ ಭಾಗವತಂ ಶ್ರವಣ ಮಾಡಿಲ್ಲ ಅಂದರೆ 3rd ವೀಕ್ ಬರೋಕ್ಕಾಗಲ್ಲ. ತುಂಬಾ ಕಷ್ಟ. ಅರೆ ಆ ಮೂಮೆಂಟಲ್ಲಿ ಭಗವಂತ ಬಿಡ್ತಾರಾ? ಇವನು ನನಗೆ ಆ ಸೇವೆ ಮಾಡಿದ್ದಾನೆ, ಬಿಡೋಕ್ಕಾಗತ್ತಾ? ಯಾರೋ ಒಬ್ರು ಡ್ಯೂಟಿ ಕಾಲ್ ಮಾಡ್ತೀವಿ, ಏನು ಪ್ರಭು 2 ವಾರ ಆಯಿತು ಕಾಣಿಸ್ಲಿಲ್ಲ ಟೆಂಪಲಲ್ಲಿ, ರಿಕ್ತ ಅಂತಾರೆ, ಹೋಗ್ಬೇಕು ಸೇವೆ ಮಾಡಬೇಕು ಅಂತ ಮತ್ತೆ ಎದ್ಕೊಂಡ್ಬರ್ತೀವಿ. ಮತ್ತೆ ಎದ್ರೆ ಮತ್ತೆ ಈ ರೀತಿ ಭಗವಂತ ವ್ಯವಸ್ಥೆ ಮಾಡಿಯೇ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳಿದ್ದಾರೆ. ಕೆಲವೊಂದು ಸರ್ತಿ ನಾವು ಹೇಳ್ತೀವಿ ಅಲ್ವಾ, ಒಬ್ರಿಗೆ ಯಾರೋ ಒಳ್ಳೆ ಭಕ್ತಿ ಮಾಡ್ತಾ ಇದ್ರೆ ಆಕ್ಸಿಡೆಂಟ್ ಆಗೋಯ್ತು, ಪಾಪ ಸತ್ತೋದ್ರು, ಇವರೆಲ್ಲ ಹೇಳ್ತಾ ಇದ್ರು ಅಂತಿ ಕಾಲೇ ಭಗವಂತನ ಸ್ಮರಣೆ ಮಾಡ್ಬೇಕಂತ. ಪಾಪ ಅವರಿಗೆ ಸ್ಮರಣೆ ಆಗಿರುತ್ತಾ? ಇಲ್ಲ. ನಾವು ಯಾಕಂದ್ರೆ ಬಗ್ಗೆ ಆಲೋಚನೆ ಮಾಡಬೇಕು? ನಮಗೆ ನಂಬಿಕೆ ಇಲ್ವಾ? ಅವರು ನಿಜವಾಗಿ ಭಗವಂತನ ಸೇವೆ ಮಾಡಿದ್ದಾರೆ. ಭಗವಂತ ಹೇಳಿದ್ದಾರೆ, ನಾನು ನಿನಗೆ ಆ ಅಂತಿಮ ಕಾಲದಲ್ಲಿ ನಾನು ನಿನಗೆ ಆ ಜ್ಞಾನ ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾರೆ. ಅಷ್ಟೇ. ಶ್ರೀಮದ್ ಭಾಗವತಂ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ಅಷ್ಟೇ, ಮುಗ್ದೋಯ್ತು. ಅದನ್ನು ಬಿಟ್ಟರೆ ನಮಗೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಬೇರೆ ಯಾವುದೇ ದಾರಿ ಇಲ್ಲ. ಎಲ್ಲವೂ ಕ್ಷಣಿಕ. ಲಕ್ಷ ಕೋಟಿ ಸಂಪಾದಿಸಿ ಏನು ಪ್ರಯೋಜನ? ನಮ್ಮ ಥರ ಅವ್ರು ಓಡಾಡೋಕ್ಕಾಗುತ್ತಾ? ಕೋಟಿಗಟ್ಟಲೆ ಇರುವವರು ಸಾಧ್ಯನಾ? ನಾವು ಎಷ್ಟು ಆರಾಮ್ಸೆ ಬರ್ತೀವಿ, 2 ವೀಲರ್ ಇಟ್ಕೊಂಡು ಓಡಾಡ್ತೀವಿ. ಆ ಕೋಟಿಗಟ್ಟಲೆ ಇರುವವನು ಹೊರಗಡೆ ಹೋಗ್ಬೇಕಾರೆ ಯಾರು ನನ್ನನ್ನು ಹೊಡೆದಾಕ್ತಾರೋ, ಯಾರು ನನ್ನಿಂದ ಕತ್ಕೋತಾರೋ, ನನಗೇನು ಆಗ್ಬಿಡುತ್ತೋ, ಅವನು ಅದೇ ಚಿಂತೆಯಲ್ಲಿ ಇರ್ತಾನೆ. ಹಿಂದೆ ಮುಂದೆ ನಮಗೆ ನೋಡೋಕ್ಕೆ ಒಂದು 10 ಜನ ಬಾಡಿ ಗಾರ್ಡು, ಬ್ಲ್ಯಾಕ್ ಕಮಾಂಡೋ, NSC ಅವರಿಗೆಲ್ಲ ಇರುತ್ತೆ. ಆದರೆ ಒಳಗಡೆಯಿಂದ ಅವನಿಗೆ ಆತಂಕ ಇರುತ್ತೆ. BP ಮಾತ್ರ ಅವನಿಗೆ ತಪ್ಪಲ್ಲ. ಆದರೆ ಅವನು ನಿಜವಾಗಿ ನೆಮ್ಮದಿಯಾಗಿ ಬದುಕ್ಬೋದು ಯಾವಾಗ ಅವನಿಗೆ ಜ್ಞಾನ ಇದ್ದರೆ. ನನಗೆ ಸಿಕ್ಕಿದ್ದು ಭಗವಂತನಿಗೋಸ್ಕರ, ಭಗವಂತನಿಂದ, ಆ ಭಗವಂತನ ಸೇವೆಗೋಸ್ಕರ ನನ್ನಲ್ಲಿ ಸಂಪತ್ತು ಇದೆ ಅನ್ನೋದು ಅವನಿಗೆ ಗೊತ್ತಿದ್ರೆ ಅವನು ನಿರ್ಭಯವಾಗಿ ಬದುಕ್ಬೋದು. ಭಗವಂತ ಯಾವುದೇ ಕ್ಷಣದಲ್ಲಿ ನನ್ನ ರಕ್ಷಣೆ ಮಾಡ್ತಾನೆ. ನನ್ನ ಆಯಸ್ಸು ತೀರಿತು ಅಂದರೆ ಅಷ್ಟೇ, ಭಗವಂತ ಹೇಳ್ತಾರೆ, ಅವರ ಧಾಮಕ್ಕೆ ಕರ್ಕೋತಾರೆ ನನಗೆ. ಆ ಅವಲಂಬನೆ ಯಾವ ಥರ? ಸಣ್ಣ ಮಗುಗೆ, ಇನ್ಫ್ಯಾಂಟ್ ಬೇಬಿ ಅಂತೀವಲ್ಲ ನಾವು, ಅದಕ್ಕೆ ಒಂದೇ, ಅದಕ್ಕೆ ಬೇರೆ ಏನು ಗೊತ್ತಿಲ್ಲ. ತಾಯಿ ಮಾತ್ರ ಗೊತ್ತು. ಅದಕ್ಕೆ ಅತ್ತ ಕೂಡಲೇ ತಾಯಿ ಬರ್ತಾರೆ. ತನಗೇನಾದ್ರು ಬೇಕು ಅಂದರೆ ಅಳಬೇಕು, ತಾಯಿ ಬರ್ತಾರೆ ಅಲ್ವಾ? ತಾಯಿ ಬಂದು ನನ್ನ ಎತ್ಕೋತಾರೆ, ನನ್ನ ರಕ್ಷಣೆ ಮಾಡ್ತಾರೆ. ಅದೇ ಥರ ನಮ್ಗೆ ಬೇಕಾಗಿರೋದು, ನಾವು ಭಗವಂತನ ಮಕ್ಕಳು, ಭಗವಂತ ನಮ್ಮೆಲ್ಲರ ತಾಯಿ. ಆ ಜ್ಞಾನ ನಾವು ಹಿಡ್ಕೊಂಡು ಮುಂದುವರಿಲೇಬೇಕು. ನಾವು ಮಾಡಿರುವಂತಹ ಕರ್ಮ, ನಮ್ಗೆ ಕಷ್ಟ ಬರ್ತಿದೆ ಅಂದರೆ ನಮ್ಮ ಕರ್ಮನೇ ನಮಗೆ ಕಾರಣ. ಇಲ್ಲೇ ಹೇಳ್ತಾರೆ, ಧೃತರಾಷ್ಟ್ರನ ಉದಾಹರಣೆನೇ ಕೊಡ್ತಾರೆ. ಅವರು ಎಷ್ಟು ಸೂಜಿ ಚುಚ್ಚಿದ್ರು ಪಾಪ, ಏನೆಲ್ಲ ಮಾಡಿ, ಏನೋ ಕಣ್ಣು ಹೊಡೆದಾಕಿರೋ, ಅಷ್ಟೆಲ್ಲ ಮಾಡಿದ್ದಕ್ಕೆ ಅವ್ರಿಗೆ ಅಷ್ಟೊಂದು ಕಷ್ಟ ಬಂತು. ನಾವು ಇದನ್ನು ಕೇಳಿಸ್ಕೊತಾ ಇದ್ದೀವಿ. ಅಂದರೆ ನನಗೇನಾದರೂ ಬಂತು ಅಂದರೆ, ಕಷ್ಟ ಬಂತು ಅಂದರೆ, ಇದು ನನ್ನ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದಂತಹ ಕರ್ಮ ಅಷ್ಟೇ. ಅದನ್ನು ನಾನು ಅನುಭವಿಸ್ತಿದ್ದೀನಿ. ನಾನು ಒಳ್ಳೆ ಕರ್ಮ ಮಾಡಿದರೆ ಸ್ವಲ್ಪ ಐಶ್ವರ್ಯ ಇದೆ ನನ್ನ ಹತ್ರ, ಅಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಆ ಐಶ್ವರ್ಯ ಭಗವಂತ ನಮ್ಗೆ ಕೊಟ್ಟಿದ್ದಾನಂದರೆ ಭಗವತ್ ಸೇವೆಯಲ್ಲಿ ತೊಡಗಿಸ್ಕೋಬೇಕು, ಭಗವಂತನ ಭಕ್ತರ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು. ಇದ್ರಿಂದ ಏನಾಗುತ್ತೆ, ನಮಗೆ ನೆಮ್ಮದಿಯಾಗಿ ನಾವು ಜೀವನ ಮಾಡ್ಬೋದು. ನಾವು ಮಾಡಿದಂಥ ಕರ್ಮ ನಮ್ಮ ಎಲ್ಲ ಕಷ್ಟಗಳಿಗೆ ಕಾರಣ. ಮತ್ತು ವಿಶೇಷವಾಗಿ ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ತ್ರಿಗುಣಗಳು ಇದರಲ್ಲೇ ಆವಾಗಲೇ ಹೇಳಿದ್ವಿ. ಏನು ಹೇಳಿ, ತಮೋಗುಣ ಇದೆ, ರಜೋಗುಣ ಇದೆ, ಸತ್ವಗುಣ ಇದೆ. ಇದೆಲ್ಲವೂ ನಮ್ಮನ್ನು ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ. ತಮೋಗುಣ ಜಾಸ್ತಿ ಇದ್ದರೆ ವಿಪರೀತವಾಗಿ ಡ್ಯಾನ್ಸ್ ಮಾಡಿಸುತ್ತೆ. ಅರೆ ನಾವೇನು ಅಂದ್ಕೊಳ್ತೀವಿ, ನಾನು ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ವಿಪರೀತ ಡ್ಯಾನ್ಸ್ ಅಂದರೆ ಏನು? ವಿಪರೀತ ಡ್ಯಾನ್ಸ್ ಎಲ್ಲಿ ನೋಡ್ತೀವಿ ನಾವು? ಕುಡಿದು ಕಾಲು ನೆಲದಲ್ಲೇ ನಿಲ್ಲೋದಿಲ್ಲ. ವಿಪರೀತವಾದ ಡ್ಯಾನ್ಸ್ ತಮೋಗುಣದಲ್ಲಿ. ಪಬ್ಗೆ ಹೋಗಿ ಡ್ಯಾನ್ಸ್ ಮಾಡ್ತೀವಿ. ಏನು ಹೇಳ್ತಾನೆ ಅವನು, ಯಾವುದೋ ಒಂದು ಪಿಕ್ಚರ್ ಯಾರೋ ಒಂದು ಕೇಳಿದ್ದೆ, ಟೈಟಲ್ ಕೇಳಿದ್ದೆ, ಜಿಂದಗಿ ನಾ ಮಿಲೇಗಿ ದುಬಾರ. ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಜೀವನ ಮತ್ತೆ ಸಿಗಲ್ಲ ಅಂತೆ. ಆ ರೀತಿ ಹೇಳಿ ಲೈಫ್ ಏನು ಎಂಜಾಯ್ ಮಾಡೋಕ್ಕಿರೋದು, ಎಂಜಾಯ್ ಅಷ್ಟೇ, ಎಂಜಾಯ್. ತಮೋ ಗುಣದಲ್ಲಿ ಆ ಮಟ್ಟಿಗೆ ಎಂಜಾಯ್ ಮಾಡ್ತಾನೆ ಇರ್ತಾರೆ. ಆದರೆ ನಿಜವಾಗಿ ಎಲ್ಲ ಕಳ್ಕೊಳ್ತಾನೆ ಇರ್ತಾರೆ. ಮಾನವ ಜೀವನದ ನಿಜವಾದ ಉದ್ದೇಶ ಕಳ್ಕೊಂಡೇ ಇರ್ತಾರೆ. ಆಮೇಲೆ ಬಂತು ರಜೋಗುಣ. ರಜೋಗುಣದಲ್ಲಿ ಸ್ವಲ್ಪ ಒಂದಷ್ಟು ಒಲ ಇರುತ್ತೆ. ಅಷ್ಟೊಂದು ತಮೋಗುಣದಲ್ಲಿ ಇರಲಿಲ್ಲ ಅಂದರೂ ಸ್ವಲ್ಪ ನಾವು ಪಾರಾಗಿರ್ತೀವಿ. ಆದರೂ ನಾವು ಕಷ್ಟದಲ್ಲಿದ್ದೀವಿ. ಅದಕ್ಕೆ ಮೇಲೆ ಬರಬೇಕು,
ಸತ್ವಗುಣದಲ್ಲಿರಬೇಕು. ಇಲ್ಲಿ ಬರೀ ಹೇಳ್ತಾರೆ ತಮೋಗುಣದಲ್ಲಿ ಇರುವವನು ಅಥವಾ ರಜೋಗುಣದಲ್ಲಿ ಇರುವವನು ಏನು ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯೋದೇ ಇಲ್ಲ ಅಂತೆ. ಏನು ಮಾಡ್ತಾರೆ ತಮೋಗುಣದಲ್ಲಿರುವವರು ಅಥವಾ ರಜೋಗುಣದಲ್ಲಿರುವವರು? ತಮೋಗುಣದಲ್ಲಿರುವವರು ಹಣ ಅಲ್ವಾ, ಹಣ ತುಂಬ ಇದೆ, ಹಣ ಬಿಸಾಗಿದ್ರೆ ನನಗೆ ಜೈ ಹೇಳುವವರು ತುಂಬ ಜನ ಬರ್ತಾರಂತ ಅವನು ಹಣ ಹಾಕ್ತಾ ಇರ್ತಾನೆ. ನಿಜವಾಗಿ ನಡೆಯೋದು ಅದೇ ಅಲ್ವಾ? ನಾವು ಸೊಸೈಟಿಯಲ್ಲಿ ನೋಡಿದ್ರೆ ಹಣ ಹಣ ಅಂತ ಅವ್ರ ಹಿಂದೆ 3-4 ಜನ ಕೈ ಕಟ್ಕೊಂಡು ಇರ್ತಾರೆ. ಅರೆ ಅಂಥವ್ರಿಗೆ ಅವ್ರು ಇರ್ತಾರೆ ಅಂದರೆ ಪಕ್ಕ ಅವನ ಹಣಕ್ಕೋಸ್ಕರನೇ ಅವ್ರು ಅಲ್ಲಿ ಇರ್ತಾರೆ. ಅವನು ಹೆಣ ಆಗ್ಬೇಕಾದ್ರೆ ಅಯ್ಯೋ ಹಣ ಹೋಗ್ಬಿಟ್ಟು ಅಂತ ಬರ್ತಾರೆ, ಬಿಟ್ಟರೆ ಆಮೇಲೆ ಅವ್ರು ಕಾಣಿಸೋದಿಲ್ಲ. ಅಷ್ಟೇ ನಡೆಯೋದು. ಹಣ ಇರೋ ತನಕ ಅವನ ಸುತ್ತಮುತ್ತ ಜನ ಓಡಾಡ್ತಾ ಇರ್ತಾರೆ. ಆಮೇಲೆ ಪೊಲಿಟಿಷಿಯನ್ ಹಿಂದೆ ಯಾರೋ ಒಬ್ಬ ಬಂತ ಅಂದರೆ ಅವನು ಹಿಂದೆ ಒಂದಷ್ಟು ಜನ ಬಂದು ಸೇರ್ತಾರಲ್ವ. ಏನಿರುತ್ತೆ, ನಮ್ದೊಂದು ಅರ್ಜಿ ಇದೆ ಸರ್, ನಮ್ದೊಂದು ಬೇಕಾಗಿತ್ತು ಸರ್, ಇದೊಂದು ಆಗಬೇಕಾಗಿತ್ತು ಸರ್, ಏನೋ ಒಂದು ಅರ್ಜಿ ಕೊಟ್ಟು ಏನೋ ಒಂದು ನಡೆಯುತ್ತೆ ಅಂತ. ನಾವು ಸಾಮಾನ್ಯವಾಗಿ ನೋಡಿದಾಗ ಹೆಚ್ಚಿನ ಪೊಲಿಟಿಷಿಯನ್ ಇರಲಿ ಅಥವಾ ಹಣ ಇರುವವರಲ್ಲಿ ತಮೋಗುಣ ರಜೋಗುಣದಲ್ಲಿ ಇರ್ತಾರೆ. ಇವ್ರು ಮಾಡೋ ಕೆಲಸ ಏನಿರುತ್ತೆ, ಯಾವುದೋ ಒಂದು ನೀರಡಿ ಲೈಟ್ ಕಂಬ ಹಾಕಿಸ್ತಾರೆ, ಯಾವುದೋ ಒಂದು ರೋಡ್ ಮಾಡ್ತಾರೆ. ಒಂದು ಜೋರಾದ ಮಳೆ ಬಂತು ಅಂದರೆ ಆ ರೋಡ್ ಕಿತ್ತೋಯ್ತು ಅಲ್ವಾ. ಶಾಶ್ವತವಾಗಿ ಯಾವುದಾದ್ರೂ ರೋಡ್ ಉಳಿಯುತ್ತಾ? ನೀವು ಕಾಂಕ್ರೀಟ್ ಹಾಕ್ಬೋದು, ಕಾಂಕ್ರೀಟ್ ಹಾಕಿರೋ ಅದಕ್ಕೊಂದು ಅಷ್ಟೇ ವಯಸ್ಸಿದೆ. ಆ ಏಜ್ ಆದಮೇಲೆ ಆ ಕಾಂಕ್ರೀಟ್ ರಸ್ತೆ ಒಂದೋ ರಿನೋವೇಟ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು. ಅದೇ ರೀತಿ ಒಂದು ಬ್ರಿಡ್ಜ್ ಕಟ್ತಾರೆ ದೊಡ್ಡದಾಗಿ, ಎಷ್ಟು ವರ್ಷ ಉಳಿಯುತ್ತೆ, ಅದಕ್ಕೊಂದು ಅದರದ್ದೇ ಒಂದು ಆಯುಸ್ ಇರುತ್ತೆ. ಅದರಲ್ಲಿ ಮತ್ತೆ ರೀಇನ್ಫೋರ್ಸ್ ಮಾಡಬೇಕು, ಇಲ್ಲನ್ನೋದು ಬಿದ್ದೋಗುತ್ತೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ತಮೋಗುಣದಲ್ಲಿರುವವರು ಅಥವಾ ರಜೋಗುಣದಲ್ಲಿರುವವರು ಏನು ಮಾಡಿದ್ರೆ ಅದು ಶಾಶ್ವತ ಅಲ್ಲ. ಸತ್ವಗುಣದಲ್ಲಿ ಏನಾದ್ರು ಮಾಡಿದ್ರೆ ಶಾಶ್ವತ ಅಂತ. ಏನು ಮಾಡ್ತಾರೆ? ಸತ್ವಗುಣದಲ್ಲಿ ಬಂದಾಗ ಏನು ಮಾಡ್ತಾರೆ? ಭಗವಂತನ ಭಕ್ತರಾಗ್ತಾರೆ. ಭಗವಂತನ ಭಕ್ತರು ಮಾಡುವಂಥ ಕೆಲಸ ಏನಿದೆ, ಪ್ರಚಾರ ಮಾಡ್ತಾರೆ ಅಥವಾ ಯಾವುದೋ ಒಂದು ಮಂದಿರದ ಮೂಲಕ ಶ್ರೀಮದ್ ಭಾಗವತಂ ಭಗವದ್ಗೀತಾ ಪ್ರವಚನ ಮಾಡಿಸ್ತಾರೆ. ಇದರಿಂದ ಏನಾಗಿದೆ? ಶಾಶ್ವತವಾಗಿ ಅದರ ಫಲ ಆ ವ್ಯಕ್ತಿಗೆ ಸಿಗುತ್ತಲ್ವಾ. ಯಾಕಂದರೆ ನಾನು ಇವತ್ತು ಕೋಟಿಗಟ್ಟಲೆ ಹೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಹುಟ್ಟಿ ಬಂದರೆ ನಾನು ಹೇಗೆ ಪ್ರೂವ್ ಮಾಡ್ತೀನಿ ಅದೇ ಮನುಷ್ಯ ನಾನು ಅಂತ? ಫಸ್ಟ್ ಆಫ್ ಆಲ್ ನಮ್ಗೆ ನೆನಪಿರಲ್ಲ. ನೆನಪಿದ್ರೂ ಹೇಗೆ ನೀವು ಪ್ರೂವ್ ಮಾಡ್ತೀರಾ ಅವನೇ ನಾನು? ಆ ಕಾಲದಲ್ಲಿ ಯಾರೋ ರಾಜು 10 ಕೋಟಿ ನಾನು ಇಟ್ಟೋಗಿದ್ದೀನಿ ಸ್ವಿಸ್ ಬ್ಯಾಂಕಲ್ಲಿ, ನನಗೆ ಹೌದು. ಮತ್ತೆ ಅವರ ಉದ್ದೇಶನೂ ಅದೇ ಅಲ್ವಾ. ಅವರಿಗೂ ಗೊತ್ತಿದೆ ಒಬ್ಬ ಸತ್ತವನು ಮತ್ತೆ ಬದುಕಲಿಕ್ಕೆ ಚಾನ್ಸ್ ಇದೆಯಾ, ಅವನ ಉದ್ಯೋಗ ನಡೀಬೇಕು. ನಾವು ಸ್ವಿಸ್ ಬ್ಯಾಂಕಲ್ಲಿ ಹಣ ಇಡಬೇಕಂದ್ರೆ ನಾವೇ ಹಣ ಎಕ್ಸ್ಟ್ರಾ ಕೊಡಬೇಕಂತೆ ಅಲ್ವಾ, ಅದಕ್ಕೆ ಪ್ರೊಟೆಕ್ಷನ್ ಅವ್ರು ಕೊಡೋದಂತೆ ಅಷ್ಟೇ. ಸೊ ಅದನ್ನು ನಾನು ಮತ್ತೆ ಜನ್ಮದಲ್ಲಿ ಬಂದು ಅದು ನನ್ನ ಹಣ ಅಂದರೆ ಹೋಗೋ ನೀನು ಯಾರೋ ಅಂತಾರೆ. ಉಳಿದಿದ್ದೇನು? ನಾನು ಇಷ್ಟೊತ್ತು ಕೇಳಿದೆ, ಭಗವಂತನ ನಾಮ ಕೇಳಿದೆ, ಅದು ಮಾತ್ರ ಉಳಿಯುತ್ತೆ. ಯಾವುದೋ ನೆಕ್ಸ್ಟ್ ಜನ್ಮದಲ್ಲಿ ಖಂಡಿತವಾಗಿ ಭಗವಂತ ಅವರಿಗೆ ಫಲ ಕೊಟ್ಟೇ ಕೊಡ್ತಾನೆ. ನಾವು ಅಂದ್ಕೋಬೋದು ಇವರೇನೋ ಇಲ್ಲ, ನಾನು ಹೇಳ್ತಾ ಇಲ್ಲ, ಶಾಸ್ತ್ರ ಹೇಳ್ತಾರೆ, ಗುರುಗಳೇ ಹೇಳ್ತಾರೆ, ಸಾಧುಗಳು ಹೇಳ್ತಾರೆ ಅಂದಮೇಲೆ ಅದು ನಮಗೆ ಯಾವುದೇ ಒಂದು ವೆರಿಫೈ ಮಾಡಬೇಕಾದ್ರೆ ನಾವು ನಮ್ಮ ಗುರುಗಳ ಬಳಿ ಹೋಗಬೇಕು, ಇಲ್ಲ ಶಾಸ್ತ್ರ ರೆಫರೆನ್ಸ್ ನೋಡಬೇಕು, ಈ ರೀತಿಯಾಗಿ ಅಥವಾ ಸಾಧುಗಳ ಬಳಿ ಹೋಗಬೇಕು. ಈ ರೀತಿಯಾಗಿ ಮಾತ್ರ ಮಾಡಿದಾಗ ನಮಗೊಂದು ಯಾವುದರಲ್ಲಿ ಒಂದು ಅಥೆಂಟಿಕ್ ನಾಲೆಜ್ ಸಿಗುತ್ತೆ. ಬಿಟ್ಟರೆ ಬೇರೆ ಯಾವುದೇ ರೀತಿ ನಮಗೆ ಅಥೆಂಟಿಕ್ ನಾಲೆಜ್ ಸಿಗೋದೇ ಇಲ್ಲ. ಮತ್ತು ತ್ರಿಗುಣಗಳು ತುಂಬ ಸ್ಟ್ರಾಂಗು. ನಾನು ಸತ್ವಗುಣದಲ್ಲಿ ಇದ್ದೀನಿ ಅಂತ ಅಂದರೆ ಹೋಗ್ತಾ ಹೋಗ್ತಾ ನೈಟ್ ಆಗ್ತಾ ನಾವು ತಮಗುಣದಲ್ಲಿ ಬಂದುಬಿಡ್ತೀವಿ. ಕೆಲವೊಂದು ವಿಷಯಗಳನ್ನು ಮಾಡಬೇಕಾದ್ರೆ ನಾನು ರಜೋಗುಣದಲ್ಲಿ ಬರಬೇಕಂತೆ. ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ತುಂಬ ಸತ್ವಗುಣದಲ್ಲಿದ್ದರೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಪ್ರಭು, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಬಿಸ್ನೆಸ್ಸಲ್ಲಿ ನಾವು ಸುಳ್ಳು ಹೇಳಲೇಬೇಕಲ್ವಾ? ಸುಳ್ಳು ಹೇಳದೆ ಯಾರಾದರೂ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಈ ಸೀರೆ 5,000 ರೂಪಾಯಿ, ನಮ್ಗೆ ಗೊತ್ತಿದೆ ಅದು 3,000 ರೂಪಾಯಿ ಅಂತ. ಅರೆ ಅಲ್ಲಿ ನಾವು ಸುಳ್ಳು ಹೇಳಬೇಕು, ಯಾಕಂದರೆ ವ್ಯಾಪಾರ ನಾವು ಮಾಡಬೇಕು, ಅದರಿಂದ ನಮ್ಮ ಜೀವನ ನಡೆಯುತ್ತೆ. ಅದೇ ಅಲೌಡ್ ಇದೆಯಂತೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅವನಲ್ಲಿ ಸುಳ್ಳು ಹೇಳೋದು ಅಲೌಡ್ ಇರುತ್ತೆ. ಅಂದರೆ ಅವನು ರಜೋಗುಣದಲ್ಲೇ ಅವನ ವ್ಯಾಪಾರ ಮಾಡ್ತಾನೆ. ಸೊ ಈ ರೀತಿಯಾಗಿ ನಡೆಯುತ್ತೆ. ಒಂದೇ ಕೊನೆಯಲ್ಲಿ ಆ ರೀತಿಯಾಗಿ ಬಂದ ಹಣ ಅಥವಾ ನಾವು ಸತ್ವಗುಣದಲ್ಲಿ ಇರಲಿ, ನಾವು ಹೋಗಿ ಕಂಪ್ನಿಗೆ ಕೆಲಸ ಕಷ್ಟಪಡ್ತೀವಲ್ಲ, ಕತ್ತೆಗಳ ಹಾಗೆ ದುಡಿತೀವಿ. ಒಂದೇ ವ್ಯತ್ಯಾಸ ಏನಿರುತ್ತೆ, ಅಲ್ಲೊಂದು ಖುಷಿಯಲ್ಲೊಂದು ID ಕಾರ್ಡ್ ಹಾಕ್ತೀವಿ. ಅದು ದೊಡ್ಡ ಕಂಪ್ನಿ ಅಂದರೆ ಬಸ್ಸಲ್ಲೇ ಹೋಗ್ಬೇಕಾದ್ರೆ ID ಕಾರ್ಡ್ ಹಾಕೊಂಡು ಹೋಗ್ತೀವಿ, ಎಲ್ಲರೂ ನೋಡಲಿ ನಾನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ಸಣ್ಣ ಕಂಪ್ನಿ ಆದರೆ ಜೇಬಲ್ಲಿ ಹಿಡ್ಕೊಳ್ತೀವಿ, ಎಂಟ್ರ್ ಮಾಡ್ಬೇಕಾದ್ರೆ ಹಾಕೋತೀವಿ. ವ್ಯತ್ಯಾಸ ಅಷ್ಟೇ. ಅಂದರೆ ಒಂದು ಉದಾಹರಣೆ ತೋರಿಸ್ತಾರೆ. ಆ ಎತ್ತು ಆ ಹೊಲ ಉಳ್ಬೇಕಾದ್ರೆ ಹೀಗೆ ಬಗ್ಗಿ ಹೋದರೆ ಅದಕ್ಕೆ ತಂದು ನೊಗ ಕಟ್ತಾರಂತೆ. ಇಲ್ಲಿ ನಾವೇ ಹೀಗೆ ಬಗ್ಗೆ ಅದನ್ನು ಹಾಕೋತೀವಿ ID ಕಾರ್ಡ್. ಅಂದರೆ ಅದು ಏನು ಮಾಡುತ್ತೆ ಅದನ್ನು ನಾವು ಮಾಡ್ತೀವಿ. ವ್ಯತ್ಯಾಸ ಒಂದೇ. ಪಾಪ ಅದಕ್ಕೊಂದಿಷ್ಟು ಹುಲ್ಲು ಸಿಗುತ್ತೆ,
ನಮಗೆ ಇಲ್ಲಿ ಏನು ಸಿಗುತ್ತೆ? ಹಣ ಸಿಗುತ್ತೆ. ವ್ಯತ್ಯಾಸ ಅಷ್ಟೇ. ನಾವು ಶ್ರಮ 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 ಅಲ್ಲಿ ವಹಿಸ್ತಾ ಇರ್ತೀವಿ. ಅದೇ ಬೇಕು, ಭಗವಂತನ ಸೇವೆಗೆ ಹಣ ಬೇಕು. ನಾವು ಆವಾಗಲೇ ಹೇಳಿದ್ವಿ, ಭಗವಂತನ ಯಾತ್ರೆ ಮಾಡಬೇಕಾದ್ರೆ ಭಗವಂತನಿಗೆ ಯಾವುದಾದ್ರು ಸೇವೆ ನಾವು ಮಾಡಬೇಕು ಅಂದರೆ ಅದು ನಾವು ಮತ್ತೆ ತಿಳ್ಕೋಬೇಕು. ಇದನ್ನು ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಅಂತ ಅಲ್ಲಿ ಬರಬಾರ್ದು. ಯಾಕೆಂದರೆ ನಾನು ಅಂತ ಬಂದರೆ ಮುಗಿದೋಯ್ತು. ಇಷ್ಟೊತ್ತು ನಾವು ಅದನ್ನು ಡಿಸ್ಕಸ್ ಮಾಡಿದ್ದದೇ. ನಾನು ಅಂತ ಯಾವುದೇ ಕಾರಣಕ್ಕೂ ಬರಬಾರ್ದು. ನನ್ನಿಂದ ಯಾರ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಯಾರ ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರೆ, ನನ್ನ ತಂದೆಯನ್ನು ನಾನು ತಾಯಿಯನ್ನು ನಾನು ನೋಡ್ಕೋತಿದ್ದೀನಿ ಅಂದರೆ ಭಗವಂತ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ, ಅವನ ಇಚ್ಛೆ ಅದು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇಷ್ಟು ನಮಗೆ ತಲೆಯಲ್ಲಿ ಇಟ್ಕೊಂಡ್ರೆ ಯಾವ ಅಹಂಕಾರನ ನಮ್ಮನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಾಕ್ಟೀಸ್ ಬೇಕು. ಯಾಕೆ ಗೊತ್ತಾ? ನಾವು ಇಷ್ಟೆಲ್ಲ ಕೇಳಿದ ಮೇಲೂ ಮಾಯೆ ತ್ರಿಗುಣಗಳು ತುಂಬ ಸ್ಟ್ರಾಂಗ್, ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಮಾಯಾದೇವಿ ಅಲ್ಲಿ ನಿಂತು ಕಾಯ್ತಾನೆ ಇರ್ತಾನೆ. ಇವನು ಯಾವಾಗ ಹೆಜ್ಜೆ ತಪ್ತಾನೆ ಅವನನ್ನು ಅಟ್ಯಾಕ್ ಮಾಡಬೇಕು. ಅಷ್ಟೇ ಮಾಯಾದೇವಿ ಕೆಲಸ. ಅಷ್ಟೇ. ಎಲ್ಲಿವರೆಗೆ ಜೈಲರುಗೆ ಕೋರ್ಟಿಂದ ಆರ್ಡ್ರ್ ಬರಲ್ವೋ ಅವನ ಖೈದಿನ ಬಿಡಲ್ಲ. ಈಗಲೂ ಕೂಡ ಅದೇ ನಡೆಯುತ್ತೆ. ನಾವು ಆನ್ಲೈನಲ್ಲಿ ಬಂದು ಇಷ್ಟು ವರ್ಷಗಳಾಯಿತು, ಅವ್ನು ಟಿ ವಿಯಲ್ಲಿ ನೋಡ್ಬೋದು ಅವನಿಗೆ ಅಲ್ಲಿ ಬಿಡುಗಡೆ ಮಾಡಿದ್ರು ಅಂತ. ಆದರೂ ಆ ಜೈಲರ್ ಇಮಿಡಿಯೇಟ್ ನೋಡ್ತಾನೆ, ಟಿ ವಿ ನೋಡಿಬಿಟ್ಟು ಅವನಿಗೆ ಬಿಡುಗಡೆ ಮಾಡ್ತಾನೆ. ಮಾಡಲ್ಲ. ಎಲ್ಲಿವರೆಗೆ ಅದೇ ಪ್ರೊಸೀಜರ್, ಕೋರ್ಟಿಂದ ಸೈನ್ ಆಗಿ ಬರಬೇಕು ಆ ಆರ್ಡರ್. ಅವನು ಇದನ್ನು ನೋಡಿ ಆಮೇಲೆ ಅವನನ್ನು ಬಿಡ್ತಾನೆ. ಹಾಗಾಗಿ ಇಲ್ಲಿ ಜೈಲರ್ ಯಾರು? ಮಾಯಾದೇವಿ. ಈ ಐಹಿಕ ಜಗತ್ತೇ ನಾವಿರುವಂತಹ ಜೈಲು. ಅಲ್ಲಿರೋ ಖೈದಿಗಳು ಯಾರು? ನಾವೇ. ನಾವು ಈ ದೇಹ ಅಂತ ತಿಳ್ಕೊಂಡಿರುವ ನಾವೆಲ್ಲ ಆತ್ಮಗಳು, ಈ ದೇಹಸ್ಥ ಆತ್ಮಗಳು. ನಾವಲ್ಲಿ ಸಿಕ್ಕಾಕೊಂಡಿದ್ದೀವಿ. ಫೈನಲ್ ಅಲ್ಲಿ ಮೇಲಿಂದ ಬರುತ್ತಲ್ಲ ಆರ್ಡ್ರು. ಯಾರದ್ದು ಆರ್ಡ್ರ್ ಅದು? ಭಗವಂತನ ಆರ್ಡ್ರು. ಯಮಧರ್ಮ ಯಾರದಪ್ಪು? ಕಷ್ಟ. ಯಮಧರ್ಮ ಬಂದರೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ, ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅದು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಮಾಡಿದ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ದರ ಎಳ್ಕೊಂಡು ಹೋಗ್ತಾರೋ ಅಥವಾ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೋ ನಾವು ಮಾಡಿದ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಖಂಡಿತ ಅವ್ರು ಬರಲೇಬೇಕು. ಯಾಕೆಂದರೆ ಅವ್ರಿಗೆ ನ್ಯಾಯ ಮಾಡಲೇಬೇಕಲ್ವಾ. ಆಮೇಲೆ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತೀವಿ ನಾವು. ಇಲ್ಲಿ ಭಗವಂತನ ಆರ್ಡ್ರ್ ಬಂದ್ರೇ ಮಾಯಾದೇವಿ ಅದನ್ನು ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಭಗವಂತನ ಆರ್ಡ್ರ್ ಸರಿ, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ಭಗವಂತ ನಮ್ಮ ಕಡೆ ನೋಡ್ತಾ ಇಲ್ಲ. ನಾವು ಇಷ್ಟೊಂದು ಸೇವೆ ಮಾಡ್ತೀವಿ, ವರಿ ಮಾಡ್ಕೋಬೇಕಾಗಿಲ್ಲ. ಭಗವಂತನ ಪಕ್ಕದಲ್ಲಿ ಅಲ್ಲಿ ಮೇಲೆ ನೋಡಿದ್ರೆ ಯಾರಿದ್ದಾರೆ? ಅಲ್ಲಿ ಸ್ವಲ್ಪ ಮೇಲೆ ನೋಡಿದರೆ ರಾಧಾರಾಣಿ ಇದ್ದಾರೆ. ತಾಯಿ ಅಲ್ವಾ? ತಾಯಿಗೆ ಕರುಣೆ ಜಾಸ್ತಿ ಅಲ್ವಾ ಯಾವಾಗಲೂ ಮಕ್ಕಳ ಮೇಲೆ? ಪಕ್ಕ ಅವ್ರು ರೆಫರೆನ್ಸ್ ಕೊಡ್ತಾರೆ. ಇಲ್ಲ ಅವನಿಷ್ಟೇ ಮಾಡ್ತಾರೆ. ಕೃಷ್ಣನಿಗೆ ರೆಫರೆನ್ಸ್ ಕೊಡ್ತಾರೆ. ರಾಧಾರಾಣಿ ರೆಫರೆನ್ಸ್ ಕೊಟ್ಟ ಮೇಲೆ, ನಮ್ಮ ತಾಯಿ ರೆಫರೆನ್ಸ್ ಕೊಟ್ಟ ಮೇಲೆ ಭಗವಂತ ಏನಾದ್ರು ಮಾತಾಡೋಕ್ಕಾಗತ್ತಾ? ಖಂಡಿತ ಬರ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಹಾಗಾದ್ರೂ ನಾವು ಭಗವಂತನ ಸೇವೆ ಮಾಡೋಣ ಅಂತ ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ ವಿಷಯಗಳು. ಭಗವಂತನ ಸೇವೆನೇ ನಮ್ಮನ್ನು ಕಾಪಾಡುವಂಥದ್ದು. ಬೇರೆ ಯಾರಿಂದನೂ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ತಿಳ್ಕೊಂಡ್ವಿ, ನಾವು ಕಷ್ಟ ಯಾಕೆ ಪಡ್ತಾ ಇದ್ದೀವಿ ಅಂದರೆ ಕಷ್ಟ ನಮಗೆ ನಮ್ಮ ಅಜ್ಞಾನದಿಂದ ಬರ್ತಾ ಇದೆ. ಧೃತರಾಷ್ಟ್ರನಿಗೆ ಯುಧಿಷ್ಠಿರ ಮಹಾರಾಜಿಗೆ ನಾರದ ಮಹರ್ಷಿ ಅದನ್ನೇ ಹೇಳಿದರು, ನೀನು ಯಾರನ್ನಾದರೂ ಸಲಹತಾ ಇದೆಯಾ, ನೀನು ಯಾರ ಪಾಲನೆ ಮಾಡ್ತಾ ಇದೆಯಾ, ನೀನಿಲ್ಲದೆ ಅವ್ರು ಹೇಗೆ ಇರ್ತಾರೆ, ಅವ್ರಿಗೆ ಇಷ್ಟೊಂದು ವಯಸ್ಸಾಗಿದೆ, ದಯವಿಟ್ಟು ಅದನ್ನು ಮರ್ತು ಬಿಡು, ಅದು ನಿನ್ನ ಅಜ್ಞಾನ ಅಷ್ಟೇ. ಏನಿದ್ರು ಭಗವಂತ ಎಲ್ಲರನ್ನೂ ಸಲಹುತ್ತಾನೆ, ಇದಕ್ಕೆ ಸಂಶಯವಿಲ್ಲ. ಅದು ನಾವು ತಿಳ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಬಂದಾಗ ಇಲ್ಲಿ ಏನು ಹೇಳ್ತಾ ಇದ್ದೀವಿ? ಕಾಲಸರ್ಪದಿಂದ ಬಚಾವಾದವರು ಯಾರೂ ಇಲ್ಲ. ಕಾಲ ಎಲ್ಲವನ್ನೂ ನುಂಗಿ ಹಾಕುತ್ತೆ ಅಲ್ವಾ. ಕಾಳಿಂಗ ಸರ್ಪ ಕಡಿದಾಗ ಕಷ್ಟ, ತುಂಬಾ ಕಷ್ಟ. ನಾನೇ ಹಾವಿನ ಬಾಯಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು? ಸರ್ಪದ ದವಡೆಯಲ್ಲಿ ಸಿಲುಕಿರು ಅದು ಇತರರನ್ನು ಹೇಗೆ ತಾನೇ ರಕ್ಷಿಸಿತು. ಅಂದರೆ ಈ ಆತ್ಮ ಆ ಕಾಲ ಸರ್ಪದ ದವಡೆಯಲ್ಲಿ ಇದೆ, ಅದು ಇದರನ್ನು ರಕ್ಷಣೆ ಮಾಡೋಕ್ಕೆ ಹೇಗೆ ಸಾಧ್ಯ? ನನ್ನನ್ನೇ ಯಾರಾದರೂ ಕಟ್ಟಿ ಹಾಕಿದ್ದಾರೆ ಅಂದರೆ ನಾನು ಇನ್ನೊಬ್ಬರ ಗಂಟನ್ನು ಬಿಡಿಸೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ಈ ಗಂಟನ್ನು ಯಾರು ಬಿಡಿಸಿಕೊಂಡಿದ್ದಾರೋ ಅವರು ಬೇರೆಯವರ ಗಂಟನ್ನು ಬಿಡಿಸ್ಕೋಬೋದು. ಈ ಗಂಟನ್ನು ಯಾರು ಬಿಡಿಸ್ಕೊಂಡಿದ್ದಾರೆ? ಗುರುಗಳು ಸಾಧನೆ ಮಾಡಿ ಅವರು ಈ ಗಂಟನ್ನು ಬಿಡಿಸ್ಕೊಂಡಿದ್ದಾರೆ. ಅವರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ನನ್ನ ಶಿಷ್ಯರು ಕೂಡ ಅವರು ಈ ಗಂಟನ್ನು ಬಿಡಿಸ್ಕೊಳ್ಳಿ. ಇಲ್ಲಿ ಶಿಲಾ ಪ್ರಭುಪಾದರು ಅಷ್ಟೇ, ಅವರಿಗೆ ಆ ಜ್ಞಾನ ಸಿಕ್ಕಿತ್ತು. ಅವರ ವಯಸ್ಸಲ್ಲಿ ಯಾಕೆ ಹೋದರು ವಿದೇಶಕ್ಕೆ?
ಯಾಕಂದರೆ ಎಷ್ಟೊಂದು ಆತ್ಮಗಳ ಉದ್ಧಾರ ಆಗಬೇಕಾಗಿತ್ತು. ಅವರು ಆ ಗಂಟನ್ನು ಬಿಡಿಸ್ಕೊಂಡಿದ್ರು, ಅದೆಷ್ಟೋ ವ್ಯಕ್ತಿಗಳು ಗಂಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಕರುಣೆ ಅನ್ನೋದು, ಯಾಕೆಂದರೆ ಚೈತನ್ಯ ಮಹಾಪ್ರಭು ಬಂದಾಗ ಕರುಣಾವತಾರ ಅವರು, ದಯಾಲ್ನಿತ ಗೌರಹಾರಿ ಅಂದರೆ ಅದು ಕರುಣಾವತಾರ. ಕರುಣೆ ನಮ್ಮ ಮೇಲೆ, ಕಲಿಯುಗದ ಜನರ ಮೇಲೆ ಕರುಣೆ ತೋರಿಸಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿ ಹೋದರು, ಭಕ್ತಿ ಮಾಡು, ಭಕ್ತಿ ಯೋಗ ಮಾಡು, ಭಕ್ತಿ ಯೋಗ ಮಾಡು. ಹೇಗೆ ಮಾಡೋದು ಅದು ಗೊತ್ತಿಲ್ವೇ? ಅದಕ್ಕೆ ಭಗವಂತ ಏನು ಮಾಡಿದರು, ಚೈತನ್ಯ ಮಹಾಪ್ರಭುವಾಗಿ ಅವತಾರ ಮಾಡಿ ಒಬ್ಬ ಭಕ್ತನಾಗಿ ಒಬ್ಬ ಭಕ್ತಿ ಯಾವ ರೀತಿ ಮಾಡಬೇಕು, ಒಬ್ಬ ಭಕ್ತಿ ಯೋಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರು. ಅದೇ ಮೂಮೆಂಟಲ್ಲಿ ಬಂದಂಥ ಶ್ರೀಲ ಪ್ರಭುಪಾದರು ಕೂಡ ನಮ್ಗೆ ಅದನ್ನೇ ಕೊಟ್ಟರು, ಕರುಣೆ ಕೊಟ್ಟರು. ಆಮೇಲೆ ನಮ್ಮ ಗುರುಗಳು ನಮಗೆ ಆ ಕರುಣೆಯನ್ನು ನಮ್ಗೆ ಕೊಟ್ಟರು. ಸೊ ಈ ರೀತಿಯೆಲ್ಲ ಕರುಣೆ ಎಲ್ಲರ ಮೇಲೆ ಹರಿತಾ ಇದೆ. ಭಗವಂತನ ಭಕ್ತರು ತಮ್ಮನ್ನು ತಾವು ಬಿಡಿಸ್ಕೊಂಡಿದ್ದಾರೆ, ಅವರು ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ. ನಮ್ಗೆ ಇರುವಂಥ ಒಂದೇ ಕೆಲಸ ಆ ಕರುಣೆಯನ್ನು ನಾವು ಸ್ವೀಕರಿಸೋದು, ಪಡ್ಕೊಳ್ಳೋದು. ಶಿಕ್ಷಾ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ, ಹಂತ ಹಂತವಾಗಿ 1 ಮಾಲೆ 2 ಮಾಲೆ 4 ಮಾಲೆ ಈ ರೀತಿ ಶಿಕ್ಷೆ ಅಂದರೆ ಶಿಕ್ಷಣ, ಆ ರೀತಿ ಶಿಕ್ಷೆ ಅಲ್ಲ, ಆ ಶಿಕ್ಷಣ ನಮ್ಗೆ ದೊರಕ್ತಾ ಇದೆ. ಇದರ ಸದುಪಯೋಗ ನಾವು ಪಡ್ಕೋಬೇಕು, ಆ ಶಿಕ್ಷಣವನ್ನು ನಾವು ಪಡ್ಕೋಬೇಕು. ಕಂಡೀಷನ್ಸ್ ಇದೆ ಅಲ್ಲಿ. 4 ರೌಂಡ್ ಮಾಡಬೇಕಾದ್ರೆ ಕೆಲವು ಕಂಡೀಷನ್ ಇರುತ್ತೆ, 8 ರೌಂಡ್ ಇರೋ ಕಂಡೀಷನ್ ಇದೆ. ಕಷ್ಟಪಡದೆ ನಮ್ಗೇನಾದ್ರು ಸಿಗುತ್ತಾ? ಪಾಪ LKG ಮಗು 80,000 1.5 ಲಕ್ಷ ಫೀಸ್ ಕೊಟ್ಟು LKGಗೆ ಅಡ್ಮಿಷನ್ ಮಾಡ್ತೀವಿ. ಅದನ್ನು ನಾವು ಓದು ಅಂತ ಕಷ್ಟ ಕೊಡ್ತೀವಿ, ಕಾಟ ಕೊಡ್ತೀವಿ ಅದಕ್ಕೆ. ನಮ್ಮ ಟೈಮಲ್ಲಿ ಅಂಗನವಾಡಿ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೀಚರ್ ಕ್ಯಾರೇ ಇಲ್ಲ ಅಂತ ನಾವು ಆಟ ಆಡ್ಕೊಂಡು ಆರಾಮಾಗಿದ್ವಿ. ಇವಾಗ ಪಾಪ ಪ್ರೀ ನರ್ಸರಿ ಅಂತ ಆ ಮಕ್ಕಳನ್ನ ನೋಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಬೇರೆ ಉಪಾಯನೇ ಇಲ್ಲ. ನಾವು ಹಾಗೆ ಸಿಸ್ಟಮ್ ಮಾಡಿದ್ವಿ. LKGಗೆ ಅಡ್ಮಿಷನ್ ಬೇಕು ಅಂದರೆ ಪ್ರೀ ನರ್ಸರಿ ಸರ್ಟಿಫಿಕೇಟ್ ತೋರಿಸಪ್ಪ ಅಂತಾರೆ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಬೇಕು ಅಂದರೆ LKG UKG ಸರ್ಟಿಫಿಕೇಟ್ ತೋರಿಸಪ್ಪ ಅಂತಾರೆ. ಇದು ನಡೀತಾನೆ ಇದೆ. ಅಂದರೆ ನಾವೇನೋ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ, ಅದು ನಿಜವಾದ ವ್ಯವಸ್ಥೆ ಅಲ್ಲ. ನಿಜವಾದ ವ್ಯವಸ್ಥೆ ಗುರುಕುಲ ವ್ಯವಸ್ಥೆ. ಅದೇ ಆ ಮೆಕೆಲೆ ಬಂದು ನಾವು ಕೇಳಿದ್ವಿ, ಹಿಸ್ ಗ್ರೇಸ್ ಯಜ್ಞೇಶ್ವರ ಕೇಶವದಾಸ್ ಪ್ರಭು ಅವರ ಪ್ರವಚನದಲ್ಲಿ ಯಾವಾಗಲೂ ಹೇಳ್ತಾರೆ, ನಮ್ಮ ಶಿಕ್ಷಣ ಯಾವ ರೀತಿ ಇತ್ತು ಗುರುಕುಲ ಶಿಕ್ಷಣದಲ್ಲಿ ಬಂತು. ಯಾರು ಹಾಳು ಮಾಡಿದ್ರು? ಮೆಕೆಲೆ ಹಾಳು ಮಾಡ್ದ. ಯಾಕೆ ಹಾಳು ಮಾಡಿದ? ಯಾಕೆಂದರೆ ಏನು ಮಾಡಿದ್ರು, 1000 ವರ್ಷ ಮುಘಲರು ಬಂದರು, ಈ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಎಲ್ಲರೂ ಬಂದರು, ಆದರೆ ನಮ್ಮನ್ನು ಅಲ್ಲಾಡಿಸ್ಕಾಗಿಲ್ಲ ಅಂತ. ಯಾಕೆ? ನಮ್ಮ ಎಜುಕೇಷನ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಗುರುಕುಲ ಪದ್ಧತಿಯಲ್ಲಿ ಏನು ಹೇಳಿಕೊಡ್ತಾರೆ, ಅವನು ಎಂಥದೇ ಪರಿಸ್ಥಿತಿಯಲ್ಲಿ ಇರಲಿ ಅವನವನ ಜೀವನ ಮಾಡಿಕೊಳ್ಳುವಂಥ ವಿದ್ಯೆಗಳೆಲ್ಲನೂ ಗುರುಕುಲದಲ್ಲಿ ನಮ್ಗೆ ಸಿಕ್ಕಿರುತ್ತೆ. ಹಾಗಾಗಿ ಇವಾಗಿನ ಮಕ್ಕಳು ನೋಡಿ 80% 90%, ಅವನು 99% ಬಂದ್ರೂ ಅಳ್ತಾನೆ. ಯಾಕೆ? 1% ಹೋಯ್ತು ಅಂತ. ಎಲ್ಲರೂ 90% ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕಟ್ ಆಫ್ ಮಾರ್ಕ್ ಇತ್ತು, ನನಗೆ 89 ಸಿಕ್ತಂದರೆ ಆ ತಂದೆ ತಾಯಿ ಅವನ ಮೇಲೆ ಎಷ್ಟು ಬರ್ಡನ್ ಇಟ್ಕೊಂಡಿರ್ತಾರೆ ಅಂದರೆ ಅವನಿಗೆ ಏನು ತೋಚಲ್ಲ, ಏನು ಮಾಡಬೇಕಂತ ತೋಚಲ್ಲ. ಅತಿರೇಕದ ಕೆಲಸಗಳನ್ನು ಮಾಡ್ತಾರೆ ಮಕ್ಕಳು. ಅದಕ್ಕೆ ನಮ್ಮ ಜೀವನನ ಇಂಥ ಒಂದು ಎಜುಕೇಷನಲ್ಲಿ ಬೆಳೆದು ಅದು ನಮ್ಮ ಜೀವನನ ಅಲ್ಲ. ನಮ್ಮ ನಿಜವಾದ ಜೀವನ ಏನಿದ್ರು ಈ ದೇಹ ಇದೇ ಜನ್ಮದಲ್ಲಿ ನಮ್ಗೆ ಕೊನೆ ಆಗಬೇಕು, ಏನಿದ್ರು ನಾವು ಭಗವಂತನ ಧಾಮಕ್ಕೆ ಮಾಡಿ ಹೋಗಬೇಕು. ಇದು ನಮ್ಮ ಜೀವನದ ನಿಜವಾದ ಉದ್ದೇಶ. ಇದನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ಟಿಲ್ಲ. ಅವನೇನು ಮಾಡ್ತಾನೆ, ಹೆದರಿಕೆಯಿಂದ ತಂದೆ ತಾಯಿಗೆ ಮುಖ ತೋರಿಸೋಕ್ಕಾಗದೆ, ಈ ಸಮಾಜಕ್ಕೆ ಮುಖ ತೋರಿಸೋಕ್ಕಾಗದೆ ಅವನೇನು ಅನ್ಕೊಳ್ತಾನೆ, ನನ್ನ ಜೀವನ ಅಂದರೆ ಇದೇ ಆಗಿತ್ತು, ನನ್ನ ಜೀವನ ಅಂದರೆ 90% ತಗೊಳ್ಳೋದೇ ಆಗಿತ್ತು, ನನ್ನಿಂದ ಅದು ಸಾಧ್ಯ ಆಗಿಲ್ಲ, ಈ ಸಮಾಜಕ್ಕೆ ನನ್ನ ತಂದೆ ತಾಯಿಗೆ ಮುಖ ಹೇಗೆ ತೋರಿಸೋದಂತ ಅವನು ಆ ಜೀವನವನ್ನು ಅಲ್ಲೇ ಮುಗಿಸ್ಬಿಡ್ತಾನೆ. ಏನಾಯಿತು ಅಲ್ವಾ? ಒಬ್ಬ ಒಳ್ಳೆ ವ್ಯಕ್ತಿ ಅವನು ಈ ಒಳ್ಳೆ ಪ್ರಜೆ ಆಗಬೇಕಾಗಿತ್ತು. ನಮ್ಮ ಎಜುಕೇಷನ್ ಸಿಸ್ಟಮ್ ಅಥವಾ ನಾವು ಸುತ್ತಮುತ್ತ ಇರೋರು ನಾವು ಆ ಮಕ್ಕಳ ಮೇಲೆ ಎಷ್ಟು ಪ್ರೆಷರ್ ಬೀರ್ತೀವಿ. ಅದೇ ಅವನಿಗೆ ಇದೇ ಶಿಕ್ಷಣ ದೊರಕಿದ್ರೆ, ನೀನು ಈ ದೇಹ ಅಲ್ಲ, ನೀನು ಅದರೊಳಗೆ ಇರೋ ಆತ್ಮ, ಅವನು ಎಷ್ಟು ಧೈರ್ಯದಿಂದ ಇರ್ತಾ ಇದ್ದ. ಅಥವಾ ಭಗವಂತ ನನ್ನ ರಕ್ಷಣೆಗೆ ಇದ್ದಾನೆ ಅಂದರೆ ಅಂತಹ ಆಲೋಚನೆಗಳೇ ಅವನಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅವನು ಏನಿದ್ರೂ ಕೂಡ ಭಗವಂತನ ಇಚ್ಛೆ. ಸಮಾಜ ನನಗೆ ಏನೇ ಹೇಳಲಿ, ಆ ಧೈರ್ಯ, ಭಗವಂತ ನನ್ನ ರಕ್ಷಣೆಗಿದ್ದಾನೆ, ಅವನು ಅಷ್ಟು ದೃಢವಾಗಿ ಬೆಳೀತಾ ಇದ್ದ. ಆದರೆ ಗುರುಕುಲ ಸಿಸ್ಟಮ್ ಇಲ್ಲದ್ರಿಂದ ನಮಗೆ ತುಂಬ ಕಷ್ಟ. ಒಂದು ಕೆಲಸ ನಾವು ಮಾಡ್ಬೋದಲ್ವಾ, ನಮ್ಮ ಮಕ್ಕಳಿಗೆ ಈ ಜ್ಞಾನವನ್ನು ನಾವು ಕೊಡ್ಬೋದು. ಅವರಿಗೆ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿ ಇದರ ಜ್ಞಾನ ನಾವು ಕೊಡೋಣ. ಯಾಕಂದರೆ ಎಲ್ಲಿವರೆಗೆ ನಾವು ಡಿಸೈಡ್ ಮಾಡಲ್ವೋ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಖಂಡಿತ ನಮ್ಮ ತಂದೆ ತಾಯಿಯಾಗಿ ನನ್ನ ಮಕ್ಕಳು ಯಾವುದೋ ದೊಡ್ಡ ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡೋದೇ ನಮ್ಮ ಗುರಿ ಆಗಿದ್ರೆ, ಆ ಗುರಿ ನಾವು ಮಕ್ಕಳ ಮೇಲೆ ಹೇರಿದ್ರೆ ಅದನ್ನು ಏನು ಮಾಡೋಕ್ಕಾಗಲ್ಲ. ಮೊದಲು ನಾವು ಬದಲಾಗಬೇಕಾಗುತ್ತೆ, ಆಮೇಲೆ ನಾವು ಮಕ್ಕಳನ್ನು ಬದಲಾಯಿಸ್ಕೋಬೇಕು.
ಹಾಗಾಗಿ ಈ ಜ್ಞಾನ ಶಿಲಾ ಪ್ರಭುಪಾದರ ಕೃಪೆಯಿಂದ, ಗುರು ಪರಂಪರ ಕೃಪೆಯಿಂದ ನಮಗೆ ದೊರೆಯುತ್ತಾನೆ ಇದೆ. ಇದನ್ನು ನಾವು ಪಡ್ಕೋಬೇಕು. ನಾವು ಮತ್ತೆ ಏನು ತಿಳ್ಕೊಳ್ಳ್ವಿ ಅಂದರೆ, ಈ ಸ್ಥೂಲ ಶರೀರ ಶಾಶ್ವತ ಅಲ್ಲ, ಏನಿದ್ರು ಶಾಶ್ವತವಾದಂಥ ಕಾಲ. ನಾವು ತ್ರಿಗುಣಗಳಿಗೆ ಒಳಪಟ್ಟು ನಾವೇನೆಲ್ಲ ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವು ಆ ಕಾಳಿಂಗ ಸರ್ಪದ ದವಡೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದರಿಂದ ಹೊರಗೆ ಬರಬೇಕಾದ್ರೆ ನಮಗೆ ಒಂದೇ ಒಂದು ದಾರಿ, ಅದು ಭಗವಂತನಿಗೆ ಶರಣಾಗತಿ. ಭಗವಂತನಿಗೆ ಶರಣಾಗತಿ ಹೇಗೆ ಪಡೆಯೋದು ಅನ್ನೋದನ್ನು ನಮ್ಗೆ ತಿಳಿಸ್ಕೊಡುವವರು ಯಾರು? ಗುರುಗಳು ಅಥವಾ ನಮ್ಮ ಶಿಕ್ಷಾ ಗುರುಗಳು. ಇವರೆಲ್ಲ ನಮ್ಗೆ ಅದನ್ನು ತಿಳಿಸಿಕೊಡ್ತಾರೆ. ಅದರಿಂದ ಎಲ್ಲ ವ್ಯವಸ್ಥೆ ಶಿಲಾ ಪ್ರಭುಪಾದರ ಕೃಪೆಯಿಂದ ನಮಗೆ ದೊರಕಿದೆ. ಅದು ಮಾಡಬೇಕಾಗಿರೋದು ಅಷ್ಟೇ, ನಮ್ಮ ಟೈಮ್ ಇಲ್ಲ ಅನ್ನೋದನ್ನು ಬದಿಗಿಟ್ಟು 1.5 hour 2 hours 3 hours ಆ ಭಗವಂತನಿಗೆ ಸೇವೆಗೆ ಇಟ್ಟು ನೋಡೋಣ. ಅಟ್ಲೀಸ್ಟ್ ಡೈಲಿ ಆಗಿಲ್ಲ, ವೀಕ್ಗೆ ವಾರಕ್ಕೆ ಒಂದು ಸರ್ತಿಯಾಗಿ ಬನ್ನಿ, ಅದನ್ನು ನಾವು ಶ್ರವಣ ಮಾಡೋಣ, ಭಗವಂತನ ಪ್ರಸಾದ ಸ್ವೀಕರಣೆ ಮಾಡೋಣ. ಇದನ್ನು ನಾವು ಮತ್ತೆ ಹೇಳ್ತಾ ಇದ್ದೀವಿ. ಯಾಕಂದರೆ ಶ್ರೀಲ ಪ್ರಭುಪಾದರು ಕೂಡ ಮತ್ತೆ ಭಗವದ್ಗೀತೆಯಲ್ಲಿ ನೋಡಿ, ಶ್ರೀಮದ್ ಭಾಗವತನೇ ಮತ್ತೆ ಹೇಳ್ತಾರೆ. ಏನು ಹೇಳ್ತಾರೆ? ಭಕ್ತಿ ಯೋಗ ಒಂದೇ ದಾರಿ, ಭಕ್ತಿ ಯೋಗ ಒಂದೇ ದಾರಿ, ಭಕ್ತಿ ಸೇವೆ, ಭಕ್ತಿ ಸೇವೆ, ಭಕ್ತಿ ಸೇವೆ. ಯಾಕೆ ಶಿಲಾ ಪ್ರಭುಪಾದರಿಗೆ ಮರೆಯುವಂತನ ಅಲ್ಲ. ಅಂದರೆ ಒಂದು ವಿಷಯವನ್ನು ಮತ್ತೆ ಹೇಳಿದಾಗ ಹಾಗಾದ್ರೆ ಎಚ್ಚೆತ್ಕೊಳ್ಳಿ. ಯಾವುದೋ ಒಂದು ಮಾವಿನ ಮರದಲ್ಲಿ ಒಳ್ಳೆ ಮಾವಿದೆ ಅಂದರೆ ಹಿಂದೆ ಎಲ್ಲ ಕಲ್ಲು ಹೊಡಿತಿದ್ವಲ್ಲ, ಸಣ್ಣ ಮಕ್ಳು ಇರ್ಬೇಕಾದ್ರೆ ಕಲ್ಲು ಹೊಡಿತಾರೆ. ಒಂದು 10 ಕಲ್ಲು ಇರುತ್ತೆ ಅವನ ಹತ್ರ. ಅವನಿಗೆ ಗೊತ್ತು ಒಂದೇ ಕಲ್ಲಲ್ಲಿ ಬೀಳಲ್ಲ, ನಾನು ಟ್ರೈ ಮಾಡಬೇಕು. ಅವನು ಹಾಗೆ ಒಂದೊಂದು ಕಲ್ಲು ಹೊಡಿತಾನೆ ಇರ್ತಾನೆ. ಅದಕ್ಕೆ ಮತ್ತೆ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ರೆ ಒಂದಲ್ಲ ಒಂದು ಕಲ್ಲು ಅದಕ್ಕೆ ಹೊಡಿಬೋದಲ್ಲ, ಒಂದಲ್ಲ ಒಂದು ಕಲ್ಲಿಗೆ ಆ ಮಾವಿನ ಹಣ್ಣು ತಾಗಿ ಬೀಳುತ್ತಲ್ವ, ಆ ರುಚಿಯನ್ನು ನಾವು ಅನುಭವಿಸ್ಬೋದು. ಅದಕ್ಕೆ ಶ್ರೀಲಾ ಪ್ರಭುಪಾದರು, ಅದಕ್ಕೆ ಎಷ್ಟೋ ಭಕ್ತರು ಮತ್ತೆ ಅದನ್ನು ಹೇಳ್ತಾರೆ, ಮತ್ತೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಅಂದರೆ ಅದು ಅವರ ಅಜ್ಞಾನದಿಂದ ಅಲ್ಲ, ಅಥವಾ ಅವರು ಅದನ್ನು ಮರೆತು ಬಿಟ್ಟಿದ್ದಾರೆ ಅಂತಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ. ಆದ್ದರಿಂದ ನಮ್ಮ ಉದ್ಧಾರಕ್ಕೆ ಒಂದೇ ದಾರಿ, ಭಗವಂತನಿಗೆ ನಾವು ಶರಣು ತಗೋಬೇಕು, ಭಗವಂತನ ಭಕ್ತಿ ಸೇವೆಯನ್ನು ನಾವು ಮಾಡಬೇಕು. ಇಷ್ಟು ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮದ್ ಭಾಗವತಂ ಗ್ರಂಥರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಸೊ ಕ್ವಶನ್ ಓಕೆ, ಈಗ ಸ್ವಲ್ಪ ಕಷ್ಟದ ಸಮಯ, ಕ್ವಶನ್ ಆನ್ಸರ್ಸ್ ಅಲ್ವಾ? ಯಾರಿಗಾರು ಏನಾದರೂ ಪ್ರಶ್ನೆ ಇದ್ರೆ, ಅಥವಾ ಇವತ್ತು ತುಂಬ ಫಿಲಾಸಫಿ ಇತ್ತಲ್ವಾ, ಇವತ್ತು ಥ್ಯಾಂಕ್ ಯು. ಯಾರಿಗಾದ್ರೂ ಇವತ್ತಿನ ಕ್ಲಾಸ್ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ನನ್ನಿಂದ ಸಾಧ್ಯವ್ರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲಾಂದರೆ ಸೀನಿಯರ್ ಡ್ಯೂಟೀಸ್ ಇದಕ್ಕೆ ಆನ್ಸರ್ ಮಾಡ್ತಾರೆ. ಯಾರಿಗಾರು ಏನಾದರೂ ಪ್ರಶ್ನೆ ಅಥವಾ ಕಮೆಂಟ್ಸ್ ಇವತ್ತಿನ ಕ್ಲಾಸ್ನ ಬಗ್ಗೆ, ಇವತ್ತಿನ ವಿಷಯದ ಬಗ್ಗೆ ಅಷ್ಟೇ. ಹಾಂ ಪ್ರಭು. ಸೊ ಪ್ರಭು ತುಂಬ ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರು. ಇವತ್ತಿನ ಕ್ಲಾಸಲ್ಲಿ ನಾವು ಅಜ್ಞಾನ ಹೇಳಿದ್ವಿ, ಜ್ಞಾನ ಹೇಳಿದ್ವಿ. ಸೊ ನಿಜವಾದ ಜ್ಞಾನ ಏನು, ನಿಜವಾದ ಅಜ್ಞಾನ ಏನು? ತುಂಬ ಸುಲಭವಾಗಿ ಹೇಳಬೇಕಂದ್ರೆ, ನಿಜವಾದ ಅಜ್ಞಾನ ಏನು ಅಂದರೆ ನಾನು ಈ ಶರೀರ, ಅದು ನಿಜವಾದ ಅಜ್ಞಾನ. ನಿಜವಾದ ಜ್ಞಾನ ಏನು ಅಂದರೆ ನಾನು ಈ ದೇಹಸ್ಥ ಆತ್ಮ, ಈ ದೇಹದೊಳಗಿರುವ ಆತ್ಮ, ನಾನು ಈ ಶರೀರ ಅಲ್ಲ. ಮತ್ತೆ ಆ ದೇವೋತ್ತಮ ಪರಮಪುರುಷ ಅವನು ಪ್ರಭು, ನಾನೇನಿದ್ರು ಅವನ ದಾಸ. ಇಷ್ಟು ನಾವು ತಿಳ್ಕೊಂಡ್ರೆ ಇದು ನಿಜವಾದ ಜ್ಞಾನ. ಯಾಕಂದರೆ ಉಳಿದದ್ದೆಲ್ಲ ಇದನ್ನು ಫಾಲೋ ಮಾಡುತ್ತೆ. ಒಂದು ಸರ್ತಿ ಅವನು ಪ್ರಭು ಅಂತ ಗೊತ್ತಾದರೆ ನಾವು ಏನು ಮಾಡಬೇಕು? ನಮ್ಮ ಮಾಲೀಕರಿಗೆ ನಾವು ಸೇವೆ ಮಾಡಬೇಕು. ಮಾಲೀಕರಿಗೆ ಸೇವೆ ಮಾಡೋದು ಹೇಗೆ? ಎಲ್ಲ ಒಂದೊಂದಾಗೆ ಅದೊಂಥರ ಕೊಂಡಿ ಥರ. ಅಲ್ಲಿ ಪ್ರಭುವಿನ ಸೇವೆ ನಾನು ಮಾಡಬೇಕು. ಸೇವೆ ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ ಅಂದರೆ ನಾನೇನು ಮಾಡ್ತೀನಿ? ಜೈ ಶ್ರೀರಾಮ್ ಪ್ರಭು, ನಿನಗೆ ಭಗವಂತನ ಸೇವೆ ಮಾಡಬೇಕು, ಏನಾದರೂ ಒಂದು ವಿಧಾನ ಹೇಳಿ ಪ್ರಭು ಅಂತಾರೆ. ಆವಾಗ ಅವ್ರೇನು ಹೇಳ್ತಾರೆ? ನೀ ಬಾ ನನ್ನ ಜೊತೆ, ಡೈಲಿ ಇಲ್ಲಿ ಜಯ ವಿಜಯ ಸೇವಾ ಇರುತ್ತೆ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ತೋರಿಸ್ಕೊಡ್ತಾರೆ. ಅವ್ರಿಗೆ ಅದನ್ನು ಯಾರು ತೋರಿಸ್ಕೊಟ್ರು? ಅವರಿಗೆ ಯಾರೋ ಇನ್ನೊಬ್ರು ಭಕ್ತರು ತೋರಿಸ್ಕೊಡ್ತಾರೆ. ಆ ಭಕ್ತರಿಗೆ ಯಾರು ತೋರಿಸ್ಕೊಟ್ರು ಭಗವಂತನ ಸೇವೆ ಮಾಡುವಂತ? ಗುರುಗಳು ತೋರಿಸ್ಕೊಟ್ರು.
ಆ ಗುರುಗಳನ್ನು ನಮ್ಗೆ ಕರುಣಿಸಿದ್ದು ಯಾರು? ಪರಮಾತ್ಮ. ಯಾಕಂದರೆ ನಮಗೆ ಪರಮಾತ್ಮನ ಬಗ್ಗೆ ಜ್ಞಾನ ಸಿಕ್ತು, ಪರಮಾತ್ಮನನ್ನು ತಿಳ್ಕೋಬೇಕು ಅಂತ ನಮಗೆ ಇಚ್ಛೆ ಆಯಿತು, ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ. ಪರಮಾತ್ಮನ ಸೇವೆ ಮಾಡೋದಕ್ಕೆ ಗುರುಗಳ ವ್ಯವಸ್ಥೆ ಮಾಡಿಕೊಟ್ಟ, ಗುರುಗಳು ಪರಂಪರೆಯಿಂದ ಬಂದಂಥ ಜ್ಞಾನ ಕೊಟ್ಟರು ನಮಗೆ. ಸೊ ಈ ರೀತಿಯಾಗಿ ಕೇವಲ ನಾನು ಆತ್ಮ, ಅವನು ಪ್ರಭು, ನಾನೇನಿದ್ರು ಅಣು, ದಾಸ ಅವರದ್ದು ಅಲ್ವಾ. ಇಷ್ಟು ತಿಳ್ಕೊಂಡ್ರೆ ಕೂಡ ಇದು ನಿಜವಾದ ಜ್ಞಾನ ಆಗುತ್ತೆ. ನಿಜವಾದ ಅಜ್ಞಾನ ಏನಂದರೆ, ನಾನು ಆವಾಗಲೇ ಹೇಳಿದೆ, ನಾನು ಈ ಶರೀರ, ನಮಗೆ ಬರುವಂಥ ಎಲ್ಲ ನೋವಿಗೆ ಕಾರಣ ನಾನು ಈ ಶರೀರ. ನನ್ನ ಗುರು ಮಹಾರಾಜರ ಉದಾಹರಣೆ ಕೊಡಬೇಕು ಅಂದರೆ, ಹಿಸ್ ಹೋಲಿನೆಸ್ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು, ಹೆಚ್ಚಿನವರಿಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ. ಯಾರಾದ್ರು ಫಸ್ಟ್ ಟೈಮ್ ಬರ್ತೀರಂದರೆ ನೀವು ವೆಬ್ಸೈಟ್ಗೆ ಹೋಗಿ ಅವ್ರ ಬಗ್ಗೆ ನೋಡಿ. ಅವರ ಇವಾಗಿನ ಅಂದರೆ ನನಗನ್ನಿಸುತ್ತೆ, ನನ್ನ ಅಜ್ಞಾನ ಅದು, ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ. ಅದೇ ಅವರು ಸುಖದಲ್ಲಿದ್ದಾರೆ. ಯಾಕೆ ಸುಖದಲ್ಲಿದ್ದಾರೆ? ಅವರು ಹೇಳ್ತಾರೆ, ನಾನು ಈ ಶರೀರ ಅಲ್ಲ, ನಾನು ಈ ಆತ್ಮ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಅದೆಷ್ಟೇ ಫೀವರ್ ಇರಲಿ, ಏನೇ ಇರಲಿ, ಅವರು ಏನು ಕ್ಲಾಸ್ ಕೊಡೋದನ್ನು ನಿಲ್ಲಿಸೋದೇ ಇಲ್ಲ. ಅವ್ರು ಬೆಡ್ ಮೇಲೆ ಮಲಗಿರ್ತಾರೆ. ಯಾವ ರೀತಿ ಕ್ಲಾಸ್ ಕೊಡ್ತಾರೆ? ಈ ರೀತಿ ಕ್ಯಾಮರಾ ಅವ್ರ ಮೇಲೆ ಫೋಕಸ್ ಆಗುತ್ತೆ, ಮೈಕ್ ಅವ್ರ ಹತ್ತಿರಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್, ಶೀಲಾ ಪ್ರಭುಪಾದರಿಗೆ ಯಾಕೆ ಆ ಏಜಲ್ಲಿ ಹೋಗಬೇಕಾಗಿತ್ತು? ಆರಾಮವಾಗಿ ಅವರಿಗೆ ರಾಧಾ ದಾಮೋದರ್, ಇವಾಗಲೂ ನಾವು ರಾಧಾ ದಾಮೋದರ್ ಟೆಂಪಲ್, ವೃಂದಾವನದಲ್ಲಿ ರಾಧಾ ದಾಮೋದರ್ ಟೆಂಪಲ್ ಹೋದರೆ ಪ್ರಭುಪಾದರಿಗೆ ಕೊಟ್ಟಿರೋ ಒಂದು ಕೋಣೆ ಇದೆ, ಕಿಚನ್ ಇದೆ, ಎಲ್ಲನೂ ಅಲ್ಲಿದೆ. ವೃಂದಾವನಕ್ಕೆ ಹೋದರೆ ಇವಾಗಲೂ ನಾವು ನೋಡ್ತೀವಿ. ಅವರಲ್ಲಿ ಆರಾಮಾಗಿರ್ಬೋದಾಗಿತ್ತಲ್ವಾ? ಅವರಿಗೆ ಟಿಕೆಟ್ ಬೇಕು ಅಂತ, ಅಮೇರಿಕಕ್ಕೆ ಟಿಕೆಟ್ ಹೋಗ್ಬೇಕಂದ್ರೂ ಅವರಿಗೆ ಟಿಕೆಟ್ ವ್ಯವಸ್ಥೆ ಮಾಡಿಕೊಂಡಿರುವಂತಹ ಅವರು ದೇಸಾಯಿ ಅಂತ ಬರ್ತಾರೆ, ಅವರು ಪೂರ್ತಿ ಹೆಸರು ನಿಮಗೆ ನೆನಪಿಗೆ ಬರ್ತಾ ಇಲ್ಲ. ಅವರು ಹೇಳಿದರು, ಯಾಕೆ ಈ ವಯಸ್ಸಲ್ಲಿ ಹೋಗ್ತೀರಾ? ಅಲ್ಲಿ ಎಷ್ಟು ಚಳಿ ಇದೆ ಗೊತ್ತಾ? ಆ ಚಳಿ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ನೀವು ಇಲ್ಲಿ ಆರಾಮಾಗಿರಿ, ಏನು ವ್ಯವಸ್ಥೆ ಬೇಕು ನಾನು ಮಾಡಿಕೊಡ್ತೀನಿ. ಅವ್ರು ಅದಕ್ಕೆ ಯಾವುದನ್ನು ಒಪ್ಪಿಲ್ಲ. ಅವ್ರೇನು ಮಾಡಿದ್ರು, ಇಲ್ಲ ನನಗೆ ಹೋಗಬೇಕು ಅಂತ ಪ್ರಚಾರಕ್ಕೆ ಹೋದರು. ಅದೇ ರೀತಿ ನನ್ನ ಗುರು ಮಹಾರಾಜರು ಕೂಡ ಅವ್ರಿಗೆ ಏನೇ ಆದರೂ ಕೂಡ ಅವರು ಕ್ಲಾಸ್ ಕೊಡೋದನ್ನು ನಿಲ್ಲಿಸೋದೇ ಇಲ್ಲ. ಅಂಥ ಸ್ಥಿತಿ ಅವರಿಗೆ ಬಂದರೆ ಮಾತ್ರ ಅವರು ಕ್ಲಾಸ್ ಸಿಗೋಲ್ಲ. ಬಟ್ ಅವರು ಡೈಲಿ ಅವರ ಕ್ಲಾಸ್ ಸಿಗುತ್ತೆ. ಅವರು ವೀಲ್ ಚೇರ್ ಬೌಂಡ್ ಇದ್ದಾರೆ, ಅವರಿಗೆ ಸ್ಟ್ರೋಕ್ ಆಗಿದೆ, ಅವರಿಗೆ ಲಿವರ್ ರೀಪ್ಲಾಂಟೇಷನ್, 1, 2 ಅದೆಷ್ಟು ಸಮಸ್ಯೆಗಳು. ನಮಗೆ ಒಂದೇ ಒಂದು ಆರೋಗ್ಯ ಸಮಸ್ಯೆ ಬಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅವರಿಗೆ ಅದು ಡೈಲಿ ಅವರ ಹೆಲ್ತ್ ಮಾನಿಟರ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಪರ್ಸ್ನಲ್ ಕೇರ್ ಟೇಕಿಂಗ್ ಡ್ಯೂಟೀಸ್ಗಳಿದ್ದಾರೆ, ಡೈಲಿ ಅವರ ಹೆಲ್ತ್ ಮಾನಿಟರ್ ಮಾಡಬೇಕು. ಅವರು ಎಷ್ಟು ಕಷ್ಟಪಡ್ತಾರೆ ಇವರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂದರೆ. ಅದು ಒಂಥರ ಸೇವೆ. ನಮ್ಮ ಗುರುಗಳ ಸೇವೆ ನಾವು ಮಾಡ್ತೀವಿ. ನೀವು ಖಾಲಿ ಜ್ಞಾನ ಅಜ್ಞಾನದಿಂದ ಏನೇನು ಬರ್ತಾ ಇದೆ, ಗುರುವಿನ ಸೇವೆ 2 ಟೈಪ್ಸಲ್ಲಿ ಮಾಡ್ಬೋದಂತೆ. ಏನೋ ಒಂದು ವಪು, ಇನ್ನೊಂದು ವಾಣಿ. ವಪು ಅಂದರೆ ಡೈರೆಕ್ಟ್ ಗುರುಗಳ ಅಲ್ಲಿ ದೇಹ ಅಲ್ಲಿ ಅಂದರೆ ಅವರಿಗೆ ಸಿಗುತ್ತೆ, ಅಲ್ಲಿ ಸೇವೆ ಮಾಡೋಕ್ಕೆ, ಅವರ ಕಾಲು ಹೊತ್ತೋದು ಅಥವಾ ಆ ದೇಹಕ್ಕೆ ಬೇಕಾಗಿರುವಂತಹ ಅವರ ಡ್ರೆಸ್ ಇಸ್ತ್ರಿ ಮಾಡೋದು, ತೊಳೆಯೋದು, ವಾಶ್ ಮಾಡೋದು, ಅಥವಾ ಅವರನ್ನು ಆಚೆ ಕರ್ಕೊಂಡು ಹೋಗೋದು, ಇದು ಒಪ್ಪು ಸೇವೆ ಅಂತ ಕನ್ಸಿಡರ್ ಆಗುತ್ತೆ. ಎಲ್ರಿಗೆ ಅವಕಾಶ ಸಿಗೋಲ್ಲ, ಯಾಕಂದರೆ ಗುರುಗಳು ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ಆದರೆ ಇನ್ನೊಂದು ರೀತಿ ಸೇವೆ ಎಲ್ಲರೂ ಮಾಡ್ಬೋದು, ವಾಣಿ ಮುಖಾಂತರ ಸೇವೆ. ಹೇಗೆ ಗುರುಗಳು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದರೆ ನಾವು ಅವರಿಗೆ ಸೇವೆ ಮಾಡಿದ ಹಾಗೆ. ಸೊ ಈ ರೀತಿಯಾಗಿ 2 ರೀತಿ ನಾವು ಸೇವೆ ಮಾಡೋದು. ಅದರಿಂದ ನಾನು ಈ ದೇಹ ಅನ್ನೋದು ಅಜ್ಞಾನ, ನಾನು ಈ ದೇಹ ಅಲ್ಲ, ನಾನು ಆತ್ಮ, ಭಗವಂತ ಎಲ್ಲದಕ್ಕೂ ಸರ್ವ ಕಾರಣ. ಇವತ್ತು ನಾವು ಬೆಳಿಗ್ಗೆ ಹೇಳಿದ್ವಲ್ಲ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಕಾರಣಂ. ಆ ಜ್ಞಾನನೇ ನಿಜವಾದ ಜ್ಞಾನ. ಪ್ರಭು, ಥ್ಯಾಂಕ್ ಯು. ಬೇರೆ ಯಾರಿಗಾರು ಇನ್ನೊಂದು ಪ್ರಶ್ನೆ ಇದ್ದರೆ ಕೇಳೋದು. ಓಕೆ, ನಾನು ಯಾವುದೇ ಪ್ರಶ್ನೆ ಇಲ್ಲ ಅಂದ್ಕೊಳ್ತೀನಿ. ಎಲ್ಲರೂ ಇದುವರೆಗೆ ತುಂಬ ಚೆನ್ನಾಗಿ ಕ್ಲಾಸೆಲ್ಲ ಕೇಳ್ಕೊಂಡ್ರೆ. ಸೊ ಒಂದು ರಿಕ್ವೆಸ್ಟ್ ಏನಂದರೆ, ಮನೆಗೆ ಹೋಗಿ ಕೂಡ ಏನು ನಾವು ಹೇಳಿದ್ವಿ ಅನ್ನೋದನ್ನು ಸ್ವಲ್ಪ ಮನನ ಮಾಡೋಕ್ಕೆ ಪ್ರಯತ್ನ ಪಡೋಣ. ಬೇರೆ ಯಾರು ಬಂದಿಲ್ಲ, ಈ ಅವಕಾಶ ಸಿಕ್ಕಿಲ್ಲ, ಅವ್ರ ಜೊತೆ ಡಿಸ್ಕಷನ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಯಾಕೆಂದರೆ ಇದು ಒಂಥರ ಪ್ರಚಾರ. ನಮಗೆ ನಮ್ಮ ಗುರುಗಳು ನಮಗೆ ಆರ್ಡರ್ ಕೊಡ್ತಾರೆ,
ಪ್ರಚಾರ ಮಾಡಿ ಇದು ಒಂದು ಥರ ಪ್ರಚಾರ. ಅದರಿಂದ ನಾವೆಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.